ಸ್ಲೈಡ್ಸ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ ಸರ್. ಎಲ್ರಿಗೂ ನಮಸ್ಕಾರ. ಈಗ 2ನೇ ಸೆಷನ್ ಶುರು ಆಗುತ್ತೆ. ಅದು ಎಲ್ರು ಕಾಯ್ತಾ ಇರೋದು ಮೇನ್ ಅಡಿಕೆ. ಆದ್ರೆ ಇಲ್ಲಿ ನಿಮ್ಗೆ ಬಹಳಷ್ಟು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಡಿಕೆ ಆಲ್ಮೋಸ್ಟ್ ನಿಮ್ದು ತೆಂಗದು ಸೇಮ್ ಫ್ಯಾಮಿಲಿ ಆಗಿರೋದ್ರಿಂದ, ಒಂದೇ ಜಾತಿಗೆ ಸೇರಿರೋದ್ರಿಂದ ಕೆಲವೊಂದು ಇದು ನಿಮ್ಗೆ ರಿಪೀಟ್ ಆಗುತ್ತೆ. ಮತ್ತೆ ಅಂತದನ್ನ ನಾನು ಅವಾಯ್ಡ್ ಮಾಡಿ ಮಾತಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಏನಾದ್ರು ಅನುಮಾನಗಳಿದ್ರೆ ಕ್ಲಿಯರ್ ಮಾಡಿ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಮೊದಲನೇದಾಗಿ ಅಡಿಕೆ ಸಾಂಪ್ರದಾಯಿಕವಾಗಿ ನಮ್ಮ ಕರಾವಳಿ ಭಾಗ, ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಶುರುವಾಗಿತ್ತು. ತೀರ್ಥಹಳ್ಳಿ ಆಗ್ಬೋದು ಇಂಥ ಕಡೆ. ಆದ್ರೆ ಅದರ ಲಾಭ ಅಥವಾ ಲೇಬರ್ ರಿಕ್ವೈರ್ಮೆಂಟ್ ಕಮ್ಮಿ ಇರೋದಿರ್ಬೋದು, ಲೇಬರ್ ಅನ್ನೋದಕ್ಕಿಂತ ಹೆಚ್ಚಿನ ಲಾಭ ನೋಡಿ ಇವತ್ತು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ತಮ್ಗೆಲ್ಲ ತಿಳಿದೇ ಇದೆ. ಉದಾಹರಣೆಗೆ ನಮ್ಮ ಮಲೆನಾಡು ಮತ್ತು ಕರಾವಳಿಯಿಂದ ಬಯಲುಸೀಮೆಗೆ ಬಂತು, ಬಯಲುಸೀಮೆಯಿಂದ ನಾರ್ತ್ ಕರ್ನಾಟಕ ಹೋಯ್ತು. ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದಾನೇ ಅಡಿಕೆ ಸಸಿಗಳು ತಮಿಳುನಾಡು, ಆಂಧ್ರ ಪ್ರದೇಶಗಳಿಗೂ ಲಾರಿ ಗಟ್ಲೆ ಹೋಗ್ತಾ ಇದೆ. ಸೊ ಇದರಿಂದಾಗಿ ನಮಗ್ ತಿಳಿತಾ ಇರೋದೇನಂತ ಹೇಳಿದ್ರೆ, ಅಡಿಕೆ ಏರಿಯಾ ಅಂತ ಎಕ್ಸ್ಟೆಂಡ್ ಆಗ್ತಾ ಇದೆ. ಇದ್ರ ಜೊತೆಗೆ ನಮ್ಮ ನಾರ್ತ್ ಈಸ್ಟ್, ಈಶಾನ್ಯ ರಾಜ್ಯಗಳಲ್ಲಿ ಬೆಳೀತಾರೆ, ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ನಮಗ್ ಬೆಳೀತಾರೆ ಅಡಿಕೆ. ಸೊ ಇದನ್ನ ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ. ಅದರಿಂದಾಗಿ ಇವತ್ತು ಅಡಿಕೆ ಹೆಚ್ಚಿನ ಬೆಳೆಯೋದ್ರಿಂದ ಹೆಚ್ಚಿಗೆ ಏರಿಯಾದಲ್ಲಿ ಅಡಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ಬಾರ್ದಂದ್ರೆ, ಒಂದು ಉತ್ತಮ ಗುಣಮಟ್ಟದ ಅಡಿಕೆ ಬೆಳಿಬೇಕು. ಅದ್ರ ಜೊತೆಗೆ ಏಕ ಬೆಳೆಯಿಂದ ನಾವು ಬಹುಬೆಳೆ ಪದ್ಧತಿಗೆ ಶಿಫ್ಟ್ ಆಗೋದು ಒಳ್ಳೇದು. ಮತ್ತೆ ನಾವು ಅದು ರೈತರ ವಾದನೂ ತಪ್ಪು ಅಂತ ಹೇಳಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಯಾವ್ದ್ರಲ್ಲಿ ಲಾಭ ಇರುತ್ತೋ ಅದನ್ನ ಬೆಳ್ಕೊಂಡು ಹೋಗ್ತಾರೆ. ಬಟ್ ಗವರ್ಮೆಂಟ್ ಇದು ತಿನ್ನೋ ಪದಾರ್ಥ ಅಲ್ಲದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದೆ. ಸೊ ಆದಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ವೈಜ್ಞಾನಿಕವಾಗಿ ಮಾಡೋದು ಒಳ್ಳೇದು. ಮುಂಚೆ ನಾನು ಮೊದಲೇ ಹೇಳ್ದಂಗೆ ಮಣ್ಣು ಮತ್ತು ಹವಾಗುಣ. ಮಣ್ಣು ಯಾವುದೇ ಬೆಳೆಗಾಗ್ಲಿ ಜನರಲ್ ಆಗಿ ಅಡಿಕೆಗೂ ಸೇರ್ಕೊಂಡಂಗೆ ನಿಮ್ಗೆ ಒಂದು ಬೇರು ಉಸಿರಾಡಕ್ಕೆ ಅವಕಾಶ ಆಗ್ಬೇಕು. ನಿಮ್ಗೆ ನೀವು ಕೊಟ್ಟಂತ ನೀರು ಅಥವಾ ಬಿದ್ದಂತ ಮಳೆ ನೀರು ಸಂಪೂರ್ಣವಾಗಿ ಇಂಗಬೇಕು. ಅಂದ್ರೆ ಗಾಳಿ ಮತ್ತೆ ನೀರು ಎರಡೂನು ನಿಮ್ಗೆ ಸಮ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಇರ್ಬೇಕು. ಅವಾಗಷ್ಟೇ ನಿಮ್ಗೆ ಮಣ್ಣು ಎಫಿಷಿಯಂಟ್. ನಿಮಗ್ ನೀರ್ ನಿಂತ್ಕೊಳ್ಳೋದಾಗ್ಲಿ, ಬೇರು ಉಸಿರಾಟಕ್ಕೆ ತೊಂದರೆ ಆಗೋದಾಗ್ಲಿ. ಯಾಕೆಂದ್ರೆ ಬಹಳಷ್ಟು ಕಡೆ ನಮ್ಮಲ್ಲಿ ಈಗ ಮಾಡ್ತಾ ಇರೋದು ಗದ್ದೆ ಬಯಲಲ್ಲಿ ಅಡಿಕೆ ತೋಟ ಮಾಡ್ತಾ ಇದಾರೆ. ಗದ್ದೆ ಬಯಲಲ್ಲಿ ಅಡಿಕೆ ತೋಟ ಮಾಡಿದಾಗ ನಮಗ್ ಕಂಡು ಬರೋ ಸಮಸ್ಯೆ ಅಂತ ಹೇಳಿದ್ರೆ, ಅಲ್ಲಿ ಕಪ್ಪು ಮಣ್ಣು ಇರ್ತದೆ. ಸಾಮಾನ್ಯವಾಗಿ ಕಪ್ಪು ಮಣ್ಣು ನಿಮ್ಗೆ ಪೋಷಕಾಂಶ ಅಥವಾ ನ್ಯೂಟ್ರಿಷನ್ ಅಂತ ಏನ್ ಹೇಳ್ತೀವಿ ಅದು ಸಾಕಷ್ಟು ಇರ್ತದೆ. ಬಟ್ ಅಲ್ಲಿ ನಮಗ್ ತೊಂದರೆ ಅಂತ ಹೇಳಿದ್ರೆ ಗಾಳಿ ಮತ್ತೆ ನೀರು. ಗಾಳಿ ಆಡಲ್ಲ, ನೀರ್ ಬಸ್ಸೋಗಲ್ಲ, ಅಥವಾ ಡ್ರೈ ಆದ್ರೆ ಪೂರ್ತಿ ಗಟ್ಟಿ ಆಗುತ್ತೆ. ಇದು ನಮ್ಗೆ ಪ್ರಾಬ್ಲಮ್. ಅಂತ ಗದ್ದೆ ತೋಟಗಳಲ್ಲಿ ಬೆಳೆದಂತ ಅಡಿಕೆ ತೋಟನ ಗಮನಿಸ್ ನೋಡಿದಾಗ ನಾವು ಮೊದಲು 5 ವರ್ಷ ಅಥವಾ 8 ವರ್ಷ ಬಹಳ ಚೆನ್ನಾಗಿ ಬರ್ತಾವ, ದಪ್ಪಗ್ ಬರ್ತಾವ, ಮರ ಕುಳ್ಳವಾಗಿರ್ತವೆ, ಜನ ಖುಷಿ ಪಡ್ತಾರೆ. ಬಟ್ ನಿಮ್ಗೆ ಯಾವಾಗ ಅಡಿಕೆ ಮರ ತುಂಬಾ ಕಾಂಡ ದಪ್ಪ ಆಗುತ್ತೋ, ಬೇರ್ ಮೇಲ್ ಬರಕ್ ಶುರು ಆಗುತ್ತೋ, ಅದ್ರ ಲಕ್ಷಣ ಏನಂತ ಹೇಳಿದ್ರೆ ಕಾಂಡ ದಪ್ಪ ಆಗ್ತಾ ಇದೆ. ಕೆಲವೊಂದ್ಸರಿ ಸಾರಜನಕ ಜಾಸ್ತಿ ಆದ್ರೂ ಅದೇ ರೀತಿ ಆಗುತ್ತೆ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಅದರಿಂದ ನಾವೇನ್ ಹೇಳ್ತೀವಿ, ಚೆನ್ನಾಗಿ ನೀರ್ ಬಸ್ತು ಹೋಗುವಂತ ಜಂಬಿಟ್ಟಿಗೆ ಅಥವಾ ಕೆಂಪು ಗೋಡ್ ಮಣ್ಣು ಅಡಿಕೆ ಬೆಳೆ ಸಾಯಿಸು ಸೂಕ್ತ. ಎಲ್ಲಿ ನೀರ್ ಬಸಿ ಅಲ್ವೋ, ಅಧಿಕ ಜೇಡಿ ಅಂಶ ಹೊಂದಿರುತ್ತೋ ಆ ಕಪ್ಪು ಮಣ್ಣು ಅಡಿಕೆಗೆ ಸೂಕ್ತ ಅಲ್ಲ. ಮತ್ತೆ ಅದ್ರ ಜೊತೆಗೆ ಕೆಳಗಡೆ ಗಟ್ಟಿ ಪದ್ರ ಇದ್ದು ನೀರ್ ನೀಟಾಗಿ ಹೋಗದೆ ಇರೋದು, ಗಾಳಿ ಆಡದೆ ಇರೋದು ಇದ್ರೂ ತೊಂದರೆ ಆಗುತ್ತೆ. ಮತ್ತೆ ಮಣ್ಣಿನ ರಸಸಾರ ಯಾವಾಗ್ಲೂ ನ್ಯೂಟ್ರಲ್ ಅಲ್ಲಿ ಇರ್ಬೇಕು, ತಟಸ್ಥವಾಗಿ 6.5 ರಿಂದ 7 ಅಂತ ಹೇಳ್ತೀವಿ. ಬಹಳಷ್ಟು ಕಡೆ ನಮ್ಮ ಸಾಗರ ಆಗ್ಬೋದು, ತೀರ್ಥಹಳ್ಳಿ ಆಗ್ಬೋದು ಅಂತ ಕಡೆ ನಿಮ್ಗೆ ಇದಾಗುತ್ತೆ ಎಂತ ನಿಮ್ಗೆ ಅಲ್ಲಿ ಅಂತ ಕಡೆ ನಿಮ್ಗೆ ಏನಾಗುತ್ತೆ, ಹುಳಿ ಮಣ್ಣು ಅಂತ ಹೇಳ್ತೀವಿ, ಅಥವಾ ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ, ಆಸಿಡ್ ಸಾಯಿಲ್. ಅಂತ ಕಡೆ ನಾವು ಸುಣ್ಣ ಹಾಕಕ್ ಹೇಳ್ತೀವಿ. ಅದ್ ನೆಕ್ಸ್ಟ್ ಮಾತಾಡ್ತೀವಿ. ತಳಿಗಳಿಗೆ ಬಂದ್ರೆ ಬಹಳಷ್ಟು ಅಡಿಕೆ ತಳಿಗಳು ನಮ್ಗೆ, ನಾನು ಆಗ್ಲೇ ತೆಂಗಲ್ಲಿ ಹೇಳಿದೆ, ಅರಸೀಕೆರೆ, ಟಾಲ್, ತಿಟ್ಟೂಟಾಲ್ ಈ ರೀತಿ ಬರುತ್ತೆ ಅಂತ ಹೇಳಿ. ಸ್ಥಳೀಯ ತಳಿಗಳೆಲ್ಲ ಊರ ಹೆಸರಲ್ಲ ಹೇಳ್ತೀವಿ. ತೀರ್ಥಹಳ್ಳಿ ತಳಿ, ಸಾಗರ ಸ್ಥಳೀಯ, ಮೈದಾನ ಸ್ಥಳೀಯ, ಚನ್ನಗಿರಿ, ಬುಕ್ಕಾಂಬೂದಿ, ಶಿರ್ಸಿ ಈ ರೀತಿ ಹೇಳ್ತಾ ಬರ್ತೀವಿ. ಈ ತಳಿಗಳು ಆ ಸ್ಥಳೀಯ ಹವಾಮಾನ ಗುಣಕ್ಕೆ ಹೊಂದ್ಕೊಂಡಿರ್ತವೆ, ಅಲ್ಲಿ ತುಂಬಾ ಚೆನ್ನಾಗಿ ಬೆಳೀತವೆ. ಬಟ್ ಇವತ್ತು ಏನ್ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ತೀರ್ಥಹಳ್ಳಿಲಿ ಯಾರೋ ಸಸಿ ಮಾಡಿದ್ದು ಮಂಡ್ಯದ ರೈತ ತಗೊಂಡೋಗಿ ಹೇಳ್ತಾ ಇದಾರೆ. ಬಟ್ ನಿಮ್ಗೆ ಮಂಡ್ಯದ ವಾತಾವರಣಕ್ಕೂ ತೀರ್ಥಹಳ್ಳಿ ವಾತಾವರಣಕ್ಕೂ, ಮಂಡ್ಯದ ಮಳೆಗೂ ತೀರ್ಥಹಳ್ಳಿ ಮಳೆಗೂ ಬಹಳ ವ್ಯತ್ಯಾಸ ಇದೆ. ಅಂತ ಸಂದರ್ಭದಲ್ಲಿ ನಿಮ್ಗೆ ಆ ಬೆಳೆ ಫೇಲ್ ಆಗುವಂತ ಚಾನ್ಸಸ್ ಇದೆ. ಉದಾಹರಣೆಗೆ ಈ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಓಕೆ, ಸಾಗರ, ತೀರ್ಥಹಳ್ಳಿ ಇಲ್ಲಿ ಓಕೆ ಇರ್ಬೋದು. ಬಟ್ ನಾವು ತೀರ್ಥಹಳ್ಳಿ ಅಲ್ಲಿಗೆ ತಗೊಂಡೋಗಿ ಹಾಕೋದ್ರ ಬದಲು ನಾವೇನ್ ಮಾಡ್ಬೋದು, ಈ ಬುಕ್ಕಾಂಬೂದಿ ಅಥವಾ ಮೈದಾನ ಸ್ಥಳೀಯ ಏನಿದೆ ಅದನ್ನ ನಾವು ಬಯಲುಸೀಮೆಗೆ ಹೆಚ್ಚಾಗಿ ಬಳಸಬಹುದು. ಅದು ಬಿಟ್ರೆ 2ನೇ ಭಾಗ ನೋಡಿದ್ರೆ ನೀವು ಸುಧಾರಿತ ತಳಿಗಳು ಅಂತ ಇದೆ, ಇಂಪ್ರೂವ್ಡ್ ವೆರೈಟೀಸ್ ಅಂತ.
ಸೊ ಸುಧಾರಿತ ತಳಿಗಳು ಅಂತ ಹೇಳ್ತೀವಿ. ಸುಧಾರಿತ ತಳಿಗಳು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ CPCR ವಿಟ್ಲ ಅಂತಿದೆ, ಕಾಸರಗೋಡು, ಇಲ್ಲೆಲ್ಲ ಒಂದಷ್ಟು ಸಂಶೋಧನೆ ಮಾಡಿ ಮಂಗಳ, ಇದ್ರ ಬಗ್ಗೆ ಬಹಳ ಜನ ತಿಳಿದಿದೆ. ತಪ್ಪ ಕಾಯಿ ಬರ್ತಿತ್ತು, ಮಂಗಳ, ಸುಮಂಗಳ, ಸ್ವರ್ಣಮಂಗಳ, ಶ್ರೀಮಂಗಳ ಇದೆಲ್ಲ ಬರ್ತಿತ್ತು. ಮೋಹಿತ್ ನಗರ್ ವೆಸ್ಟ್ ಬೆಂಗಾಲ್, ಈ ರೀತಿ ತಳಿಗಳು ಕೂಡ ನಮ್ಗೆ ರಿಲೀಸ್ ಆದ್ವು. ಬಟ್ ಜನಗಳಲ್ಲಿ ಅದರ ಬಳಕೆ ಬಹಳ ಕಮ್ಮಿ ಇದೆ. ಅದ್ರ ಜೊತೆಗೆ ಹೈಬ್ರಿಡ್ ಸಂಕರಣ ತಳಿಗಳು VTLA ಅಂತ ಇದೆ, ವಿಠಲ ಅರೆಕಾ ಹೈಬ್ರಿಡ್ ಅಂತ. VTL ಅಂದ್ರೆ ವಿಠಲ, AH ಅಂದ್ರೆ ಅರೆಕಾ ಹೈಬ್ರಿಡ್, ವಿಠಲ ಅರೆಕಾ ಹೈಬ್ರಿಡ್ 1 and 2. ಅಲ್ಲಿ ಅಡಿಕೆ ಚಿಕ್ಕ ಗಿಡ ಬರುತ್ತಲ್ಲ ಅದ್ರ ತಳಿ. ಸೊ ಇವಿಷ್ಟು ತಳಿಗಳು. ತೀರ್ಥಹಳ್ಳಿದು ಯಾವ ರೀತಿ ಕಾಣಿಸುತ್ತೆ, ಮೋಹಿತ್ ನಗರ್ ಯಾವ ರೀತಿ ಇದೆ, ವೆಸ್ಟ್ ಬೆಂಗಾಲ್ ಇದು ಮೋಹಿತ್ ನಗರ್, ಮಂಗಳ, ಸುಮಂಗಳ, ಕಹಿಕುಚಿಟಾಲ್ ಅಸ್ಸಾಂದಿದು. ಕಹಿಕುಚಿಟಾಲ್ ಅನ್ನೋದು ಅಸ್ಸಾಂ ವೆರೈಟಿ ಇದು. ನೋಡಿ, ಇವೆರಡು ಗಿಡ್ಡ ತಳಿಗಳು ಬಹಳ ಜನಕ್ಕೆ ಇಂಟ್ರೆಸ್ಟ್ ಇರುವಂತದ್ದು. VTLAH ವಿಠಲ ಅರೆಕಾ ಹೈಬ್ರಿಡ್ 1 ಮತ್ತೆ 2 ಅಂತ. ಇದನ್ನ ಕ್ರಾಸ್ ಮಾಡ್ಬೇಕಾದ್ರೆ ನೋಡಿ, ಹಿರೇಹಳ್ಳಿ ಗಿಡ್ಡ ತಳಿ ಏನಿದೆ ಅದನ್ನ ಹೆಣ್ಣಾಗಿ ಉಪಯೋಗಿಸಿದ್ದಾರೆ, ಸುಮಂಗ್ಲನ ಗಂಡಾಗಿ ಉಪಯೋಗಿಸಿದ್ದಾರೆ. ಇದೆರಡನ್ನ ಕ್ರಾಸ್ ಮಾಡಿ ಬಂದದ್ನ VTLAH ಅಂತ ಹೇಳ್ತೀವಿ. ಅದೇ ರೀತಿ ಎರಡನೇ ಫೋಟೋದಲ್ಲಿ ನೋಡಿದ್ರೆ ಹಿರೇಹಳ್ಳಿ ಡ್ವಾರ್ಫ್ ಇಂಟು ಮೋಹಿತ್ ನಗರ ಕ್ರಾಸ್ ಮಾಡಿರೋದು VTLAH 2 ಅಂತ ಬಂದಿದೆ. ಸೊ ಕರ್ನಾಟಕ ಮತ್ತೆ ಕೇರಳ ರಾಜ್ಯಗಳಿಗೆ ಇದರ ಸಜೆಷನ್ ಇದೆ. ಇದ್ರ ಗಿಡಗಳು ಮೋಸ್ಟ್ಲಿ ಆರ್ಡರ್ ಬೇಸಿಸ್ ಮೇಲೆ ಕೊಡ್ತಾರೆ. ಮತ್ತೆ ನಿಮ್ಗೆ ಈ ಸುಳಿ ತಿಗಣೆ ಅಂತ ಏನ್ ಹೇಳ್ತೀವಿ ಅದ್ರ ಬಾಧೆ ಜಾಸ್ತಿ ಇದೆ. ಗಿಡ ಚಿಕ್ಕಿರೋದ್ರಿಂದ ನಿಮ್ಗೆ ಅದ್ರ ಬಾಧೆ ಒಂದ್ ಸ್ವಲ್ಪ ಹೆಚ್ಚಾಗಿದೆ. ನೀವು ವಿಟ್ಲ ಸಂಸ್ಥೆಯವರನ್ನು ಸಂಪರ್ಕ ಮಾಡಿದ್ರೆ ಮೋಸ್ಟ್ಲಿ ಆರ್ಡರ್ ತಗೊಂಡು ಗಿಡ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ವಮಂಗಳ ಇವೆಲ್ಲ ಇಂಪ್ರೂವ್ಡ್ ವೆರೈಟೀಸ್. ಶ್ರೀಮಂಗಳ, ಮಂಗಳ ಆದ್ಮೇಲೆ ಮಂಗಳ, ಸರ್ವಮಂಗಳ, ಶ್ರೀಮಂಗಳ ಇದೆಲ್ಲ ಬರ್ತದೆ. ಸೊ ಇದ್ರಲ್ಲೂ ಕೂಡ ಮುಖ್ಯವಾಗಿ ತಾಯಿ ಮರಗಳ ಆಯ್ಕೆ ಯಾವ ರೀತಿ ಮಾಡ್ತೀವಿ ಅಂತ ನೋಡೋದಾದ್ರೆ, ಬೇಗ ಇಳುವರಿ ಕೊಡಲು ಪ್ರಾರಂಭಿಸಿದ ಮರಗಳನ್ನ ನಾವು ಆಯ್ಕೆ ಮಾಡ್ಕೋತೀವಿ. ಯಾಕಂದ್ರೆ ಈಗ ಬಹಳಷ್ಟು ಕಡೆ ನೋಡಿ, ನೀವು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ, ನಾವು ಕೆಲವು ಕಡೆ ನೋಡಿದಾಗ 5 ವರ್ಷಕ್ಕೆ ಒಳ್ಳೆ ಫಲ ಬಂದಿದೆ, 3 ಗೊನೆ, 4 ಗೊನೆ, 6 ವರ್ಷಕ್ಕೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸುಮಾರು 15ರಿಂದ 30 ವರ್ಷದ ಮರಗಳನ್ನ ನಾವು ಆಯ್ಕೆ ಮಾಡ್ಕೋ. ನೋಡಿ, ಇಲ್ಲೂ ಕೂಡ ಮಧ್ಯಮ ವಯಸ್ಸಿನ ಮರಗಳನ್ನ ನಾವು ಆಯ್ಕೆ ಮಾಡ್ಕೊಳಕ್ ಹೇಳ್ತಾ ಇದ್ವಿ. ಆ ತಿಂಗಳು ಕೂಡ ಅದೇ ರೀತಿ ಹೇಳಿದ್ವಿ. ಮತ್ತೆ ಕೊನೆಯಲ್ಲಿ ಅತಿ ಹೆಚ್ಚು ಕಾಯಿ ಹೊಂದಿರುವ ಕಚ್ಚಾ ಗುಣ ಹೊಂದಿರುವಂತದ್ದು, ಒಂದೇ ತರದ ಯೂನಿಫಾರ್ಮ್ ಆಗಿರ್ಬೇಕು, ಈ ರೀತಿಯದನ್ನ ಆಯ್ಕೆ ಮಾಡ್ಕೊಂಡು ಹೇಳ್ತೀವಿ. ಮತ್ತೆ ಗಿಣ್ಣೆಗಳ ಮಧ್ಯೆ ಜಾಗ ಕಮ್ಮಿ ಇರೋದು ಹೇಳ್ತೀವಿ. ಆ ರೀತಿ ತಾಯಿ ಮರಗಳನ್ನ ನಾವು ಆಯ್ಕೆ ಮಾಡ್ಕೊಳಕ್ ಹೇಳ್ತೀವಿ. ಮುಖ್ಯವಾಗಿ ಮಧ್ಯಮ ವಯಸ್ಸಿನ ಮರಗಳನ್ನ ಆಯ್ಕೆ ಮಾಡ್ಕೊಳಕ್ ಕಾರಣ ಏನಂತ ಹೇಳಿದ್ರೆ, ಈಗ ಉದಾಹರಣೆಗೆ 6 ವರ್ಷಕ್ಕೆ ಫಲ ಬಿಡ್ತು, ಏನಕ್ಕೆ ನಾನು 8-9 ವರ್ಷಕ್ಕೆ ಉಪಯೋಗಿಸಬಾರ್ದು ಅಡಿಕೆ ಅದು ಕೊಟ್ಟನ್ನ ಅನ್ನೋದಾದ್ರೆ, ಅಡಿಕೆ ಕೂಡ ನಮ್ಗೆ ಕನಿಷ್ಠ ಪಕ್ಷ ಒಂದ್ 40 ವರ್ಷ ಬರುವಂತ ಮರ. ನಾನು ಬರೀ 2-3 ವರ್ಷ ಬಿಟ್ಟಿರೋ ಫಲ ನೋಡ್ಕೊಂಡು ನಾನು ಅದನ್ನ ಬೆಳೆದಿದ್ದೆ, ಅದರಿಂದ ಬೆಳಿತೀನಿ, ಗಿಡ ಮಾಡ್ತೀನಿ, ಇನ್ನೊಂದು 12 ವರ್ಷಕ್ಕೆ ಈ ಗಿಡದಕ್ಕೆ ಏನೋ ತೊಂದರೆ ಆಯ್ತು, ಅದನ್ನ ನಂಬಕ್ಕಾಗಲ್ಲ. ಅದರಿಂದಾಗಿ ಕನಿಷ್ಠ ಪಕ್ಷ ನಾವೊಂದ್ 7 ವರ್ಷಕ್ಕೆ ಫಲ ಶುರು ಆಯ್ತು ಅಂದ್ರೆ 7-8 ವರ್ಷ ಅದ್ರ ಯಾವ ರೀತಿ ಫಲ ಬಿಡುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ಕೊಂಡು ನೋಡ್ಕೊಂಡು ನಾವು ಆಯ್ಕೆ ಮಾಡ್ಕೋಬೇಕು. ಅದು ಇಂಪಾರ್ಟೆಂಟ್. ಮತ್ತೆ ಮಧ್ಯಮ ವಯಸ್ಸಿನ ಮರನ ಏನಕ್ಕೆ ಹೇಳ್ತೀವಿ ಅಂದ್ರೆ, ವಯಸ್ಸು ಹೆಚ್ಚಾಗ್ತಾ ಆಗ್ತಾ ಅದ್ರದ್ದು ಕ್ಷಮತೆ ಕಮ್ಮಿ ಆಗ್ತದೆ. ಕಾಯಿ ಬಿಡುವಂತ ಸಂಖ್ಯೆ ಆಗ್ಬೋದು, ಅದರಲ್ಲಿ ಇರುವಂತ ಬೀಜದ ಇದಿರ್ಬೋದು, ಗುಣಮಟ್ಟ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಈ ಮಧ್ಯಮ ವಯಸ್ಸಿನ ಮರ ತನ್ನ ಪೂರ್ಣ ಕ್ಷಮತೆಯಲ್ಲಿ ಅದ ಕಾಯಿಗಳನ್ನ ಬಿಡ್ತಾ ಇರುತ್ತೆ. ಅದರಿಂದಾಗಿ ಮಧ್ಯಮ ವಯಸ್ಸಿನ ಮರಗಳ ಆಯ್ಕೆ ಬಹಳ ಉತ್ತಮ. ಅಡಿಕೆ ಗೊನೆಯಲ್ಲೂ ಕೂಡ ನಾವೀಗ ಒಂದು 4-5 ಗೊನೆ ಇರ್ತದೆ ಅಂತ ಹೇಳಿದ್ರೆ, ಕೆಳಗಡೆ ಮೇಲ್ಗಡೆ ರಿಜೆಕ್ಟ್ ಮಾಡಿ ಮಧ್ಯ ತಗೊಳಕ್ ಹೇಳ್ತೀವಿ. ಮೊದಲಿನ 4 ಕೊನೆಗಳನ್ನು ಬಿಟ್ಟು ಮಧ್ಯದ 2 ಅಥವಾ 3 ಕೊನೆಗಳನ್ನು ಬೀಜಕ್ಕಾಗಿ ಆಯ್ಕೆ ಮಾಡ್ಕೊಳಕ್ ಹೇಳ್ತೀವಿ. ಸಾಮಾನ್ಯವಾಗಿ 25ರಿಂದ 30 ಗ್ರಾಮ್ ಇರ್ಬೇಕು ಮಿನಿಮಮ್. ಆ ಗೋಟ್ಗಳು ಅಂತ ಏನ್ ಹೇಳ್ತೀವಿ, ಹಣ್ಣಾದ ಅಡಿಕೆ, ಅದು 25ರಿಂದ 30 ಗ್ರಾಮ್ ಇರ್ಬೇಕು. ಆಮೇಲೆ ಸಾಮಾನ್ಯವಾಗಿ ಇದನ್ನ ಮೊದಲು ಮಾಡ್ತಿದ್ರು, ಅದನ್ನ ಗೋಟ್ನೆಲ್ಲ ತಗೊಂಡೋಗಿ ಒಂದ್ ನೀರಿನ ತೊಟ್ಟಿಗೆ ಹಾಕಿದ್ರೆ ಆ ತೊಟ್ಟು ಮೇಲಕ್ಕೆ ಯಾವ್ದು ತೇಲ್ತಾ ಇರ್ತವೆ ಮೇಲ್ಮುಖವಾಗಿ ಅಂತದನ್ನ ಹಣ್ಣಡಿಕೆನ ಬೀಜಕ್ಕಾಗಿ ಆಯ್ಕೆ ಮಾಡ್ಕೊಳ್ಳೋರು. ಮತ್ ಹಿಂದೆ ಎಲ್ಲ ಯಾವ ರೀತಿ ಮಾಡೋರು ಅಂದ್ರೆ, ಈ ರೀತಿ ಬೆಡ್ ಮಾಡೋರು. ಈಗಲೂ ಕೂಡ ಕೆಲವು ಕಡೆ ಮಾಡ್ತಾರೆ. ಏನೋ ಬೆಡ್ ಮಾಡಿ ಆ ಮೊಳಕೆ ಕಾಣಿಸಕ್ ಶುರು ಆದ್ಮೇಲೆ ಕವರ್ ಹಾಕ್ತಾರೆ, ಅದು ಸೆಕೆಂಡರಿ ನರ್ಸರಿ ಅಂತ. ಅದನ್ನು ಕೂಡ ನೀವು ಮಾಡ್ಬೋದು. ಆದ್ರೆ ಈಗ ಬಹಳಷ್ಟು ಕಡೆ ಏನ್ ಮಾಡ್ತಾರೆ, ನೇರವಾಗಿ 6x9 ಆ ರೀತಿ ಅದರ ಕವರ್ ತಂದು ಪಾಲಿಬ್ಯಾಗ್ ಎಲ್ಲ ನೇರವಾಗಿ ನಾಟಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಮಾಡ್ಬೋದು, ಏನ್ ತೊಂದರೆ ಏನಿಲ್ಲ. ಬಿತ್ತನೆ ಆದ ಒಂದು 40 ದಿವಸಕ್ಕೆಲ್ಲ ಮೊಳಕೆ ಕಾಣಿಸಕ್ ಶುರು ಆಗುತ್ತೆ. ನೋಡಿ, ಸಾಮಾನ್ಯವಾಗಿ ಸಸಿ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವಾಗ್ಲೂ ಯಾವ ರೀತಿಯ ಸಸಿಗಳು, 3 ವರ್ಷ 4 ವರ್ಷ ಸಸಿ ಎಲ್ಲ ಕೊಡ್ತಾರೆ, ತಪ್ಪು ಅಂತಲ್ಲ. ಬಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಕ್ಯಾರಿಯಿಂಗ್ ಜಾಸ್ತಿ, ಅಂದ್ರೆ ತುಂಬಾ ದೂರ ತಗೊಂಡೋಗೋದು. ಸಾಮಾನ್ಯವಾಗಿ ಏನಾಗುತ್ತೆ, ಚಿಕ್ಕ ಗಿಡ ಹಾಕ್ದಾಗ ನೀವು ನ್ಯಾಚುರಲ್ ಆಗಿ ಇದಕ್ಕೆ ಹೊಂದ್ಕೊಳ್ಳುತ್ತೆ, ಬೇಗ ಬೇರೆ ಬಿಟ್ಕೊಳ್ಳುತ್ತೆ, ಬೆಳ್ಕೊಂಡು ಹೋಗುತ್ತೆ. ಸಾಮಾನ್ಯವಾಗಿ ನಾವು ಒಂದು ವರ್ಷದ ಗಿಡ ಅಂತ ಇಟ್ಕೊಳ್ಳಿ. 1.5 ವರ್ಷದ ಗಿಡಗಳು ಏನಿರುತ್ತೆ, 1.5 ವರ್ಷದ ಗಿಡ ನಮ್ಗೆ ಬಹಳ ಸೂಕ್ತ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ, ಸಣ್ಣಕ್ಕೆ ಎತ್ತರಕ್ಕೆ ಬೆಳೆದಿರೋ ಗಿಡ ಆಯ್ಕೆ ಮಾಡ್ಕೊಳಕ್ ಹೇಳಲ್ಲ, ಕಂಬವಾಗಿರ್ಬೇಕು ಅಂತ ಹೇಳ್ತಾರೆ ರೈತರ ಭಾಷೆಯಲ್ಲಿ. ಆ ಕೆಳಗಡೆ ಗೆಡ್ಡೆ ನೋಡಿದಾಗ ಸ್ವಲ್ಪ ದಪ್ಪವಾಗಿರ್ಬೇಕು ನಿಮ್ಗೆ. ಅಂತ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡು ನಾಟಿ ಮಾಡಿದಾಗ ಬಹಳ ಒಳ್ಳೇದು ನಮ್ಗೆ.
ಇನ್ನೊಂದೇನ್ ಮಾಡ್ತಾರೆ, ಬಹಳಷ್ಟು ಕಡೆ ಟ್ರೆಂಚ್ ಹೊಡೆದ್ ನಾಟಿ ಮಾಡ್ತಾರೆ. ಟ್ರೆಂಚ್ ಹೊಡೆದ್ ನಾಟಿ ಮಾಡಿದಾಗ ನೀರೆಲ್ಲ ತುಂಬಿಕೊಂಡು ಬಹಳಷ್ಟು ಕಡೆ ತೊಂದರೆ ಆಗೋದನ್ನ ನೋಡಿದೀವಿ ನಾವು. ಮತ್ತೆ ತುಂಬಾ ಆಳಕ್ಕೆ ಟ್ರೆಂಚ್ ಹೊಡೆದಾಗ ಮೇಲ್ಗಡೆ ಯಾವಾಗ್ಲೂ 1.5-2 ಅಡಿ ಮಣ್ಣೇನಿರುತ್ತೆ ಅದೇ ಪೋಷಕಾಂಶ ಯುಕ್ತ ಅಂದ್ರೆ ನ್ಯೂಟ್ರಿಷಿಯಸ್ ಸಾಯಿಲ್, ಫರ್ಟೈಲ್ ಸಾಯಿಲ್ ಅಂತ ಹೇಳ್ತೀವಿ, ಅದನ್ನೆಲ್ಲ ತೆಗೆದು ಗುಂಡಿಲ್ ನಾಟಿ ಮಾಡಿರ್ತಾರೆ. ಸೊ ಅದರಿಂದಾಗಿ ಸಾಮಾನ್ಯವಾಗಿ ಅದನ್ನ ಮಾಡೋದು ಒಳ್ಳೇದಲ್ಲ. ಮತ್ತೆ ನೀವು ಗುಂಡಿ ತೆಗಿಬೇಕಾದ್ರೆ ಸೇರ್ ಗುಂಡಿ ಅಂತ ತೆಗಿತಾರೆ, ಬರೀ ಕವರ್ ಎಷ್ಟು ಕೋಕ್ ಬರ್ಬೇಕು ಅಷ್ಟೇ ಗುಂಡಿ ತೆಗಿತಾರೆ, ಅದು ಕೂಡ ಒಳ್ಳೇದಲ್ಲ. ನಾನು ಆಗ್ಲೇ ಏನ್ ಹೇಳಿದೆ, ಸೇರ್ ಗುಂಡಿ ಅಂದ್ರೆ ಯಾವ್ದೋ ಒಂದು ಡ್ರಿಲ್ಲರ್ ಅಲ್ಲಿ ಕೊರೆದಿರ್ತಾರೆ, ಅದಕ್ಕೆ ಗಿಡ ಇಡ್ತಾರೆ. ಗಿಡ ಇಟ್ಟಾಗ ನೀವು ಸಾಮಾನ್ಯವಾಗಿ ಕವರ್ ಕಿತ್ ನೋಡಿ, ನಿಮ್ಗೆ ಕವರ್ ಕಿತ್ ನೋಡಿದಾಗ ಆ ಬೇರ್ಗಳು, ಬಿಳಿ ಬೇರ್ಗಳು ಕಾಣಿಸ್ತಾ ಇರುತ್ತೆ, ಅದು ಯಾವಾಗ್ಲೂ ಬೆಳೆಯುವಂತ ಬೇರು. ನಿಮ್ಗೆ ಸುತ್ತಮುತ್ತ ಅಗ್ಲ ಗುಂಡಿ ತೆಗೆದಾಗ ಏನಾಗುತ್ತೆ, ಆ ಮಣ್ಣು ಲೂಸ್ ಆಗಿರುತ್ತೆ. ಲೂಸ್ ಆಗಿದ್ದಾಗ ಬೇರ್ಗಳು ಸುಲಭವಾಗಿ ಹೋಗ್ತಾವ ಒಳಕ್ಕೆ. ಅದೇ ನೀವು ಬರೀ ಸೇರ್ ಗುಂಡಿ ಅಂತ ಹೇಳಿ ಇಷ್ಟೇ ಆಗಲ್ಲ ಡ್ರಿಲ್ಲರ್ ಅಲ್ಲಿ ಮಾಡಿದಾಗ ಸೈಡ್ ಅಲ್ಲಿ ನಿಮ್ಗೆ ಒಳ್ಳೆ ಕಾಂಕ್ರೀಟ್ ಹಾಕ್ದಂಗ ಆಗಿರುತ್ತೆ. ಅದನ್ನ ಭೇದಿಸಿ ಬೇರ್ಗಳು ಒಳಕ್ ಹೋಗಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಆ ಟೈಮ್ ಜಾಸ್ತಿ ತಗೊಂಡಾಗ ಗಿಡ ಬೆಳವಣಿಗೆ ಲೇಟ್ ಆಗುತ್ತೆ, ಗಿಡ ಎಸ್ಟಾಬ್ಲಿಷ್ಮೆಂಟ್ ಲೇಟ್ ಆಗುತ್ತೆ ಅನ್ನೋದು ಒಂದೇ ಕಾರಣ, ಬಿಟ್ಟರೆ ಬೇರೆ ಏನ್ ಕಾರಣ ಇಲ್ಲ. ಅದರಿಂದಾಗಿ ಸೇರ್ ಗುಂಡಿ ಅವಾಯ್ಡ್ ಮಾಡಿ ನೀಟಾಗಿ 1-1.5 ಅಡಿ ಆಗ್ಲಿಕ್ಕೆ ಗುಂಡಿ ತೆಗೆದು 1.5 ಅಡಿ ಆಗ್ಲಿಕ್ಕೆ ಗುಂಡಿ ತೆಗೆದು ಸೇಮ್ ಮಣ್ಣು, ಮನೆ ಗೊಬ್ಬರ, ಸ್ವಲ್ಪ ಬೇವಿನ ಹಿಂಡಿ ಇದನ್ನೆಲ್ಲ ಹಾಕಿ ನಾಟಿ ಮಾಡೋದು ಒಳ್ಳೇದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಾಟಿ ಮಾಡಕ್ ಹೇಳ್ತೀವಿ. ನಿಮ್ಗೆ ಏನಾಗುತ್ತೆ, ಯಾವಾಗ್ಲೂ ಸುಣ್ಣ ಹೊಡೆಯೋದು ಒಂದು ಅಭ್ಯಾಸ ಇದೆ. ಸುಣ್ಣ ಹೊಡೆಯೋದು ಯಾವಾಗ ಮಾಡ್ತೀವಿ, ಇವಾಗ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಸುಣ್ಣ ಹೊಡಿತೀವಿ. ಕಾರಣ ಏನು, ನಿಮ್ಗೆ ಅವಾಗ ಶುರುವಾಗಿದ್ದ ಬಿಸಿಲು ನಿಮ್ಗೆ ಹೆಚ್ಚು ಕಮ್ಮಿ ಸಂಕ್ರಾಂತಿ ಮುಗಿದು ಫೆಬ್ರವರಿ ಮಾರ್ಚ್ ವರ್ಗು ಬಿಸಿಲು ಹೊಡಿತಾ ಇರುತ್ತೆ. ಅಂತ ಟೈಮಲ್ಲಿ ಸಸಿಗಳನ್ನ ಪಾಲನೆ ಮಾಡ್ಬೇಕು. ಅದರಿಂದ ನಾವೇನ್ ಹೇಳ್ತೀವಿ, ಎಳೆ ಸಸಿಗಳಾದ್ರೆ ಪಶ್ಚಿಮ ಮತ್ತೆ ದಕ್ಷಿಣ ಭಾಗಕ್ಕೆ ಒಂದೊಂದು ನೆರಳಿನ ಗಿಡ ಹಾಕಕ್ ಹೇಳ್ತೀವಿ. ನೆರಳಿನ ಗಿಡ ಆದ್ರೂ ಆಗ್ಬೋದು, ಇಲ್ಲ ತೆಂಗಿನ ಗರಿ ಏನಿರುತ್ತೆ ಅದನ್ನ ಚುಚ್ಚಕ್ ಹೇಳ್ತೀವಿ. ಕೆಲವು ಕಡೆ ನಾವು ರೈತರು ಇದನ್ ಮಾಡೋದ್ ನೋಡಿದೀವಿ, ಅಂತ ಒಂದೊಂದು ತೊಗರಿ ಗಿಡ ಹಾಕಿರ್ತಾರೆ ಅದ್ರ ಪಕ್ಕದಲ್ಲಿ, ಅದು ಒಳ್ಳೆ ಅಭ್ಯಾಸ. ಅಥವಾ ನಿಮ್ಮ ಹಸಿರೆಲೆ ಗೊಬ್ಬರಗಳನ್ನ ಹಾಕಿರ್ತಾರೆ ಕೆಲವೊಬ್ರು, ಅದು ಒಳ್ಳೆ ಅಭ್ಯಾಸ. ಸೊ ಆ ರೀತಿ ನಾವು ಇದ್ ಮಾಡ್ಬೇಕು. ಮೈನ್ ಕಾರಣ ಏನಂತ ಹೇಳಿದ್ರೆ, ಈ ಪಶ್ಚಿಮ ಮತ್ತೆ ದಕ್ಷಿಣ ಸೂರ್ಯ ಮುಳುಗುವಂತದ್ದು ಏನಿರುತ್ತಲ್ಲ, ಆ ಭಾಗದಿಂದ ಬೀಳೋ ಬಿಸಿಲು ಅಡಿಕೆಗೆ ಯಾವಾಗ್ಲೂ ಎಫೆಕ್ಟ್ ಮಾಡ್ತದೆ. ನೀವು ಉದಾಹರಣೆಗೆ ಶಿವಮೊಗ್ಗದಿಂದ ಬೀರೂರ್ ಕಡೂರ್ ಕಡೆಗೆ ಹೋಗೋ ಟ್ರೈನ್ ಹತ್ತಿದ್ರೆ ನೀವು ಈ ಶಿವಮೊಗ್ಗದಿಂದ ಭದ್ರಾವತಿ ಹೋಗೋವರೆಗೂ ತೋಟಗಳು ಗಮನಿಸಿ, ಸಂಜೆ ನೀವು ಹೋಗ್ತಾ ಟ್ರೈನ್ ಹೋಗ್ತಾ ಎಲ್ಲಾ ತೋಟಗಳು ಸೀಲ್ ಬಿಟ್ಟಿರ್ತದೆ ಎಡಗಡೆ ನೋಡಿದ್ರೆ ನೀವು. ಅಂದ್ರೆ ಪಶ್ಚಿಮದಿಂದ ಯಾವ ಬಿಸಿಲು ಬೀಳುತ್ತಲ್ಲ ಆ ಭಾಗದಲ್ಲೆಲ್ಲ ಸೀಲ್ ಬಿಟ್ಟಿರುತ್ತೆ. ಅದೇ ನೀವು ಆಪೋಸಿಟ್ ಅಲ್ಲಿ ನೋಡಿದ್ರೆ ಏನಾಗಿರಲ್ಲ. ಕಾರಣ ಏನು, ಈ ಸಂಜೆ ಬಿಸಿಲು ಅಂತ ಏನ್ ಹೇಳ್ತೀವಲ್ಲ, ಆ ಬಿಸಿಲಿನ ಜಳಕ್ಕೆ ಇವೆಲ್ಲ ಸೀಲ್ ಬಿಟ್ಟಿರುತ್ತೆ. ಉತ್ತಮವಾದ ಉದಾಹರಣೆ ಅಂತ ಹೇಳಿದ್ರೆ, ನಾವೇ ಬಸ್ ಅಥವಾ ಕಾರಲ್ಲಿ ಹೋಗ್ತಾ ಇದ್ರೆ, ಈಗ ನೋಡಿ, ಈಗ 12 ಗಂಟೆ 12:30 1:15 ಆದ್ರೂ ಕೂಡ ನಮ್ಗೆ ಏನ್ ಅನ್ಸಲ್ಲ ಬಿಸಿಲು. ಬಟ್ ನೀವು 3 ಗಂಟೆ 4 ಗಂಟೆ ಎಸ್ಪೆಷಲಿ 4 ಗಂಟೆ ಬಿಸಿಲು ಪೂರಕ್ಕೆ ಆಗಲ್ಲ ನಮ್ಗೆ. ಸೈಡ್ ಇಂದ ಬೀಳ್ತಾ ಇದ್ರೆ ನಮ್ ಕೆನ್ನೆ ಸುಟ್ಟು ಹೋಗ್ತಾ ಇದೆ ಅನ್ನೋ ಫೀಲ್ ಬರುತ್ತೆ. ಸೊ ಅಡಿಕೆಗೂ ಅದೇ ರೀತಿ. ಇದರಿಂದ ಅವಾಯ್ಡ್ ಮಾಡಕ್ ನಾವೇನ್ ಹೇಳ್ತೀವಿ, ಸುಣ್ಣ ಹೊಡೆಯಕ್ ಹೇಳ್ತೀವಿ. ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಸುಣ್ಣ ಹೊಡಿಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆ ಪಶ್ಚಿಮ ಮತ್ತೆ ದಕ್ಷಿಣ ಭಾಗದಲ್ಲಿ ನೆರಳು ಗಿಡಗಳನ್ನ ಬೆಳೆಸಕ್ ಹೇಳ್ತೀವಿ. ನೆರಳು ಗಿಡಗಳ ಅಂತ ಹೇಳಿದ್ರೆ ಉದಾಹರಣೆಗೆ ಗ್ಲೇರಿಸಿಡಿಯಾ ಗೊಬ್ಬರದ ಗಿಡ ಇರಬಹುದು, ಅಥವಾ ಬಾಳೆ ಗಿಡಗಳನ್ನ ಹಾಕ್ತಾರೆ ಕೆಲವರು. ನೀವು ಲಾಂಗ್ ಸ್ಟ್ಯಾಂಡಿಂಗ್ ಆದ್ರೆ ಮಹಾಗೋನಿ, ಸಿಲ್ವರ್, ತೇಗ ಇಂಥ ಗಿಡಗಳನ್ನ ಹಾಕ್ತಾರೆ. ಆದ್ರೆ ಒಂದೇನಂತ ಹೇಳಿದ್ರೆ, ಅಂತ ಗಿಡಗಳನ್ನ ನಾಟಿ ಮಾಡಿದ್ಮೇಲೆ ಕನಿಷ್ಠ ಪಕ್ಷ ಒಂದು 12 ಅಡಿ ಜಾಗ ಬಿಟ್ಟು ನಿಮ್ಮ ಅಡಿಕೆ ಗಿಡಗಳನ್ನ ನಾಟಿ ಮಾಡ್ಬೋದು. ನೀವು ಸಿಲ್ವರ್, ತೇಗ ಇದ್ರ ಪಕ್ಕನೆ ಅಡಿಕೆ ಗಿಡಗಳನ್ನ ನಾಟಿ ಮಾಡಿದ್ರೆ ಅಂತ ಒಳ್ಳೆ ಇಳುವರಿ ಬರಲ್ಲ. ಅದರಿಂದ ರೈತರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ದಕ್ಷಿಣ ಪಶ್ಚಿಮ ಭಾಗದಲ್ಲಿ ನೀವು ಆ ಸೈಡ್ ಅಲ್ಲಿ ಏನ್ ನೆಡ್ತೀರಿ ಅಲ್ಲಿಂದ ಸ್ವಲ್ಪ ಪ್ರಮಾಣದಲ್ಲಿ ದಾರಿ, ಒಂದು 12 ಅಡಿ ದಾರಿ ಬಿಟ್ಕೊಂಡು, ಆ ದಾರಿ ಬಿಟ್ಟಾದ್ಮೇಲೆ ನೀವು, ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಸರ್. ಓಕೆ. ಸೊ 12 ಅಡಿ ನೀವು ಗ್ಯಾಪ್ ಬಿಟ್ಕೊಂಡು, ಅಂದ್ರೆ ರೋಡ್ ರೀತಿ ಬಿಟ್ಕೊಂಡು ಅದಾದ್ಮೇಲೆ ನೀವು ನಾಟಿ ಮಾಡ್ಕೋಬಹುದು. ಅದು ಕೂಡ ಒಳ್ಳೇದು ನಿಮ್ಗೆ. ನೋಡಿ, ಇದೆಲ್ಲ ನಿಮ್ಗೆ ಸೀಲ್ ಬಿಟ್ಟಿರೋದು ಪಶ್ಚಿಮ ಬಿಸಿಲು ಬಿದ್ದು. ನೋಡಿ, ಇಂಥ ತೋಟಗಳನ್ನ, ಅಥವಾ ನೀವು ಹೊಸ ತೋಟ ಮಾಡಿದ್ರೆ 3 ವರ್ಷ 4 ವರ್ಷದ ತೋಟ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಹೋದ್ರೆ ಪಶ್ಚಿಮ ಅಂದ್ರೆ ನಾನು ಹಿಂದಕ್ಕೆ ಸೂರ್ಯ ಮುಳುಗೋ ಭಾಗ ಅನ್ಕೊಂಡ್ರೆ, ಈ ಕಡೆಯಿಂದ ನೋಡಿದ್ರೆ ಎಲ್ಲಾ ಹಸಿರಿಗೆ ಏನಿರುತ್ತಲ್ಲ ಕಾಂಡ, ಅದೆಲ್ಲ ಹಳದಿ ಕಾಣಿಸ್ತಾ ಇರುತ್ತೆ. ಆಪೋಸಿಟ್ ಸೈಡ್ ಪೂರ್ವದ ಕಡೆಯಿಂದ ನೋಡಿದ್ರೆ ಎಲ್ಲ ಹಸಿರು ಕಾಣಿಸ್ತಾ ಇರುತ್ತೆ. ಅದರ ಅರ್ಥ ಬಿಸಿಲಿನ ಜಳಕ್ಕೇನೆ ಆ ರೀತಿ ಆಗಿದೆ ಅಂತ ಹೇಳಿ. ಅದರಿಂದಾಗಿ ಸುಣ್ಣ ಬೆಳೆಯೋದು ಒಂದು ಉತ್ತಮ ಇದು. ಇಲ್ಲಾಂದ್ರೆ ಸೋಗ್ ಕಟ್ತಾರೆ ಕೆಲವರು, ಈ ರೀತಿ ಸೋಗ್ ಕಟ್ಟಿ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಇಲ್ಲಾಂದ್ರೆ ನಾವೇನ್ ಹೇಳ್ತೀವಿ, ಸಾಮಾನ್ಯವಾಗಿ ಸಣ್ಣ ಸಸಿಗಳು ಏನಿರ್ತವೆ ಅಥವಾ ಈ ತೋಟಗಳು ಏನಿರ್ತವೆ, ಇಲ್ಲಿ ನರ್ಸ್ ಕ್ರಾಪ್ ಅಂತ ಹೇಳ್ತೀವಿ. ಬಾಳೆ ಬೆಳೆಯಕ್ ಹೇಳ್ತೀವಿ, ಪಪ್ಪಾಯ ಬೆಳೆಯಕ್ ಹೇಳ್ತೀವಿ. ಅದರಿಂದ ಏನ್ ಉಪಯೋಗ, ರೈತಂಗೆ ಅಡಿಷನಲ್ ಇನ್ಕಮ್, ಲಾಭನೂ ಕೂಡ ಬರುತ್ತೆ. ಅದ್ರ ಜೊತೆಗೆ ಈಗ ಬಾಳೆ ಪೊಟ್ಯಾಶ್ ಅಂಶ ಹೆಚ್ಚಾಗಿರ್ತದೆ, ಕಂದು ಕುಯ್ತೀರಿ, ಕತ್ತರಿಸ್ತೀರಿ, ಅದು ಗೊಬ್ಬರ ಸಿಕ್ಕಂಗಾಗುತ್ತೆ. ಮತ್ತೆ 3ನೇದು ಈ ರೀತಿ ನೆರಳು ಕೊಟ್ಟು ಗಿಡನೂ ಕೂಡ ಕಾಯುತ್ತೆ. ಅದರಿಂದಾಗಿ ನರ್ಸ್ ಕ್ರಾಪ್ ಅಂತಾನೆ ಹೇಳ್ತೀವಿ. ಯಾವ ರೀತಿ ನಮ್ಗೆ ಆಸ್ಪತ್ರೆಗೆ ಹೋದ್ರೆ ಕೇರ್ ಮಾಡ್ತಾನ ನರ್ಸ್, ಆ ರೀತಿ ನರ್ಸ್ ಕ್ರಾಪ್ ಅಂತ ಕೂಡ ಹೇಳ್ತೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಈ ರೀತಿ ನೆರಳು ಮರಗಳನ್ನ ಬೆಳೆಸ್ಕೊಳ್ಳೋದು ಉತ್ತಮ. ಈ ಅಡಿಕೆಗೆ ನೆರಳಾಗಿರುತ್ತೆ, ಎಸ್ಪೆಷಲಿ ಪಶ್ಚಿಮ ಮತ್ತೆ ದಕ್ಷಿಣ ಭಾಗದಲ್ಲಿ, ಸೌತ್ ವೆಸ್ಟ್ ಆ ಭಾಗದಲ್ಲಿ ನೋಡಿ.
ಮ್ಯೂಟ್ ಮಾಡ್ಕೊಂಡ್ರೆ ಒಳ್ಳೇದು, ಯಾರ್ದು ಸೌಂಡ್ ಬರ್ತಾ ಇದೆ. ಆ ನೆರಳು ಮರಗಳಿಂದ ನಿಮ್ಮ ಅಡಕೆ ತೋಟದ ಮಧ್ಯೆ ಒಂದ್ 10-12 ಅಡಿ ಗ್ಯಾಪ್ ಕೊಟ್ಕೊಂಡ್ರೆ ಒಳ್ಳೇದು. ನೀವು ಇದು ದಾರಿ ಅಂತಾದ್ರೂ ಬಿಟ್ಕೊಳ್ಳಿ. ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ, ನಿಮ್ ಅಡಕೆ ಗಿಡಕ್ಕೂ ತೊಂದರೆ ಆಗಲ್ಲ. ಮತ್ತದ್ರ ಜೊತೆಗೆ ಇವತ್ತಿನ ಕಾಲಘಟ್ಟದಲ್ಲಿ ಈಗ ನೆನ್ನೆ ಮೊನ್ನೆ ನೀವು ಮಳೆ ನೋಡ್ಬೋದು, ಅತಿ ಹೆಚ್ಚಿನ ಮಳೆ ಆಯ್ತು. ಬಹಳಷ್ಟು ಜನ ಗದ್ದೆ ಬಯಲಲ್ಲಿ ತೋಟ ಮಾಡಿದ್ದಾರೆ. ಇನ್ನ ನಮ್ಮ ತೀರ್ಥಹಳ್ಳಿ ಸಾಗರ ಭಾಗದವ್ರಿಗಂತೂ ಇದು ಅಭ್ಯಾಸ ಇದ್ದೇ ಇದೆ. ಬಸಿಗಾಲುವೆ ಇಲ್ಲದೆ ಯಾವುದೇ ತೋಟನೂ ಇರೋದಿಲ್ಲ ಅನ್ನೋದು. ಸೊ ಬಸಿಗಾಲುವೆಗೆ ನಾನು ಈಗಾಗಲೇ ಮುಂಚೆ ಕೂಡ ಹೇಳಿದೀನಿ. ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಒಂದು, ನೀರು ಬಂದಂತ ಮಳೆ ನೀರು ಹರಿದು ಹೋಗ್ಲಿ ಅಂತ ಹೇಳಿ. ಎರಡನೇದು, ಬೇರ್ಗಳಿಗೆ ಗಾಳಿ ವ್ಯವಸ್ಥೆ ಆಗ್ಲಿ ಅಂತ ಹೇಳಿ. ಅದರಿಂದಾಗಿ ಸಾಲು ಬಿಟ್ಟು ಸಾಲು, ಒಂದ್ ಸಾಲ್ ಬಿಟ್ಟು ಇನ್ನೊಂದ್ ಸಾಲ್ಗೆ ನೀವು ಟ್ರೆಂಚ್ ಹೊಡ್ಸೋದು ಕಂಪಲ್ಸರಿ. 2-2.5 ಅಡಿ ಆಳ, ಮತ್ತೆ ಆ ನೀರ್ ಹರಿದೋಗಕ್ ಮತ್ತೆ 3 ಅಡಿ ಆಳದ್ದು ಟ್ರೆಂಚ್. ಈ ರೀತಿ ಹೊಡೆಯೋದು ಬಹಳ ಉಪಯೋಗ ಇದೆ. ಎಸ್ಪೆಷಲಿ ಎಲ್ಲಿ ನಿಮ್ಗೆ ಕಪ್ಪು ಮಣ್ಣಿದೆ, ಎಲ್ಲಿ ಇಡಿಮುಡಿಗೆ ರೋಗ ಜಾಸ್ತಿ ಇದೆ ಅಂತ ಕಡೆ ನೀವು ಇದನ್ನ ಮಾಡ್ಲೇಬೇಕು. ಈ ರೀತಿ ಬಸಿಗಾಲುವೆಗಳ, ಈಗ ಉದಾಹರಣೆಗೆ ಬೇಸಿಗೆಗಾಲದಲ್ಲಿ ಇದೇ ಬಸವೆಗಾಲುವೆಗೆ ನೀವು ಕಸ ಗಿಸ ತುಂಬಿಕೊಳ್ಳಿ, ತೊಂದರೆ ಇಲ್ಲ. ಮಳೆ ಯಾವಾಗ ಶುರು ಆಗುತ್ತೆ ಆ ಟೈಮಲ್ಲಿ ನೀವು ಅದನ್ನೆಲ್ಲ ಕ್ಲೀನ್ ಮಾಡಿ ನೀರು ಹರಿದು ಹೋಗ್ಬೇಕು. ನೋಡಿ, ಒಂದ್ ಸಾಲ್ ಬಿಟ್ಟು ಒಂದ್ ಸಾಲಲ್ಲಿ ಮಾಡಿದಾರೆ ನಿಮ್ಗೆ ಬಸಿಗಾಲುವೆ. ಅದಕ್ಕೆ ಅದು ಬಸಿಗಾಲುವೆಗೆ ಮತ್ತೊಂದು ಅಡ್ಡಲಾಗಿ ಮುಖ್ಯ ಬಸಿಗಾಲುವೆ ಅಥವಾ ಬಾರ್ಡರ್ ಟ್ರೆಂಚ್ ಹೊಡಿಸ್ಕೊಳ್ಳೋದು ಬಹಳ ಮುಖ್ಯ. ಇದು ವೆರಿ ಇಂಪಾರ್ಟೆಂಟ್ ನಮಗೆ. ನೀರಾವರಿ ನಾವೇನ್ ಹೇಳ್ತೀವಿ, ಒಂದು ಮರಕ್ಕೆ 15-20 ಲೀಟರ್ ಬೇಕಂತ ಹೇಳ್ತೀವಿ. ಕೆಲವರು ಸ್ಪ್ರಿಂಕ್ಲರ್ ಕೂಡ ಬಳಸ್ತಾರೆ, ಮತ್ತೆ ಡ್ರಿಪ್ ಕೂಡ ಬಳಸ್ತಾರೆ. ಸ್ಪ್ರಿಂಕ್ಲರ್ ಸಾಮಾನ್ಯವಾಗಿ ನಿಮ್ಗೆ ಯಾವಾಗ್ಲೂ ಯಾವ್ದು ದೊಡ್ಡ ತೋಟಗಳು, ಒಂದ್ 8-10 ವರ್ಷದ ತೋಟದಲ್ಲಿ ನಿಮ್ಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈ 1 ವರ್ಷ 2 ವರ್ಷದ ತೋಟಗಳಲ್ಲಿ ಕೆಲವರು ಸ್ಪ್ರಿಂಕ್ಲರ್ ಮಾಡಿಸ್ಕೊತಾರೆ. ಅವರು ಅದರಲ್ಲಿ ಏನಾದ್ರು ದ್ವಿದಳ ಧಾನ್ಯ ಬೆಳೆಯೋದು, ಕಾಳುಗಳು ಬೆಳೆಯೋದಾದ್ರೆ ವರ್ಕೌಟ್ ಆಗುತ್ತೆ. ಬಟ್ ಬರೀ ಅಡಕೆ ಬೆಳಿತೀವಿ ಅಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ಅವಾಯ್ಡ್ ಮಾಡೋದೇ ಒಳ್ಳೇದು. ಕಾರಣ ಏನಂತ ಹೇಳಿದ್ರೆ, ಮಧ್ಯದಲ್ಲೆಲ್ಲ ಸುಮ್ನೆ ನೀರ್ ಪೋಲಾಗಿ ಬೀಳುತ್ತೆ, ನೀರ್ ವೇಸ್ಟ್ ಆಗುತ್ತೆ ಒಂದು. ಎರಡನೇದು, ಕಳೆ ಹೆಚ್ಚಾಗಿ ಬೆಳೆಯುತ್ತೆ. ಕಳೆ ಹೆಚ್ಚಾಗಿ ಬೆಳೆಯುತ್ತೆ ಅಂತ ಹೇಳಿ ಮತ್ತೆ ಉಳುಮೆ ಮಾಡಿಸ್ತೀರಿ. ಗಿಡಗಳು ಅವ್ರು ಒಂದ್ಸರಿ ಉಳಕ್ ಬಂದ್ರೆ 1 ಗಿಡ 2 ಗಿಡ ಸತ್ತೆ ಸಾಯುತ್ತೆ ನಿಮ್ಗೆ ಟ್ರಾಕ್ಟರ್ ಸಿಕ್ಕಿ. ಅದರಿಂದಾಗಿ ಅಂತ ಸಂದರ್ಭದಲ್ಲಿ ಇದ್ದಾಗ ನೀವು ಆದಷ್ಟು ಸ್ಪ್ರಿಂಕ್ಲರ್ ಅವಾಯ್ಡ್ ಮಾಡಿ ಡ್ರಿಪ್ ಹೋಗೋದು ಬಹಳ ಉತ್ತಮ. ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಕೆಲವು ಕಡೆ ದಾವಣಗೆರೆ, ಶಿವಮೊಗ್ಗ ಇಂಥ ಭಾಗದಲ್ಲಿ ನಿಮ್ಗೆ ಇಲಾಖೆಯಿಂದ ಸಬ್ಸಿಡಿ ಕೂಡ ಸಿಗುತ್ತೆ. ಸೊ ಹನಿ ನೀರಾವರಿಗೆ ಹೋಗೋದು ಬೆಟರ್. ಬಟ್ ದೊಡ್ಡ ತೋಟಕ್ಕೆ ಹೋದಾಗ ನಿಮ್ಗೆ ವರ್ಕೌಟ್ ಆಗುತ್ತೆ, ಸ್ಪ್ರಿಂಕ್ಲರ್ ಕೂಡ ಮಾಡ್ಕೋಬಹುದು, ತಪ್ಪೇನಿಲ್ಲ. ಅಂತರ್ ಬೆಳೆ, ಮಿಶ್ರ ಬೆಳೆ ಪದ್ಧತಿಗಳು ತಾವೆಲ್ಲ ಫಾಲೋ ಮಾಡೋದೇ ಇದೆ, ಹೆಚ್ಚಿನ ಇದೇನಿಲ್ಲ. ಅಡಕೆ, ಬಾಳೆ, ಅಡಕೆ ಅರಿಶಿನ, ಶುಂಠಿ, ಗೆಣಸು ಇದನ್ನೆಲ್ಲ 3 ವರ್ಷದವರೆಗೆ ಇದನ್ನ ಬೆಳೀತಾರೆ. 10-15 ವರ್ಷ ಆದ್ಮೇಲೆ ಸ್ಪೈಸ್ ಕ್ರಾಪ್ಸ್ ಹೋಗ್ತೀವಿ. ಸಾಮಾನ್ಯ ಏಲಕ್ಕಿ, ಕರಿಮೆಣಸು, ಕೋಕೋ, ಲವಂಗ, ಜಾಯ್ಕಾಯಿ, ದಾಲ್ಚಿನ್ನಿ, ಬಾಳೆ, ವೀಳ್ಯದೆಲೆ ಇದೆಲ್ಲ ನೀವು ಮಾಡಿರೋದೆ. ಸೊ ಜಸ್ಟ್ ಫೋಟೋ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಚಿಕ್ಕ ಗಿಡಗಳಲ್ಲಿ ಅಡಕೆಯಲ್ಲಿ ಬಾಳೆ ನಾಟಿ ಮಾಡಿದಾಗ ಲಾಭ ಹೆಚ್ಚು, ಬಾಳೆನೂ ಬರುತ್ತೆ, ಅಡಕೆಗೂ ನೆರಳಾಗುತ್ತೆ. ಆದ್ರೆ ನಮ್ಮ ರೈತ ಬಂದವರು ಮಾಡೋ ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಉದಾಹರಣೆಗೆ ಮಿಟ್ಲಿ ಬಾಳೆ ಅಥವಾ ಪುಟ್ಟು ಬಾಳೆ ಅಂತ ಬೆಳಿತೀರಿ. ಏನಾಗುತ್ತೆ, ಡ್ರಿಪ್ ಲೈನ್ ಮಾಡ್ಸಿರ್ತಾರೆ 9 ಅಡಿ ದಾಯದಲ್ಲಿ. ಸೊ ರೈತರದ್ದೇನಿರುತ್ತೆ, ಹೆಂಗಾದ್ರೂ ಡ್ರಿಪ್ ಲೈನ್ ಬಿಟ್ಟಿದೀವಿ, 2 ಅಡಕೆ ಗಿಡದ ಮಧ್ಯೆ 1 ಬಾಳೆ ಗಿಡ ಹಾಕ್ಬಿಡೋಣ, ನೆರಳು ಆಗುತ್ತೆ, ಲಾಭನೂ ಬರುತ್ತೆ ಅಂತ ಅನ್ಕೋತೀರಿ. ಅದು ಕರೆಕ್ಟ್. ಬಟ್ ನಿಮ್ಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಮೊದಲನೇ ಬೆಳೆ ಬಾಳೆ ತೆಗಿತೀರಿ, ಓಕೆ. ಬಾಳೆಯಲ್ಲಿ ಕನಿಷ್ಠ ಪಕ್ಷ 2-3 ಬೆಳೆ ನೀವು ತಗೋಬಹುದು. ನೀವು 2 ಅಡಕೆ ಗಿಡದ ಮಧ್ಯೆ 1 ಬಾಳೆ ಗಿಡ ನಾಟಿ ಮಾಡಿದಾಗ ಏನಾಗುತ್ತೆ, ಮೊದಲನೇ ಬೆಳೆ ಆಗುತ್ತೆ, 2ನೇ ಬೆಳೆಗೆ ಬಾಳೆ ಗಿಡ ತುಂಬಾ ಎತ್ತರಕ್ಕೆ ಬೆಳ್ಕೊಂಡು ಹೋಗುತ್ತೆ, ಅಡಕೆನೂ ಬೆಳೆಯಕ್ಕೆ ಶುರು ಆಗಿರುತ್ತೆ. ಅಡಕೆಗೆ ಸಾಕಷ್ಟು ಪ್ರಮಾಣದಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇರಲ್ಲ ನಿಮ್ಗೆ. ಅಂತ ಸಂದರ್ಭದಲ್ಲಿ ನೀವು ಆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ, ಬಾಳೆ ತೆಗಿಯಕ್ ಹೋಗಲ್ಲ, ಒಳ್ಳೆ ಫಲ ಬರ್ತಾ ಇತ್ತು, ಒಳ್ಳೆ ರೇಟ್ ಇರುತ್ತೆ. ಈ ಕಡೆ ಅಡಕೆನ ಉಳಿಸ್ಕೊಳಕ್ಕೆ ನಿಮ್ಗೆ ಅದು ಕಷ್ಟ ಆಗುತ್ತೆ. ಅದರಿಂದ ನೀವು ಬಹಳಷ್ಟು ಕಡೆ ನೋಡಿ, ಬಾಳೆ ಹೆಚ್ಚಾಗಿ 2-3 ವರ್ಷ ಬೆಳೆದಂತ ಬಾಳೆ ತೋಟನ ಕತ್ತರಿಸ್ ನೋಡಿದಾಗ ಅಡಕೆ ಗಿಡಗಳು ಸಣ್ಣಕ್ಕೆ ಎತ್ತರಕ್ಕೆ ಬೆಳೆದು ಬಿಟ್ಟಿರುತ್ತೆ. ಅದು ಮುಖ್ಯ ಕಾರಣ. ನಾವು ಸಾಮಾನ್ಯವಾಗಿ ರೈತರಿಗೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ರೈತರದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ ಅಲ್ಲಿ. ಏನಂತ ಹೇಳಿದ್ರೆ, ಆ ಸಾಲ್ಗೆ ಹಾಕಿದ್ರೆ ಮಧ್ಯ ಟ್ರಾಕ್ಟರ್ ಓಡಾಡುತ್ತೆ, ಉಳಿಸ್ಬೋದು, ಇವನ್ನೆಲ್ಲ ಮಾಡ್ಬೋದು ಅನ್ನೋದು ಅವ್ರಿದು. ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ, 2 ಅಡಕೆ ಸಾಲ್ ಮಧ್ಯೆ ನೀವು ಬಾಳೆ ನಾಟಿ ಮಾಡೋದು ಒಳ್ಳೇದು. ಈಗ ಉದಾಹರಣೆಗೆ 4 ಅಡಕೆ ಗಿಡದ ಮಧ್ಯೆ 1 ಏಲಕ್ಕಿ ಬಾಳೆ ಗಿಡ ಇಡಬಹುದು. ಇಲ್ಲ ನೀವು G9 ಅಥವಾ ಪಚ್ಚಬಾಳೆ ಬೆಳಿತೀರಿ ಅಂದ್ರೆ 2 ಅಡಕೆ ಸಾಲ್ ಮಧ್ಯೆ 1 ತೆರೆ ಮಾಡ್ಕೊಂಡು ನೀವು ಪ್ರತಿ 6 ಅಡಿಗೂ ಒಂದೊಂದು ಬಾಳೆ ಗಿಡ ನಾಟಿ ಮಾಡ್ಬೋದು. ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ, 2-3 ಬೆಳೆ ಬಾಳೆನೂ ಬೆಳ್ಕೋಬಹುದು, ಅಡಕೆಗೂ ಸಾಕಷ್ಟು ಗಾಳಿ ಬೆಳಕು ಬೀಳ್ತಾ ಇರುತ್ತೆ, ಅಡಕೆನೂ ನಿಮ್ಗೆ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಈ ಕಸ ಎಲ್ಲಾನು ತೆಗೆದು ನೀವೇನು ಇದನ್ನ ಕತ್ತರಿಸ್ತೀರಿ ಅದನ್ನೆಲ್ಲ ಅಡಕೆ ಬುಡಕ್ ಹಾಕ್ಬೋದು. ಅಡಕೆ ಬುಡಕ್ ಕೂಡ ನಿಮ್ಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಇದಿಷ್ಟು ಲಾಭ ಇದೆ. ಮತ್ತೆ ನೀವು ಅಡಕೆ ಸಾಲಲ್ಲೇ ಬಾಳೆ ಮಾಡಿದಾಗ ಕೆಲವರು ಮಣ್ಣು ಹೇರಾಕ್ತಾರೆ, ಮಣ್ಣನ್ನ ಏರಿ ಇದು ಅಡಕೆ ಮತ್ತೆ ಬಾಳೆಗೆ ಸೇರ್ಸ್ಕೊಡ್ತಾರೆ. ಯಾವಾಗ್ಲೂ ನೀವು ಮಣ್ಣು ಎಷ್ಟು ಅಡಕೆ ಗಿಡಕ್ಕೆ ಹೇರ್ತಿರೋ ಬೇರ್ಗಳು ಅಷ್ಟು ಮೇಲೆ ಬರ್ತಾ ಹೋಗ್ತಿರುತ್ತೆ. ಏನಕ್ಕಂದ್ರೆ ಬೇರು ಉಸಿರಾಡ್ಬೇಕು. ಉದಾಹರಣೆ ಅಂತ ಹೇಳಿದ್ರೆ, ಒಂದು ತೆಂಗಿನ ಮರ ಇರುತ್ತೆ, ನಿಮ್ಮ ಮನೆ ಹತ್ರ ತೆಂಗಿನ ಮರದ ಬಡ್ಡೆಗೆ ನೀವು ಒಂದು ಗೊಬ್ಬರನೋ ಅಥವಾ ಒಂದು ಟ್ರಾಕ್ಟರ್ ಮಣ್ಣನ್ನ ಒಡಿಸಿ ಬಿಟ್ಕೊಡ್ತೀವಿ 1 ವರ್ಷ 2 ವರ್ಷ. ಆ ಮಣ್ಣನ್ನು ತೆಗೆಸಿದ್ರೆ ಏನಾಗುತ್ತೆ, ನಿಮ್ಗೆ ಎಲ್ಲಾ ಬೇರ್ಗಳು ಬಂದಿರುತ್ತೆ. ಅಲ್ಲಿ ಕಾರಣ ಏನು, ಬೇರ್ಗಳು ಉಸಿರಾಡಕ್ಕೋಸ್ಕರ ಮೇಲಕ್ಕೆ ಬಂದಿರುತ್ತೆ.
ಸೊ ಮಣ್ಣು ಹೇರಾಕ್ತಾ ನಿಮ್ಗೆ ಅದು ತೊಂದರೆ ಆಗುತ್ತೆ. ಅದರಿಂದಾಗಿ 2 ಸಾಲ ಮಧ್ಯೆ ಬಾಳೆ ಮಾಡೋದು ಒಳ್ಳೇದು. ಈವನ್ ಪಪ್ಪಾಯನು ನೀವು ಅದೇ ರೀತಿ ಮಾಡಿದ್ರೆ ಒಳ್ಳೆ ಲಾಭ. ಕಾಫಿ ಇದು ಒಳ್ಳೆ ಅವಕಾಶ ಇದೆ, ಬಟ್ ಏನಂದ್ರೆ ಸ್ಪ್ರಿಂಕ್ಲರ್ ಕೆಲವೊಂದ್ ಕಡೆ ಹಾಕ್ಬೇಕಾಗುತ್ತೆ ನೀವು, ಏನಕ್ಕೆ ಅಂದ್ರೆ ಫ್ಲಾರಿಂಗ್ ಬರಕ್ಕೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಕೋಕೋದಲ್ಲಿ ನಾವೇನ್ ಹೇಳ್ತೀವಿ, ಸಾಲ್ ಒಳಗೆ 9 ಅಡಿ 9 ಅಡಿ, ಪಕ್ಕದ ಸಾಲ್ ಖಾಲಿ ಮತ್ತೆ ಅಂದ್ರೆ 9 ಅಡಿ 18 ಅಡಿ ದಾಯದಲ್ಲಿ ನೀವು ನಾಟಿ ಮಾಡ್ಬೋದು. ಸೊ 550 ಅಡಿಕೆ ಗಿಡ ಇದೆ ಅಂತ ಹೇಳಿದ್ರೆ 250ರಿಂದ 275 ಕೋಕೋ ಗಿಡನ ನೀವು ಕೂರಿಸ್ಕೋಬಹುದು. ಏಲಕ್ಕಿಲಿ ಏನಂತ ಹೇಳಿದ್ರೆ, ಏಲಕ್ಕಿ ನೆರಳು ಬಯಸುವಂತ ಬೆಳೆ. ನೆರಳು ಬಯಸೋ ಬೆಳೆ ಆಗಿರೋದ್ರಿಂದ ಕನಿಷ್ಠ ಪಕ್ಷ ನೀವು 4-5 ವರ್ಷದ ಅಡಿಕೆ ಗಿಡದಲ್ಲಿ ಹಾಕಕ್ ಹೇಳಲ್ಲ, ಕನಿಷ್ಠ ಪಕ್ಷ ಒಂದ್ 8 ವರ್ಷ ಅಡಿಕೆ ಗಿಡ ಆಗಿದ್ರೆ ಅದರಲ್ಲಿ ನೀವು ನಾಟಿ ಮಾಡ್ಬೋದು. ಇದರಲ್ಲಿ ಅಡಿಕೆ ಸಾಲಲ್ಲೇ ಮಾಡಿದ್ದಾರೆ. ಕೆಲ ರೈತರು 4 ಅಡಿಕೆ ಗಿಡದ ಮಧ್ಯೆ ಒಂದು ಏಲಕ್ಕಿ ಹಾಕೊಂಡು ನಾಟಿ ಮಾಡ್ತಾರೆ. ಅವಾಗ ನಿಮ್ಗೆ ಏನಾಗುತ್ತೆ, ಗಾಳಿ ಬೆಳಕು ಚೆನ್ನಾಗ್ ಆಡುತ್ತೆ ಅಂತ ಹೇಳಿ ಒಂದು ಉದ್ದೇಶ. ಸಾಲ್ ಬಿಟ್ಟು ಸಾಲು ಹಾಕ್ತಾರೆ, ಅದು ರೈತರ ಅನುಭವಕ್ಕೆ ತಕ್ಕಂಗೆ ಅದು ಹಾಕೊಂಡು ಹೋಗ್ತಾರೆ. ಸೊ ಕಂದನ್ನ ನಾಟಿ ಮಾಡೋದು ಒಳ್ಳೇದು. ಬೀಜದ ಗಿಡ ತಾಯಿ ರೀತಿ ಬರಲ್ಲ. ಕಂದ ಗಿಡ ನಾಟಿ ಮಾಡಿದಾಗ ತಾಯಿ ಗಿಡ ಯಾವ ರೀತಿ ಇರುತ್ತೋ ಅದೇ ರೀತಿ ಬೀಜದ ಗಿಡ ಬರುತ್ತೆ. ನೆಕ್ಸ್ಟ್ ಗಿಡ ಬರುತ್ತೆ. ಕರಿಮೆಣಸು, ಇದ್ರ ಬಗ್ಗೆ ತಮಗೆ ತಿಳಿದೇ ಇದೆ. ಪಣಿಯೂರ್ 1 ಇಂದ 10 ತಳಿಗಳಿದೆ, ಬೇರೆ ಬೇರೆ ತಳಿಗಳಿದೆ. ಪಣಿಯೂರ್ 1 ಸಾಮಾನ್ಯವಾಗಿ ಎಲ್ಲಿ ಸ್ವಲ್ಪ ಬೆಳಕು ಚೆನ್ನಾಗಿ ಬೀಳುತ್ತೆ ಅಲ್ಲಿ ನಾಟಿ ಮಾಡಕ್ ಹೇಳ್ತೀವಿ. ಕೆಲವೊಂದು ತಳಿಗಳು ಮೋಸ್ಟ್ಲಿ ಪಣಿಯೂರ್ 5 ಇದೆಲ್ಲ ಸ್ವಲ್ಪ ನೆರಳಿಗೆ ಬರುತ್ತೆ, ಅದನ್ನ ಒಳಕ್ ಹಾಕಕ್ ಹೇಳ್ತೀವಿ ನಾವು. ಆದ್ರೆ ಈ ಅಂತರ ಬೆಳೆಗಳನ್ನ ನೀವು ಬೆಳೆದಾಗ ಅದಕ್ಕೆ ಸಪರೇಟ್ ಗೊಬ್ಬರನ ನೀವು ಕೊಟ್ಕೋಬೇಕಾಗತ್ತೆ. ಉದಾಹರಣೆಗೆ ಈಗ ಕರಿಮೆಣಸು ಅಡಿಕೆ 2 ಇರುತ್ತೆ, ನೀವು ಅಡಿಕೆ ಗೊಬ್ಬರ ಕೊಡೋದೇ ಬೇರೆ, ಕರಿಮೆಣಸು ಕೊಡೋದೇ ಗೊಬ್ಬರ ಸಪರೇಟ್ ಕೊಡ್ಬೇಕಾಗುತ್ತೆ. 2 ಸೇರಿಸಿ ಒಂದೇ ಕೊಟ್ರೆ ಇಳುವರಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಉದಾಹರಣೆಗೆ ಅಡಿಕೆಗೆ ಎಷ್ಟು ಗೊಬ್ಬರ ಹೇಳ್ತೀವಿ, ಒಂದ್ ಪೂರ್ಣ ಬೆಳೆದ ಕರಿಮೆಣಸು ಬಳ್ಳಿಗೂ ಕೂಡ ನಾವು ಅಷ್ಟೇ 140-140 ಗ್ರಾಮ್ ಗೊಬ್ಬರ ನಾವು ಹೇಳ್ತೀವಿ. ಆಮೇಲೆ ಇದನ್ನ ನಾಟಿ ಮಾಡ್ಬೇಕಾದ್ರೆ ನೀವು ಇನ್ನೊಂದು ಗಮನ ಏನ್ ಇಟ್ಕೋಬೇಕಂತ ಹೇಳಿದ್ರೆ, ಕರಿಮೆಣಸಾಗ್ಲಿ ಏಲಕ್ಕಿ ಆಗ್ಲಿ 1 ದಿನಕ್ಕೂ ಕೂಡ ಬುಡದಲ್ಲಿ ವಾಟರ್ ಸ್ಟಾಗ್ನೇಷನ್, ನೀರ್ ನಿಲ್ಬಾರ್ದು. ನೀರ್ ನಿಲ್ತು ಅಂತ ಹೇಳಿದ್ರೆ ಗಿಡ ಸಾಯ್ತು ಅಂತ ಅರ್ಥ. ಮತ್ತೆ ಎಸ್ಪೆಷಲಿ ನೀವು ಈ ಅಂತರ ಬೆಳೆಗಳು ಮಾಡಿದಾಗ, ಕೋಕೋ ಮಾಡಿದಾಗ ಆ ಸಾಲಿನಲ್ಲಿ, ಮತ್ತೆ ಏಲಕ್ಕಿ ಮಾಡಿದಾಗ, ಕರಿಮೆಣಸು ಮಾಡಿದಾಗ ಉಳೋದನ್ನ ನಿಲ್ಲಿಸ್ಬೇಕಾಗುತ್ತೆ. ಯಾಕೆಂದ್ರೆ ಈ ಕರಿಮೆಣಸು ಮತ್ತೆ ಏಲಕ್ಕಿದು ಬೇರು ಸೂಕ್ಷ್ಮ ಇರುತ್ತೆ, ಎಸ್ಪೆಷಲಿ ಕರಿಮೆಣಸು. ನೀವು ಅದ್ರ ಪಕ್ಕ ಬರೀ ಒಂದು ಪಾರ್ಥೇನಿಯಂ ಗಿಡ ಬೆಳೀತು ಅಂತ ಹೇಳಿ ಕಿತ್ರು ಕೂಡ ಅದ್ರ ಬೇರೆ ಡಿಸ್ಟರ್ಬ್ ಆಗುತ್ತೆ. ಒಂದ್ಸರಿ ಬೇರೆ ಡಿಸ್ಟರ್ಬ್ ಆದ್ರೆ ಬೇರೆ ರೋಗಗಳಾಗ್ಲಿ ಇದೆಲ್ಲ ಬರಕ್ ನಿಮ್ಗೆ ಶುರು ಆಗುತ್ತೆ. ಅದರಿಂದಾಗಿ ನಾವು ಅದ್ರ ಬಗ್ಗೆ ಗಮನ ಇಟ್ಕೋಬೇಕು. ಈ ಹೆಚ್ಚು ಮಳೆಯಾಗೋ ಪ್ರದೇಶದಲ್ಲಿ, ಹೊಸನಗರ ಇಂಥ ಪ್ರದೇಶದಲ್ಲೆಲ್ಲ ರೈತರು ಈ ಕರಿಮೆಣಸು ಉಳಿಸ್ಕೊಳ್ಳೋಕೋಸ್ಕರ ಪ್ಲಾಸ್ಟಿಕ್ ಕವರ್ ಮಲ್ಚಿಂಗ್ ಕೂಡ ಮಾಡ್ಕೋತಾ ಇದಾರೆ ಟೆಂಪ್ರವರಿಗೆ. ಈಗ ಮಳೆ ಶುರು ಆಗಕ್ ಮುಂಚೆನೆ ಗೊಬ್ಬರ ಎಲ್ಲ ಕೊಟ್ಕೊಂಡು, ಮನೆ ಗೊಬ್ಬರ ಎಲ್ಲ ಕೊಟ್ಕೊಂಡು ಅದ್ರ ಮೇಲೆ ಕವರ್ ಹಾಸ್ತಾರೆ. ಪಕ್ಕದಲ್ಲಿ ಟ್ರೆಂಚ್ ಇರುತ್ತೆ, ಬಿದ್ದಂತ ಮಳೆ ನೀರು ಬುಡಕ್ ಇಳಿಯಲ್ಲ, ನೀಟಾಗಿ ಹರಿದು ಹೊರಟೋಗುತ್ತೆ. ಇದನ್ನು ಕೂಡ ಮಾಡ್ತಾ ಇದ್ದಾರೆ ರೈತರು. ಇನ್ನ ಜಾಯ್ಕಾಯಿ ಕೂಡ ಒಂದು ಉತ್ತಮ ಬೆಳೆ, ಅಂತರ ಬೆಳೆ ಅಂತ ಹೇಳ್ಬೋದು. ನಾನು ಆಗ್ಲೇ ಹೇಳಿದೆ, ಅಡಿಕೆಗಿಂತ ತೆಂಗಿನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಕೋಕೋ ಮತ್ತೆ ಜಾಯ್ಕಾಯಿ, ಬಟ್ ಅಡಿಕೆಯಲ್ಲೂ ಕೂಡ ಮಾಡ್ಬೋದು. ಉದಾಹರಣೆಗೆ ನಿಮ್ಮ ತೋಟದಲ್ಲಿ ಯಾವ್ದೋ ಒಂದು ಭಾಗ ರೋಡ್ ಇರುತ್ತೆ ಅಥವಾ ಹಳ್ಳ ಇರುತ್ತೆ, ಅಂತ ಭಾಗದಲ್ಲಿ ನೀವೇನ್ ಮಾಡ್ಬೋದು, ಬಾರ್ಡರ್ ಅಲ್ಲಿ 2 ಅಡಿಕೆ ಗಿಡದ ಮಧ್ಯೆ ಒಂದು ಜಾಯ್ಕಾಯಿ ಗಿಡ ಹಾಕಿ, ಅದಾದ್ಮೇಲೆ ನೀವು ಒಂದು 3 ಆ ರೀತಿ ಖಾಲಿ ಬಿಡ್ಬೇಕು. 9, 9, 9, 18, 9, 27 2, 3 ಖಾಲಿ ಬಿಟ್ಟು ಮತ್ತೆ 27 ಅಡಿ ಅಥವಾ 36 ಅಡಿಗೆ ಮತ್ತೊಂದು ಜಾಯ್ಕಾಯಿ ನಾಟಿ ಮಾಡ್ಬೇಕು ಬಾರ್ಡರ್ ಅಲ್ಲಿ. ಅಥವಾ ನಿಮ್ಮ ಮಧ್ಯದಲ್ಲಿ ರಸ್ತೆ ಅಂತ ಬಿಟ್ಕೊಂಡಿರ್ತೀವಿ ಒಂದು 15 ಅಡಿ, ಅದ್ರ ಪಕ್ಕ ಬೆಳಕು ಚೆನ್ನಾಗಿ ಬೀಳ್ತಾ ಇರುತ್ತೆ, ಅಲ್ಲೂ ಕೂಡ ನೀವು ಒಂದು 27 ಅಡಿಗೆ ಒಂದೊಂದು ಗಿಡ ನಾಟಿ ಮಾಡ್ಕೊಂಡು ಹೋಗ್ಬೋದು. ಅಥವಾ ನಿಮ್ದು ಹಳೆ ತೋಟ ಇದೆ ಅಂತ ಹೇಳಿದ್ರೆ 4 ಅಡಿಕೆ ಗಿಡದ ಮಧ್ಯೆ ಒಂದು ಗಿಡ ನಾಟಿ ಮಾಡಿ ಮತ್ತೆ 27 ಅಡಿ ಅಥವಾ 36 ಅಡಿಗೆ ನೀವು ನಾಟಿ ಮಾಡ್ಕೊಂಡು ಹೋಗ್ಬೋದು ಈ ಗಿಡಗಳನ್ನ. ಬಟ್ ಇದ್ರಲ್ಲಿ ಒಂದು ಗಮನ ಇಟ್ಕೋಬೇಕಾಗಿರೋ ಅಂಶ ಏನಂತ ಹೇಳಿದ್ರೆ, ಕಸಿ ಗಿಡ ಹಾಕೋದು ಉತ್ತಮ. ಏನಕ್ಕೆ ಅಂದ್ರೆ ಜಾಯ್ಕಾಯಲ್ಲಿ ಗಂಡು ಗಿಡನೇ ಬೇರೆ, ಹೆಣ್ಣು ಗಿಡನೇ ಬೇರೆ ಬರುತ್ತೆ. ಅದ್ರಲ್ಲೂ ಕೂಡ ಸಮಸ್ಯೆ ಇದೆ, ನೆಕ್ಸ್ಟ್ ಹೇಳ್ತೀನಿ ಏನಂತ. ಬೀಜದ ಗಿಡ ಹಾಕಿದ್ರೆ ನೀವು ಬರುವಂತ ಗಿಡ ಹೆಣ್ಣಾಗುತ್ತೋ ಗಂಡಾಗುತ್ತೋ ಗೊತ್ತಾಗಲ್ಲ, 50-50 ಆಗ್ಬೋದು, 70-30 ಆಗ್ಬೋದು. ಬಟ್ ಪ್ರಾಬ್ಲಮ್ ಏನಂದ್ರೆ ಕಸಿ ಗಿಡಕ್ಕೆ ಅವೈಲಬಿಲಿಟಿ, ಕಸಿ ಗಿಡದ ಸಿಗೋಂತ ಚಾನ್ಸಸ್ ಕಮ್ಮಿ ಇದೆ, ಕ್ವಾಲಿಟಿ ಮೆಟೀರಿಯಲ್. ಮತ್ತೆ ಬಹಳಷ್ಟು ಕಡೆ ರೇಟ್ ಕೂಡ ಜಾಸ್ತಿ ಇದೆ. 650-700 ರೂಪಾಯಿ. ಕೇರಳ ಯೂನಿವರ್ಸಿಟಿ ಅವರೆಲ್ಲ 650-700 ರೂಪಾಯಿ ಮಾಡ್ತಾರೆ ಒಂದು ಕಸಿ ಜಾಯ್ಕಾಯಿ ಗಿಡನ. ಮತ್ತೆ ಕಸಿ ಕಟ್ಬೇಕಾದ್ರೆ ಆ ಶೂಟ್ಸ್ ಮೇಲ್ಗಡೆ ಕಸಿ ಕಡ್ಡಿ ಅಂತ ಏನ್ ಹೇಳ್ತೀವಲ್ಲ, ಗಿಡದಿಂದ ಯಾವಾಗ್ಲೂ ಮೇಲಕ್ಕೆ ಹೋಗ್ತಾ ಇರೋ ಕೊಂಬೆಯಿಂದ 5 ಅವರು ಕಸಿ ಕಟ್ಟಬೇಕು, ಅವಾಗಷ್ಟೇ ಗಿಡ ದೊಡ್ಡದಾಗುತ್ತೆ. ಜೋತ್ ಬಿದ್ದಿರೋಂತ ಇದನ್ನ ಕಡ್ಡಿ ತಗೊಂಡು ಕಸಿ ಕಟ್ಟಿದ್ರೆ ಅವರು ಗಿಡ 2 ವರ್ಷಕ್ಕೆ ಫಲ ಬಿಡುತ್ತೆ, ಬಟ್ ಒಂಥರ ಪೊದೆ ರೀತಿ ಬೆಳ್ಕೊಂಡು ಹೋಗುತ್ತೆ, ಎತ್ತರಕ್ಕೆ ಬೆಳೆಯಲ್ಲ. ಜಾಯ್ಕಾಯಲ್ಲಿ ಎಷ್ಟು ಮರ ಅರಳುತ್ತೋ ಅಷ್ಟು ಕಾಯಿ ಬಿಡ್ತಾವ, ಅಷ್ಟು ಲಾಭ. ಅದಕ್ಕೆ ಬಹಳ ಜನ ರೈತರು ನಾವು ಅವ್ರ ಪರ್ಸನಲಿ ಕೇಳಿದಾಗ ಏನ್ ಹೇಳ್ತಾರೆ, ಬೀಜದ ಕಾಯಿ ಫಲ ಕೊಡೋದು ಲೇಟ್ ಆದ್ರೂ ಕೂಡ ನಮ್ಗೆ ಅದೇ ಲಾಭ ಸರ್. ಏನಕ್ಕೆ ಅಂದ್ರೆ ಹೆಚ್ಚು ದೊಡ್ಡದಾಗಿ ಬೆಳೆಯುತ್ತೆ, ಬೇರೆ ಆಳವಾಗಿರುತ್ತೆ, ನಮ್ಗೆ ಅದು ಲಾಭ ಅಂತ ಹೇಳ್ತಾರೆ. ಸೊ ರೈತರ ಅವಶ್ಯಕತೆ, ಅವರ ಆರ್ಥಿಕ ಇದು ಮತ್ತೆ ಅವೈಲಬಿಲಿಟಿ, ಸೀಡ್ಲಿಂಗ್ಸ್ ಯಾವ ರೀತಿ ಸಿಗುತ್ತೆ ಅದನ್ನ ನೋಡ್ಕೊಂಡು ಅವ್ರು ಆಯ್ಕೆ ಮಾಡ್ಕೋಬಹುದು. ಇದೆಲ್ಲ ಇದ್ರ ಬಗ್ಗೆ ತಮ್ಗೆ ಗೊತ್ತಾ ಇದೆ. ಲವಂಗ ನಿಮ್ ಕಮರ್ಷಿಯಲಿ ಮಾಡೋದ್ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ಒಂದೊಂದು ಹೂನು ಮೊಗ್ಗನ್ನು ನೀವು ಬಿಡಿಸ್ಬೇಕು, ನೋಡ್ಕೊಂಡು ನೀವು ಹಾಕ್ಬೋದು. ಇದಕ್ಕೆ ನಿಂಬೆ ಹೇಳ್ತಾರೆ, ಬಟ್ ನಾವೇನ್ ಹೇಳಲ್ಲ, ಯಾಕಂದ್ರೆ ನೇರಳಾಗ್ತಿದ್ದಂಗೆ ನಿಂಬೆ ಇಳುವರಿ ಕಮ್ಮಿ ಆಗುತ್ತೆ ಅಂತ. ಅದ್ ಬಿಟ್ರೆ ಇವೆಲ್ಲ ಬೆಳೆಗಳು ತಮಗ್ ತಿಳಿದೆ ಚಿಕ್ಕದ್ರಲ್ಲಿ ಬೆಳೆಯೋದು.
ಸೊ ಇವೆಲ್ಲ ತರಕಾರಿ ಬೆಳೆ ಜಾಸ್ತಿ. ನೋಡಿ, ತ್ಯಾಜ್ಯ ವಸ್ತುಗಳ ಮರುಬಳಕೆ ಬಹಳಷ್ಟು ಕಡೆ ನಾವು ರೋಡ್ ಸಿಗ್ ಮಾಡ್ತೀವಿ ಅಥವಾ ಕಸ ಅಂತ ಹೇಳಿ ಹೊರಕ್ ಹಾಕ್ತಿವಿ. ಈಗ ಪ್ರತಿ ಎಕರೆ ಅಡಿಕೆ ತೋಟಕ್ಕೆ ಒಂದು ಸಂಶೋಧನೆ ಪ್ರಕಾರ ಪ್ರತಿ ವರ್ಷ 2 ರಿಂದ 2.5 ಟನ್ ಅಷ್ಟು ನಿಮ್ಗೆ ತ್ಯಾಜ್ಯ ಸಾವಯವ ಪದಾರ್ಥ ಸಿಗುತ್ತೆ. ಅದನ್ನ ನಾವು ಸಮರ್ಥವಾಗಿ ಕಾಂಪೋಸ್ಟ್ ಮಾಡ್ಕೊಂಡು ಬಳಸಿದ್ದೆ ಆದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಡಿಕೆಗೆ ವಾಪಸ್ ನಾವು ಇದನ್ನ ಕೊಡ್ಬೋದು. ಈ ಉದಾಹರಣೆಗೆ ನಮ್ಮಲ್ಲೇ ವೇಸ್ಟ್ ಡಿಕಂಪೋಸರ್ ಅಂತ ಬರುತ್ತೆ ನಿಮ್ಗೆ, ಆರ್ಗ್ಯಾನಿಕ್ ಅರೆಕಾಸ್ ಡಿಕಂಪೋಸರ್ ಅಂತಿದೆ. ಸೊ ಅಥವಾ ಅದ್ರಲ್ಲಿ ಒಂದ್ ಸ್ವಲ್ಪ ಕರಗಿಸಿ ಅದಾದ ನಂತರ ನೀವು ಎರೆಹುಳು ಬಿಟ್ರೆ ಬೇಗ ಕಾಂಪೋಸ್ಟ್ ಆಗುತ್ತೆ. ಅದೇ ಕಾಂಪೋಸ್ಟ್ ಗೊಬ್ಬರಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಜೈವಿಕ ಗೊಬ್ಬರ ಮತ್ತೆ ಜೈವಿಕ ಕೀಟನಾಶಕಗಳನ್ನ ಬಳಸಿ ನೀವು ಬಳಸಿದ್ದೆ ಆದಲ್ಲಿ ನಿಮ್ಗೆ ಒಳ್ಳೆ ಅವಕಾಶ ಆಗ್ತದೆ. ಒಳ್ಳೆ ಕಾಂಪೋಸ್ಟ್ ಗೊಬ್ಬರನ ಮಾಡ್ಕೋಬಹುದು ನೀವು ತ್ಯಾಜ್ಯ ವಸ್ತುಗಳು. ಸೊ ಈ ರೀತಿ ಮರುಬಳಕೆ, ಮಲ್ಚಿಂಗ್ ಉಪಯೋಗಿಸಬಹುದು, ಮುಚ್ಚಿಗೆ ಆಗಿ ಈ ರೀತಿ ಮಾಡಬಹುದು. ಇದು ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ ಬಯಸ್ತಾ ಇದೀನಿ ಗೊಬ್ಬರದಲ್ಲಿ, ಯಾಕಂದ್ರೆ ಬಹಳ ಜನ ರೈತರಿಗೆ ಅದೊಂದು ಕನ್ಫ್ಯೂಷನ್ ಇದೆ. ಗೊಬ್ಬರ ಯಾವ ರೀತಿ ಕೊಡ್ಬೇಕು, ನಾನು ಕಾಂಪ್ಲೆಕ್ಸ್ ಕೊಡ್ಬೋದಾ, ಇದು ಕೊಡ್ಬೋದಾ ಅನ್ನೋದು ನಮ್ಮ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ನಮ್ಮನ್ನ. ಅದರಿಂದಾಗಿ ಜನರಲ್ ಆಗಿ ನೋಡಿ, ಸಸ್ಯಗಳಿಗೆ 17 ಪೋಷಕಾಂಶಗಳು ಬೇಕು ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಅತಿ ದೊಡ್ಡ ಪ್ರಮಾಣದಲ್ಲಿ ಬೇಕಾಗೋದು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಆದ್ರೆ ನಮ್ಗೆ ದೈವದತ್ತವಾಗಿ, ಪ್ರಕೃತಿ ದತ್ತವಾಗಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್, ಗಾಳಿ ಮತ್ತೆ ನೀರಿನಿಂದ ಇವು ಫ್ರೀ ಆಗಿ ಸಿಗ್ತಾ ಇದೆ. ಗಾಳಿ ನೀರಿಂದ ಮೊದಲನೇದು. ಎರಡನೇದು, ನಮ್ಮ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇರೋದು ಮತ್ತೆ ನಾವು ಕೊಡ್ತಾ ಇರೋದು ಕೂಡ NPK ಅಂತ ಎಲ್ಲರಿಗೂ ತಿಳಿದಿದೆ. ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಪ್ರಮುಖ ಪೋಷಕಾಂಶಗಳು. ಇದಾದ್ಮೇಲೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಬರ್ತದೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಸ್ವಲ್ಪ ಪ್ರಮಾಣದಲ್ಲಿ ರೈತರು ಕೊಡ್ತಾ ಇದಾರೆ. ಕೆಲವರು ಈಗ ಉದಾಹರಣೆಗೆ ಸುಣ್ಣ ಕೊಡ್ತೀರಿ, ಸುಣ್ಣ ಕೊಟ್ಟಾಗ ಕ್ಯಾಲ್ಸಿಯಂ ಸಿಗುತ್ತೆ. ಡೊಲೋಮೈಟ್ ಸುಣ್ಣ ಕೊಡ್ತೀರಿ, ಮೆಗ್ನೀಷಿಯಂ ಸಿಗುತ್ತೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ರೈತರು ಕೊಡ್ತಾರೆ, ಬಟ್ ಬಹಳ ಜನ ರೈತರು ಉಪಯೋಗಿಸ್ತಾ ಇಲ್ಲ ಅದನ್ನ. ಲಾಸ್ಟ್ನೇದು ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ, ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ. ಬೋರಾನ್, ಜಿಂಕ್, ಮ್ಯಾಂಗನೀಸ್, ಕಾಪರ್, ಐರನ್ ಅಂದ್ರೆ ಕಬ್ಬಿಣದ ಅಂಶ, ಸತು ಅಂಶ ಇದೆಲ್ಲ. ಸೊ ಇದಿಷ್ಟು ಪೋಷಕಾಂಶಗಳ ಸಿಕ್ಕಿದ್ರಷ್ಟೇ ಒಂದು ಗಿಡ ಚೆನ್ನಾಗಿ ಬೆಳೆಯುತ್ತೆ. ಜನರಲಿ ಯಾವ್ದೇ ಗಿಡ ಆದ್ರೂ ಯಾವ ರೀತಿ ಅಂತ ಹೇಳಿದ್ರೆ, ಬರೀ ನಾನು ಅನ್ನ ತಿನ್ಕೊಂಡೆ ಬದುಕಕ್ಕಾಗಲ್ಲ. ಯಾವ ರೀತಿ ಉಪ್ಪಿನಕಾಯಿನ ತಿಂತೀವಿ, ಪಲ್ಯನ ತಿಂತೀವಿ, ಆ ರೀತಿ ಈ ಸೂಕ್ಷ್ಮ ಪೋಷಕಾಂಶಗಳು ಯಾವ ರೀತಿ ಅಂತ ಹೇಳಿದ್ರೆ, ಉದಾಹರಣೆಗೆ ಒಬ್ರು ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿ ನಿಮ್ಗೆ ಐರನ್ ಮಾತ್ರೆ ಕೊಡ್ತಾರೆ, ಫೋಲಿಕ್ ಆಸಿಡ್ ಮಾತ್ರೆ ಕೊಡ್ತಾರೆ, ಕ್ಯಾಲ್ಸಿಯಂ ಮಾತ್ರೆ ಕೊಡ್ತಾರೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅವರ ಬೆಳವಣಿಗೆಗೆ ಅಥವಾ ಮಗು ಬೆಳವಣಿಗೆಗೆ ಹೆಲ್ಪ್ ಆಗ್ಲಿ ಅಂತ. ಅದೇ ರೀತಿ ನಿಮ್ಗೆ ಇಲ್ಲಿ ಬೋರಾನು, ಜಿಂಕ್, ಐರನ್ ಇವು ಕೆಲವೊಂದು ರಾಸಾಯನಿಕ ಕ್ರಿಯೆ ನಡೆಯಕ್ಕೆ ಮತ್ತೆ ಕಾಯಿ ಕಚ್ಚೋದಕ್ಕಾಗ್ಲಿ, ಕ್ವಾಲಿಟಿ ಇಂಪ್ರೂವ್ ಮಾಡಕ್ಕಾಗ್ಲಿ ಅದು ಕೂಡ ಸೂಕ್ಷ್ಮ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಅದರಿಂದಾಗಿ ಇವಿಷ್ಟು ಗೊಬ್ಬರಗಳು ಸೇರಿದಾಗ ನಮಗ್ ಸಿಗ್ತದೆ. ಸಾಮಾನ್ಯವಾಗಿ ಹಿಂದೆ ಎಲ್ಲ ಏನ್ ಗೊಬ್ಬರನ ಬಳಸ್ತಿರ್ಲಿಲ್ಲ, ಹಂಗೆ ಬೆಳೀತಿದ್ರು. ಏನ್ ಕಾರಣ ಅಂತ ಹೇಳಿದ್ರೆ, ಅವತ್ತಿನ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರನ ಬಳಸ್ತಿದ್ರು. ಸಾವಯವ ಗೊಬ್ಬರ ಬಳಸ್ತಿದ್ರು, ಮತ್ತೆ ಮಣ್ಣು ಹಾಕೋದು ಒಂದು ಅಭ್ಯಾಸ ಇದೆ. ಹಿಂದೆ ಎಲ್ಲ ಯಾವ ಮಣ್ಣು ಹಾಕ್ತಿದ್ರು, ಇವಾಗ ಯಾವ ಮಣ್ಣು ಅಂತ ಹೇಳಿದ್ರೆ ಯಾರೋ ಟ್ರಾಕ್ಟರ್ ಏನ್ ತಂದು ಸುರಿತಾರೆ ಆ ಮಣ್ಣು ಹಾಕ್ತಿವಿ. ಹಿಂದೆ ಈ ಎಲೆಗಳು ಏನು ಉದುರಿತ್ತು ಕಾಡಲ್ಲಿ, ಆ ಮಣ್ಣು ತಂದು ಟಾಪ್ ಸಾಯಿಲ್ ನ ಹಾಕೋರು. ಅದ್ರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಇರ್ತಿದ್ವು. ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮನೆ ಗೊಬ್ಬರ ಅಥವಾ ಮನೆ ಗೊಬ್ಬರ ಏನ್ ಹೇಳ್ತೀವಿ ಅದ್ರಲ್ಲಿ ಎಲ್ಲಾ ರೀತಿ ಪೋಷಕಾಂಶಗಳು ಇರುತ್ತೆ, ಬಟ್ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇರ್ತದೆ. ಲಘು ಪೋಷಕಾಂಶಗಳು ಇವೆಲ್ಲ ಇರ್ತವೆ, ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಬಟ್ ನಮ್ಮ ಫರ್ಟಿಲೈಸರ್ಸ್ ಅಲ್ಲಿ ಈಗ ಯೂರಿಯಾ ಅಂತ ತಗೊಂಡ್ರೆ ಬರೀ ನೈಟ್ರೋಜನ್ ಇರುತ್ತೆ, 46% ಇರುತ್ತೆ. ಅಂದ್ರೆ 100 kg ಹಾಕಿದ್ರೆ 46 kg ಸಾರಜನಕ ಸಿಗುತ್ತೆ. ಪೊಟ್ಯಾಶ್ MOP ಅಂತ ಹೇಳ್ತೀವಿ, 100 kg ಹಾಕಿದ್ರೆ 60 kg ಸಿಗುತ್ತೆ. ಸೊ ಒಂದೊಂದೇ ಸಾಕಷ್ಟು ಪ್ರಮಾಣದಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ ಕ್ಲೋರಿನ್ ಅವೆಲ್ಲ ಸಿಗುತ್ತೆ. ಸೊ 1 ಅಥವಾ 2 ಅಥವಾ 3 ಗೊಬ್ಬರಗಳನ್ನು ಮಾತ್ರ ಕೊಡ್ತಾ ಇದೀವಿ ನಾವು ಇವತ್ತು. ಬಟ್ ನೀವು ಮನೆ ಗೊಬ್ಬರ ಇದೆಲ್ಲ ಕೊಟ್ಟಾಗ ಸೂಕ್ಷ್ಮ ಪೋಷಕಾಂಶಗಳು ಹೆಚ್ಚಾಗಿ ಸಿಗ್ತದೆ ಮೊದಲನೇದು. ಸೊ ಎಷ್ಟೆಷ್ಟು ಗೊಬ್ಬರ ಕೊಡ್ಬೇಕಂತ ಹೇಳಿ ಇದೆ ಇದರಲ್ಲಿ. ಬಟ್ ನಾವೇನ್ ಹೇಳ್ತೀವಿ, ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ತದನಂತರ ಅಷ್ಟೇ ನೀವು ಅದನ್ನ ಡಿಸೈಡ್ ಮಾಡ್ಬೇಕು. ಮೊದಲನೇದು ರಸಸಾರ. ನಾನು ಸ್ಲೈಡ್ ಇದೆ ಅಲ್ವಾ ಗೊತ್ತಿಲ್ಲ, ಸೊ ಹೇಳ್ತೀನಿ, ಇದ್ರಲ್ಲಿ ಇರೋದೇನ್ ತಲೆ ಕೆಡಿಸ್ಕೊಬೇಡಿ, ನಾನು ಏನ್ ಹೇಳ್ತೀನಿ ಅದನ್ನ ಬೇಕಾದ್ರೆ ಇದ್ ಮಾಡ್ಕೊಂಡ್ರೆ ನೀವು. ರಸಸಾರ ಬಹಳ ಮುಖ್ಯ. ಏನಂತ ಹೇಳಿದ್ರೆ, ಒಂದು ಉದಾಹರಣೆ ಹೇಳ್ತೀನಿ. 6.5 ಇಂದ 7.5 ತಟಸ್ಥ ಮಣ್ಣು ಅಂತ ಹೇಳ್ತೀವಿ, ನ್ಯೂಟ್ರಲ್ ಸಾಯಿಲ್ ಅಂತ. ನ್ಯೂಟ್ರಲ್ ಸಾಯಿಲ್ ಅಲ್ಲಿ ಏನಾಗುತ್ತೆ, ನಾನು ಏನ್ ಈ 17 ಪೋಷಕಾಂಶಗಳು ಹೇಳಿದೆ, ಈ ಎಲ್ಲಾ ಪೋಷಕಾಂಶಗಳು ಮಣ್ಣಲ್ಲಿ ಇದ್ದದ್ದೇ ಆದಲ್ಲಿ ಗಿಡ ಹೀರ್ಕೊಳ್ಳಕ್ಕೆ ಅದು ಕರೆಕ್ಟ್ ಆಗಿರ್ತದೆ ಅವಕಾಶ. ನಿಮ್ಮ ಮಣ್ಣು ಆಮ್ಲೀಯ ಆಯ್ತು ಅಂತ ಇಟ್ಕೊಳ್ಳಿ. ಆಮ್ಲೀಯ ಆದಾಗ ಕೆಲವೊಂದು ಪೋಷಕಾಂಶಗಳು ವಿಷಕಾರಿ ಮಟ್ಟಕ್ಕೆ ತಲುಪ್ತವೆ, ಟಾಕ್ಸಿಕ್ ಆಗ್ತವೆ. ಕೆಲವೊಂದು ಪೋಷಕಾಂಶಗಳು ಸಿಗೋದೇ ಇಲ್ಲ. ಉದಾಹರಣೆಗೆ ಐರನ್, ಕಬ್ಬಿಣದಾಂಶ ನಮ್ಮ ಮಲೆನಾಡು ಮಣ್ಣು ಆಮ್ಲೀಯ ಮಣ್ಣಲ್ಲಿ ಹೆಚ್ಚಾಗಿರ್ತದೆ, ಆದ್ರೆ ಕ್ಯಾಲ್ಸಿಯಂ ಅಂಶ ಸಿಗೋದೇ ಇಲ್ಲ. ಬೋರಾನ್ ಕೊರತೆ ಆಗಿರ್ತದೆ ಕೆಲವು ಕಡೆ. ಅದೇ ರೀತಿ ನೀವು ಬಯಲ್ಸೀಮೆ, ಹಿರೇಕೆರೂರು ಅಥವಾ ಸುಣ್ಣದ ಕಲ್ಲು ಭೂಮಿಗೆ ಹೋದ್ರಿ ಅನ್ಕೊಳ್ಳಿ, ಅಲ್ಲಿ ಮಣ್ಣಿನ ರಸಸಾರ ನಿಮ್ಗೆ 7.5, 8.5 ಇರ್ತದೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತದೆ, ಬೋರಾನ್ ಜಾಸ್ತಿ ಇರ್ತದೆ, ಯಾವ್ದೋ ಕಬ್ಬಿಣದ ಅಂಶದ ಕೊರತೆ ಇರ್ತದೆ ಅವ್ರಿಗೆ. ಅದರಿಂದಾಗಿ ನೀವು ಸುಣ್ಣ ಹಾಕಕ್ಕೆ, ಜಿಪ್ಸಮ್ ಹಾಕಕ್ಕೆ ಏನಕ್ಕೆ ಹೇಳ್ತೀವಿ ಅಂದ್ರೆ ಸಾಯಿಲ್ ಅಮೆಂಡ್ಮೆಂಟ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಮಣ್ಣಿನ ರಸಸಾರ ನೀವು ಈ ರೀತಿ ತಿಳ್ಕೋರು, 6.5 ಇಂದ 7.5 ಇತ್ತು ಅಂತ ಹೇಳಿದ್ರೆ ಆ ಮಣ್ಣು ಆರೋಗ್ಯಕರವಾಗಿದೆ ಅಂತ ಅನ್ಕೊಳ್ಳಿ. ಅಂದ್ರೆ ನೀವ್ ಏನ್ ಕೊಟ್ಟರು ತಿನ್ನುತ್ತೆ ಅದು. ಉದಾಹರಣೆಗೆ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ರೆ ನಾನು ಏನ್ ಕೊಟ್ಟರು ತಿಂತೀನಿ, ಬಟ್ ನನಗೆ ಜ್ವರ ಇದ್ರೆ ನೀವ್ ಏನ್ ಕೊಟ್ಟರು ನಾನು ತಿನ್ನೋ ಪರಿಸ್ಥಿತಿಯಲ್ಲಿ ಇರಲ್ಲ.
ಸೊ ಅದಕ್ಕೋಸ್ಕರ ಈಗ ನಮ್ಮ ಮಣ್ಣಿನ ರಸಸಾರ ಎಲ್ಲಿ 5-5.5 ಇರುತ್ತೋ ಅಂತ ಸಂದರ್ಭದಲ್ಲಿ ನಾವು ಸುಣ್ಣ ಹಾಕಕ್ ಹೇಳ್ತೀವಿ. ಸುಣ್ಣ ಅಥವಾ ಡೊಲೋಮೈಟ್ ಸುಣ್ಣ ಹಾಕಿದಾಗ ಏನಾಗುತ್ತೆ, ಆ ಮಣ್ಣಿನ ರಸಸಾರ 6-6.5 ಪಕ್ಕಕ್ಕೆ ಬರುತ್ತೆ. ಅದಾದ ನಂತರ ನೀವು ಗೊಬ್ಬರಗಳನ್ನು ಕೊಡಿ ಅಂತ ಹೇಳ್ತೀವಿ. ಅದೇ ರೀತಿ ಬಯಲುಸೀಮೆಯಲ್ಲಿ ನಿಮ್ಮ ಮಣ್ಣಿನ ರಸಸಾರ 7.5-8 ತಲುಪಿರುತ್ತೋ ಅಲ್ಲಿ ಜಿಪ್ಸಮ್ ಹಾಕಕ್ ಹೇಳ್ತೀವಿ. ಜಿಪ್ಸಮ್ ಹಾಕಿದಾಗ 8.5 ಇದ್ದದ್ದು ಒಂದು 7-7.5 ರೇಂಜಿಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಹೀರ್ಕೊಳ್ಳುವಂತ ಸ್ಥಿತಿ ಬರುತ್ತೆ. ಸೊ ಅದರಿಂದಾಗಿ ಈ ಬೇರ್ಗಳೇನಾಗುತ್ತೆ, ಬೇರ್ಗಳು ಆಸಿಡ್ ಆದ್ರೆ ಸುಟ್ಟೋಗುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಲವಣಾಂಶಗಳು ಜಾಸ್ತಿ ಇದ್ರೆ ಸುತ್ತ ಕವರ್ ಆಗುತ್ತೆ, ಬೇರೆ ಏನು ಹೀರ್ಕೊಳಕ್ ಕೊಡಲ್ಲ. ಸೊ ಅದರಿಂದಾಗಿ ಇದಿಷ್ಟು ಗಮನದಲ್ಲಿ ಇಟ್ಕೋಬೇಕು. ಇದ್ರ ಜೊತೆಗೆ ಮನೆ ಗೊಬ್ಬರ ಕೊಡೋದ್ರಿಂದ ಇನ್ನೊಂದು ಉಪಯೋಗ ಏನಂತ ಹೇಳಿದ್ರೆ, ನಮ್ಮ ಮಣ್ಣಿನಲ್ಲಿ ಈ ಸೂಕ್ಷ್ಮಾಣು ಜೀವಿಗಳಿರ್ತವೆ, ಮನುಷ್ಯನಿಗೆ ಉಪಕಾರಿಯಾಗವೇ ಹೆಚ್ಚು ನಮಗ್ ತೊಂದರೆ ಮಾಡೋದಕ್ಕಿಂತ. ಆ ಸೂಕ್ಷ್ಮಾಣು ಜೀವಿಗಳು ಕೆಲವೊಂದು ಗೊಬ್ಬರಗಳು ಮಣ್ಣಿನಲ್ಲಿ ಇದ್ರೂ ಕೂಡ ಅವು ಸಿಗ್ತಾ ಇರಲ್ಲ, ಅದನ್ನ ಬಿಡಿಸಿ ಗಿಡಕ್ಕೆ ಕೊಡಿಸ್ತವೆ. ಉದಾಹರಣೆಗೆ ರಂಜಕ ಗ್ರಹಿಸುವ ದುಂಡಾಣು ಅಂತ ಹೇಳ್ತೀವಿ. ರಂಜಕ ನೋಡಿ ಅದರಲ್ಲಿ ಹೆಸರಲ್ಲೇ ಇದೆ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ. ಅಂದ್ರೆ ಫಾಸ್ಫರಸ್ ಮಣ್ಣಲ್ಲಿ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರಲ್ಲ, ಅದು ಇರುತ್ತೆ ಬಟ್ ಗಿಡಕ್ಕೆ ಸಿಗ್ತಾ ಇರಲ್ಲ, ಕರಗ್ತಾ ಇರಲ್ಲ. ಈ ರಂಜಕ ಕರಗಿಸುವ ದುಂಡಾಣು ಕೊಟ್ಟ ತಕ್ಷಣ ಏನ್ ಮಾಡುತ್ತೆ, ಅದನ್ನ ಕರಗಿಸಿ ಗಿಡ ಕೊಡುತ್ತೆ. ಈ ಕೆಲಸನ ನಿಮ್ಗೆ ಅಸ್ಟ್ರೋಬ್ಯಾಕ್ಟರ್ ಮಾಡುತ್ತೆ, ಫಾಸ್ಫರಸ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ, ಇವನ್ನೆಲ್ಲ ಮಾಡ್ತಿತ್ತು. ಇವಾಗ ನಮ್ಮಲ್ಲಿ AMC ಅಂತ ಸಿಗುತ್ತೆ, ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ. ನೀವು ಅದನ್ನ ಬಳಸಿದ್ರೆ ಸಾರಜನಕ, ರಂಜಕ, ಸತು ಮೂರನ್ನ ಕರಗಿಸುವಂತ ದುಂಡಾಣುಗಳು ಇರ್ತವೆ. ಅದ್ರ ಜೊತೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟೀರಿಯಾ ಅಂತ ಇರುತ್ತೆ. ನೀವು ಮನೆ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಳ್ಬಹುದು ಅಥವಾ ಜೀವಾಮೃತದ ಜೊತೆ ಕೊಡ್ಬಹುದು. ಇದಿಷ್ಟು ಅರ್ಥ ಆಗ್ಲಿ ಅಂತ ಇಷ್ಟೊತ್ತು ಹೇಳ್ದೆ, ಏನಕ್ಕೆ ಇಂಪಾರ್ಟೆನ್ಸ್ ಅಂತ. ಮೇನ್ ರೈತರಿಗೆ ಬೇಕಾಗಿರೋದು ಇದು ಏನಂತ ಹೇಳಿದ್ರೆ, ಯಾವ ಗೊಬ್ಬರ ಉಪಯೋಗಿಸ್ತೀವಿ ಅಂತ ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿಸಿದ ನಂತರನೇ ಬಳಸೋದು ಉತ್ತಮ. ನೋಡಿ, ಯಾವ್ದೇ ಗೊಬ್ಬರ ಕೊಡ್ಬೇಕಾದ್ರೆ ಒಂದು ಗಿಡಕ್ಕೆ, ಅಡಿಕೆ ಗಿಡಕ್ಕಾಗ್ಲಿ ಅಥವಾ ಮತ್ತೊಂದೇ ಗಿಡಕ್ಕೆ ಡಿವೈಡ್ ಮಾಡ್ಕೊಳ್ಬೇಕು, ಬೇರೆ ಬೇರೆ ಹಂತಗಳಲ್ಲಿ ಗೊಬ್ಬರ ಸಿಗ್ಬೇಕು. ಈಗ ನಾವು ನಿಮ್ಗೆ ರೆಕಮೆಂಡೇಶನ್ ಕೊಟ್ಟಾಗ್ಲೂ ಈ 4ನೇ ನಂಬರ್ ನೋಡಿ, ಯೂರಿಯಾ 182 ಗ್ರಾಮ್ ಹಾಕಿ, DAP 87 ಗ್ರಾಮ್ ಹಾಕಿ, ಪೊಟ್ಯಾಶ್ 230 ಗ್ರಾಮ್ ಹಾಕಿ ಅಂತ ಇದೆ. ನಾವು ರಫ್ ಆಗಿ DAP 100 ಗ್ರಾಮು, ಯೂರಿಯಾ 200 ಗ್ರಾಮು, ಪೊಟ್ಯಾಶ್ 240 ಗ್ರಾಮ್ ಅಂತ ಇಟ್ಕೊಳ್ಳೋಣ. ಇದನ್ನ ವರ್ಷಕ್ಕೆ ಒಂದೇ ಸರಿ ಕೊಟ್ಬಿಡ್ಬಾರ್ದು, 2 ಭಾಗ ಅಥವಾ 3 ಭಾಗ ಮಾಡ್ಕೊಂಡು ಕೊಡ್ಬೇಕು. 3 ಭಾಗ ಮಾಡೋ ರೈತರು ಇದಾರೆ ಕೆಲವು ಮಟ್ಟದಲ್ಲಿ, ಬಟ್ ಸಾಮಾನ್ಯವಾಗಿ ವರ್ಷಕ್ಕೆ 2 ಸರಿ ಗೊಬ್ಬರ ಕೊಡ್ತಾರೆ ರೈತರು. ಒಂದು ಮುಂಗಾರಲ್ಲಿ ಜೂನ್ ಟೈಮ್ ಅಲ್ಲಿ, ಇನ್ನೊಂದು ಹಿಂಗಾರು ಅಕ್ಟೋಬರ್-ನವೆಂಬರ್ ಟೈಮ್ ಅಲ್ಲಿ. ಇದು 2 ರೀತಿ ಹೆಲ್ಪ್ ಮಾಡುತ್ತೆ. ಒಂದೇನಂದ್ರೆ ನೀವು ಫಸ್ಟ್ ಕೊಡೋದು ಈಗ ಅಕ್ಟೋಬರ್-ನವೆಂಬರ್ ಹೊಸ ಹೊಂಬಾಳೆಗೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಮತ್ತೆ ಹಾಕೊಡೋದು ಈ ಕಚ್ಚಿರೋ ಕಾಯಿ ನೀಟಾಗಿ ಬೆಳೆಯಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಅರ್ಥದಲ್ಲಿ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಈ ಶುಗರ್ ಪೇಷಂಟ್ ಯಾವ ರೀತಿ ಊಟ ಮಾಡ್ತಾರೋ ಆ ರೀತಿ. ಒಂದೇ ಸರಿ 4-5 ಇಡ್ಲಿ ತಿನ್ನೋದ್ರ ಬದಲು 7 ಗಂಟೆಗೆ 2 ಇಡ್ಲಿ, 9 ಗಂಟೆಗೆ 2 ಇಡ್ಲಿ ಯಾವ ರೀತಿ ತಿಂತಾರೋ ಆ ರೀತಿ ನಾವು ಗೊಬ್ಬರನು ಕೂಡ ಡಿವೈಡ್ ಮಾಡ್ಕೊಡ್ಬೇಕು. ಸೊ ನೀವು ಇದನ್ನ ನಿಮ್ ಗೊಬ್ಬರ ಯಾವ್ದು ಅವೈಲಬಿಲಿಟಿ ಇದೆ ಅದ್ರ ಪ್ರಕಾರ ನೀವು ಮಾಡ್ಕೋಬಹುದು. 15 ಯೂರಿಯಾ ಪೊಟ್ಯಾಶ್ ಮಿಕ್ಸ್ ಮಾಡ್ಕೊಡೋರು ಹಿಂಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಇದೆ. ನೀವು ಸ್ಟ್ರೈಟ್ ಫರ್ಟಿಲೈಸರ್ ಆದ್ರೆ DAP ಒಂದು ಟೈಮ್ಗೆ ವರ್ಷಕ್ಕೆ 2 ಸರಿ ಡಿವೈಡ್ ಮಾಡ್ಕೋತೀರಿ ಅನ್ನೋದಾದ್ರೆ ನೀವು ಯೂರಿಯಾ 100 ಗ್ರಾಮು, DAP 50 ಗ್ರಾಮು, ಪೊಟ್ಯಾಶ್ 120 ಗ್ರಾಮು. ಇದ್ರ ಜೊತೆಗೆ ಇದಿಷ್ಟು ಅಂತ ಇಟ್ಕೊಳ್ಳಿ. ಇದು ಒಂದ್ಸರಿ ಮುಂಗಾರಲ್ಲಿ, ಒಂದ್ಸರಿ ಹಿಂಗಾರಲ್ಲಿ. ವರ್ಷಕ್ಕೆ ಒಂದ್ಸರಿ 20 ಗ್ರಾಮ್ ಜಿಂಕ್ ಸಲ್ಫೇಟ್, 20 ಗ್ರಾಮ್ ಬೋರಾಕ್ಸ್, ಇಷ್ಟನ್ನ ಕೊಡಿ. ಈ ಗೊಬ್ಬರಗಳು ವರ್ಷಕ್ಕೆ 2 ಸರಿ. ಜಿಂಕ್ ಬೋರಾನು ವರ್ಷಕ್ಕೆ ಒಂದ್ಸರಿ. ಎಲ್ಲಿ ನಿಮ್ಗೆ ಈಗ ಉದಾಹರಣೆಗೆ ಕೆಲವೊಂದ್ ಕಡೆ ಕ್ರಾಸ್ ಗಿಣ್ಣು ಆಗಿರುತ್ತದೆ, ಗಿಣ್ಣುಗಳು ನೆಟ್ಗಿರೋದ್ರ ಬದಲು ಓರ್ ಗಿಣ್ಣು ಕ್ರಾಸ್ ಆಗಿ ಬಂದಿರುತ್ತೆ, ಚಂಡೆ ಸ್ವಲ್ಪ ಬಾಗಿರುತ್ತೆ, ಅದು ಬೋರಾನ್ ಜಿಂಕ್ ಕೊರತೆ ಇರುತ್ತೆ ನಿಮ್ಗೆ. ಅಥವಾ ಕಾಯಿ ಸೀಳ್ ಬಿಡೋದು, ಅರಳುದಿರೋದು ಅಂತ ನಿಮ್ಗೆ ಅದು ಎಲ್ಲಾ ಮರದಲ್ಲೂ ಇರಲ್ಲ. ಒಂದ್ ದೊಡ್ಡ 500 ಮರ ಇದ್ರೆ ಒಂದ್ 5-10 ಮರಕ್ಕೆ ಬಂದಿರುತ್ತೆ. ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹಾಕೊಳ್ಳಿ. ಇನ್ನು 1 ವರ್ಷ ಕೊಡಿ, ಅದ್ ರಿಕವರ್ ಆದ ತಕ್ಷಣ ನಿಲ್ಸಿ, ಮತ್ತೆ ನೋಡಿ 2 ವರ್ಷಕ್ಕೊಂದ್ಸರಿ ಕೊಡಿ. ಆ ರೀತಿ ಲಘು ಪೋಷಕಾಂಶಗಳನ್ನ ಬೇಕಾಬಿಟ್ಟು ಉಪಯೋಗಿಸಬಾರ್ದು. ಮತ್ತೆ ಇನ್ನೊಂದು ಇದೇನಂತ ಹೇಳಿದ್ರೆ, ಹೆಸರಲ್ಲೇ ಇದೆ ಲಘು ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಪೋಷಕಾಂಶಗಳು. ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಬೇಕು. ಕೆಲವು ರೈತರು ಏನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಬರ್ಲಿ ಅಂತ 50 ಗ್ರಾಮ್ ಹಾಕೋದು, 100 ಗ್ರಾಮ್ ದಯವಿಟ್ಟು ಮಾಡಬೇಡಿ, ಅದು ವಿಷಕಾರಿ ಆಗ್ತದೆ. ಮತ್ತೆ ಬಹಳ ಜನರು ಇನ್ನೊಂದು ಇದೇನಂತ ಹೇಳಿದ್ರೆ, ನಮ್ಮಲ್ಲಿ ಕಾಂಪ್ಲೆಕ್ಸ್ ಸಿಗ್ತಾ ಇದೆ ಸರ್, ಅಂದ್ರೆ ಬೋರಾನ್, ಜಿಂಕ್, ಮ್ಯಾಂಗನೀಸ್, ಕಾಪರ್, ಐರನ್ ಎಲ್ಲ ಸೇರಿ ನಮ್ಗೆ ಅರೆಕಾ ಸ್ಪೆಷಲ್ ಅಂತ ಬೇರೆ ಬೇರೆ ಹೆಸರಲ್ಲಿ ಸಿಗ್ತಾ ಇದೆ. ಅದನ್ನೇ ಬಳಸಬಹುದು, ಖಂಡಿತ ಬಳಸಿ, ತೊಂದರೆ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ಆ ಕಂಪ್ನಿಯವ್ರು ಸಜೆಸ್ಟ್ ಮಾಡ್ತಾರೆ, ಅಷ್ಟು ಪ್ರಮಾಣದಲ್ಲಿ 100 ಗ್ರಾಮ್ ಹೇಳ್ತಾರೆ ಕೆಲವರು, ಅಷ್ಟು ಉಪಯೋಗಿಸಿ. ಬಟ್ ನಾನ್ ಗಮನಿಸಿದಂಗೆ ಅಲ್ಲಿ ಏನಾಗಿದೆ ಅಂದ್ರೆ, ಜಿಂಕ್ 100% ಇರುತ್ತೆ, ಬಟ್ ಬೋರಾನ್ 0.3% ಅಷ್ಟೇ ಇರುತ್ತೆ. 0.3%, ಅಂದ್ರೆ 100 ಗ್ರಾಮ್ಗೆ 3 ಗ್ರಾಮು ಇಲ್ಲ, 0.3 ಗ್ರಾಮ್ ಅಷ್ಟೇ ಇದೆ. 1 kgಗೆ 3 ಗ್ರಾಮ್ ಸಿಗ್ತಾ ಇದೆ. ಸೊ ಬೋರಾನ್ ಸಾಲಲ್ಲ, ಅದಕ್ಕೆ ಸ್ವಲ್ಪ ಬೋರಾನ್ ಮಿಕ್ಸ್ ಮಾಡ್ಕೊಂಡು ಹಾಕಿ. ಸೊ ನೋಡಿ, ಕೆಳಗಿದೆ ರಸಸಾರ ಯಾವಾಗ 7ಕ್ಕಿಂತ ಜಾಸ್ತಿ ಇರುತ್ತೆ, ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್, DAP ಉಪಯೋಗಿಸಿ. ನಮ್ಮ ಇಲ್ಲಿ ಈ ಮಳೆ ಜಾಸ್ತಿ ಇರೋ ಭಾಗದಲ್ಲಿ ನೀವು ರಾಕ್ ಫಾಸ್ಫೇಟ್ ಕೂಡ ಬೆಳೆಸಬಹುದು. ರಾಕ್ ಫಾಸ್ಫೇಟ್ ನೋಡಿ, ರಸಸಾರ 6ಕ್ಕಿಂತ ಕಡಿಮೆ ಇದ್ರೆ ಯೂರಿಯಾ, ರಾಕ್ ಫಾಸ್ಫೇಟ್ ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬಳಸಿ. ರಸಸಾರ 7ಕ್ಕಿಂತ ಜಾಸ್ತಿ ಇದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್, DAP ರಂಜಕದ ಮೂಲವಾಗಿ ಬಳಸಬಹುದು. ಸೊ ಕೊರತೆ ಯಾವ ರೀತಿ ಇರುತ್ತೆ ಅಂತ ಜನರಲ್ ಇದು ಎಲ್ಲ ಎಕ್ಸಾಕ್ಟ್ಲಿ ಅದೇ ಅಂತ ಹೇಳಕ್ಕಾಗಲ್ಲ. ಸಾರಜನಕದ ಕೊರತೆ ಆದ್ರೆ ಎಲೆಗಳು ಹಳದಿ ಆಗುತ್ತೆ. ಯಾಕಂದ್ರೆ ಸಾರಜನಕದ ಮುಖ್ಯ ಕೆಲಸ ಏನಂದ್ರೆ ಎಲೆಗಳನ್ನ ಹಸಿರು ಮಾಡೋದು. ಇದು ಹಿಂಗಿದ್ರೆ ನೀವು 19 ಸ್ಪ್ರೇ ಮಾಡಬಹುದು, ಯೂರಿಯಾ ಎಲ್ಲ ಏನು ಅವಶ್ಯಕತೆ ಇಲ್ಲ.
ಪೊಟ್ಯಾಷಿಯಂ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಎಲೆ ತುದಿಗಳು ಒಣಗ್ತವೆ, ಎಲೆ ಬಾರ್ಡರ್ಗಳು ಒಣಗ್ತವೆ ನಿಮ್ಗೆ, ಅದು ಪೊಟ್ಯಾಷಿಯಂ ಕೊರತೆ. ಇದಕ್ಕೆ 0.51 ಬರುತ್ತೆ, ಅದನ್ನ ಸ್ಪ್ರೇ ಮಾಡ್ಬೋದು ನೀವು. ಮತ್ತೆ ಮೆಗ್ನೀಷಿಯಂ ಅಲ್ಲಿ ನಿಮ್ಗೆ ಇಂಟ್ರವೆನಲ್ ಕ್ಲೋರೋಸಿಸ್ ಅಂತ ಹೇಳ್ತೀವಿ. 2 ನರಗಳ ಮಧ್ಯ ಭಾಗ ಮಾತ್ರ ಹಳದಿಗಾಗ್ತಾ ಇದೆ ನೋಡಿ, ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ನಿಮ್ಗೆ, ಇದು ಮೆಗ್ನೀಷಿಯಂ ಕೊರತೆ. ನೋಡಿ ಆ ಕಡೆ ಹೆಸರಿಗಿದೆ ಮಧ್ಯ ಮೊಸಾಯಿಕ್ ಸಿಂಪ್ಟಮ್ ಅಥವಾ ಇಂಟ್ರವೆನಲ್ ಕ್ಲೋರೋಸಿಸ್. ಇದಕ್ಕೆ ಮೆಗ್ನೀಷಿಯಂ ಸಲ್ಫೇಟ್ ಸಿಗುತ್ತೆ, ಪ್ರತಿ ಮರಕ್ಕೆ 1/4 kg ಅಷ್ಟು ಕೊಟ್ಕೊಂಡ್ರಾಗುತ್ತೆ, ಇಲ್ಲ ಸ್ಪ್ರೇ ಕೂಡ ಮಾಡ್ಬೋದು ನೀವು ವಾಟರ್ ಸಾಲ್ಯುಬಲ್ ಫಾರ್ಮ್ ಅಲ್ಲಿ. ಕ್ಯಾಲ್ಸಿಯಂ ಕೊರತೆ ಆದಾಗ ನೋಡಿ, ಯಾವಾಗ್ಲೂ ಬೋರಾನ್ ಮತ್ತೆ ಕ್ಯಾಲ್ಸಿಯಂ ಕೊರತೆ ನಿಮ್ಗೆ ಸುಳಿ ಹೊಸ ಎಲೆಯಲ್ಲಿ ಕಾಣ್ತಾ ಬರ್ತದೆ. ಇಂಥ ಸಮಸ್ಯೆ ಇದ್ದಾಗ ನೀವು ಜಿಪ್ಸಮ್ ಹಾಕ್ಬೋದು, ಇಲ್ಲ ಕ್ಯಾಲ್ಸಿಯಂ CN ಅಂತ ಸಿಗುತ್ತೆ, ಕ್ಯಾಲ್ಸಿಯಂ ನೈಟ್ರೇಟ್ ಸಿಗುತ್ತೆ, ಅದನ್ನು ಕೂಡ ನೀವು ಸ್ಪ್ರೇ ಮಾಡಿ ಬಳಸಬಹುದು. ಇದು ಜಸ್ಟ್ ಸಿಂಪ್ಟಮ್ ನೋಡ್ಕೊಳ್ಳೋಕೋಸ್ಕರ ಯಾವ ರೀತಿ ಇರುತ್ತೆ ಅಂತ. ಜಿಂಕ್ ಕೊರತೆ ಇದ್ದಾಗ ಯಾವ ರೀತಿ ಆಗುತ್ತೆ ನೋಡಿ. ಬೋರಾನ್ ಕೊರತೆ ಆದಾಗ ಇಲ್ಲಿ ನಿಮ್ಗೆ ಬಹಳಷ್ಟು ಓರೆಗಣ್ಣು ನೋಡಿ, ಕ್ರಾಸ್ ಆಗಿ ಬರೋದು, ಈ ಓರೆ ಆದಂಗೆ ಚೆಂಡೆ ತಿರುವುದಂಗೆ ಕಾಣಿಸೋದು, ಮತ್ತೆ ಕಾಯಿ ಸೀಳ್ ಬಿಡೋದು, ಇವೆಲ್ಲ ನಿಮ್ಗೆ ಬೋರಾನ್ ಕೊರತೆ ಲಕ್ಷಣಗಳು. ಇದ್ರ ಜೊತೆಗೆ ನಾನು ಆಗ್ಲೇ ಏನ್ ಹೇಳಿದೆ, ಕಾಂಪ್ಲೆಕ್ಸ್ ಬೇರ್ ಉಸಿರಾಟ ಆಗದೆ ಹೋದ್ರೆ, ನೀರ್ ಜಾಸ್ತಿ ನಿಂತು ನೀರ್ ಹರಿದೋಗದೆ ಹೋದ್ರೆ, ಮತ್ತೆ ಜಾಸ್ತಿ ದಿನ ಭೂಮಿನ ಒಣಗಿಸಿ ಒಂದೇ ಸರಿ ಹೆಚ್ಚಾಗಿ ನೀರ್ ಕೊಟ್ಟರು ಕೂಡ ಕಾಯಿ ಸೀಳ್ಬಿಡುತ್ತೆ. ಸೊ ಅದರಿಂದಾಗಿ ಬೋರಾಕ್ಸ್ ನ ನೀವು ಇಂಥ ಪ್ರಮಾಣದಲ್ಲಿ ಬಳಸಬಹುದು. ಬೋರಾನ್ ಮತ್ತೆ ಜಿಂಕ್ ಎರಡನ್ನ ಬಳಸಿ ಸಾಕಷ್ಟು ಕಡೆ ನಾನ್ ನೋಡ್ದಂಗೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ದರದಲ್ಲಿ ಸಿಗುತ್ತೆ, ದಯವಿಟ್ಟು ಉಪಯೋಗಿಸಬಹುದು. ಅಥವಾ ನಿಮ್ಮ ಅಂಗಡಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅಲ್ಲೂ ಕೂಡ ಉಪಯೋಗಿಸಬಹುದು. ಸೊ ಇದು ಕೊಯ್ಲು ಬಗ್ಗೆ ಎಲ್ಲ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಮುಖ್ಯವಾಗಿ ಒಂದಷ್ಟು ರೋಗಗಳನ್ನ ಜಸ್ಟ್ ಹಂಗೆ ಹೇಳ್ಕೊಂತ ಹೋಗ್ತೀನಿ, ತುಂಬಾ ಡೀಟೇಲ್ ಆಗಿ ಏನ್ ಹೇಳಲ್ಲ. ಬೇಕಾದ್ರೆ ಅದಕ್ಕೊಂದು ಸಪರೇಟ್ ಕ್ಲಾಸ್ ಮಾಡ್ಕೊಂಡು ಮತ್ತೊಂದು ದಿನ ಮೇಡಮ್ ಅವ್ರು ಮೋಸ್ಟ್ಲಿ ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ಕೇಳಿದ್ರೆ ಬೇಕಾದ್ರೆ ಅದನ್ನ ಯಾರಾದ್ರೂ ಅರೇಂಜ್ ಮಾಡ್ಕೊಡ್ತಾರೆ ನಿಮ್ಗೆ. ಸೊ ಮೊದಲನೇದಾಗಿ ಕೊಳೆ ರೋಗ. ಇವತ್ತು ಈ ನಮ್ಮ ಸಾಗರ ತೀರ್ಥಹಳ್ಳಿಯಲ್ಲಿ ಮಳೆ ಹೆಚ್ಚು ಬೀಳುತ್ತೋ ಅಂತ ಪ್ರದೇಶದಲ್ಲಿ ಅಥವಾ ಮಲೆನಾಡು ಪ್ರದೇಶಗಳಲ್ಲಿ ಕೊಳೆ ರೋಗ ಹೆಚ್ಚಾಗಿ ಕಂಡು ಬರೋದು ಸರ್ವೇ ಸಾಮಾನ್ಯವಾಗಿದೆ. ಮುಖ್ಯವಾಗಿ ಮೇನ್ ನಿಮ್ಗೆ ಕಾಯಿಗಳ ಮೇಲೆ ಬೂಸ್ಟ್ ಬೆಳೆಯುತ್ತೆ, ಕೆಳಗಡೆ ಉದುರಿರೋ ಕಾಯಿ ಮೇಲೆ ಕೂಡ ಬೂಸ್ಟ್ ಬೆಳೆಯುತ್ತೆ ನಿಮ್ಗೆ. ಅದ್ರ ಜೊತೆಗೆ ಕೆಲವೊಂದ್ ಕಡೆ ಸುಳಿ ಕೂಡ ಕೊಳೆಯುತ್ತೆ. ಇದಕ್ಕೆ ನಮ್ಮ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಳೆ ಶುರು ಆಗಕ್ ಮುಂಚೆನೆ ಪ್ರಿಕಾಷನರಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಬೋರ್ಡೋ ಮಿಕ್ಸ್ಚರ್ ಮೈಲ್ತುತ್ತ ಸ್ಪ್ರೇ ಮಾಡ್ಕೋತಾರೆ. ಅದಾದ್ಮೇಲೆ ಕೂಡ ಮೈಲ್ತುತ್ತ ಸ್ಪ್ರೇ ಮಾಡ್ತಾರೆ. ಈಗ ಕೆಲವೊಂದು ಮೈಲ್ತುತ್ತಕ್ಕೆ ಆಲ್ಟರ್ನೇಟಿವ್ ಆಗಿ ರೆವಾಸ್ ಅಂತ ಯೂಸ್ ಮಾಡ್ತಾ ಇದಾರೆ, ಅದು ಬೇರೆ ಅವ್ರವ್ರಿಗೆ ತಿಳಿದ ಹಾಗೆ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ಮ್ಯಾಂಕೋಜೆಬ್ ಮೆಟ್ಲಾಕ್ಸಿಲ್ ಕಾಂಬಿನೇಷನ್ ಕೂಡ ಬಳಸ್ತಾರೆ. ಬಟ್ ಇವತ್ತಿಗೂ ಕೂಡ ನಮ್ಮ ಬೋರ್ಡೋ ಮಿಕ್ಸ್ಚರ್ ಒಳ್ಳೆ ಎಫೆಕ್ಟಿವ್ ಇದೆ. ಬಟ್ ಅದ್ರಲ್ಲಿ ಏನಂದ್ರೆ ಬಳಸೋ ಪ್ರಮಾಣ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡು ಬಳಸ್ಬೇಕು. 1% ಅಂತ ಹೇಳ್ತೀವಿ. ಒಂದು 200 ಲೀಟರ್ ಬ್ಯಾರೆಲ್ಗೆ 2 kg ಕಾಪರ್ ಸಲ್ಫೇಟ್ ತುತ್ತ ಯೂಸ್ ಮಾಡಿದ್ರೆ, ಅದಕ್ಕೆ ಈ ಹೈಡ್ರೇಟೆಡ್ ಲೈಮ್ ಅಂತ ಬರ್ತಾ ಇದೆ ಪುಡಿ, ಈ ರೇಷ್ಮೆ ಮನೆಯೆಲ್ಲ ಕ್ಲೀನ್ ಮಾಡಕ್ಕೆ ಈಗ ಪ್ಯಾಕೆಟ್ ಅಲ್ಲೇ ಬರ್ತಾ ಇದೆ. ಆ ಪ್ಯಾಕೆಟ್ 700 ರಿಂದ 800 ಗ್ರಾಮ್ ಆದ್ರೆ ಸಾಕು. 700-800 ಗ್ರಾಮ್ ಸುಣ್ಣಕ್ಕೆ 2 kg ಮೈಲ್ ತುತ್ತ ಮಿಕ್ಸ್ ಮಾಡಿದ್ರೆ ಸಾಕು ನೀವು. ಮತ್ತೆ ಇದು ಕಾಂಟ್ಯಾಕ್ಟ್ ಫಂಗಿಸೈಡ್. ಇದನ್ನ ನೀವು ಸ್ಪ್ರೇ ಮಾಡ್ಬೇಕಾದ್ರೆ ನೀಟಾಗಿ ಆ ಕಾಯಿ ಅಥವಾ ನಾವು ಯಾವ್ದು ಭಾಗ ಪಡಿಬೇಕಂತಿದೆ ಅದು ನೀಟಾಗಿ ಕವರ್ ಆಗ್ಬೇಕು, ಅವಾಗಷ್ಟೇ ಅದು ಎಫಿಷಿಯಂಟ್. ಯಾಕೆಂದ್ರೆ ನಿಮ್ಗೆ ಹುಳಕ್ಕಾಗ್ಲಿ ರೋಗಕ್ಕಾಗ್ಲಿ 2 ರೀತಿ ಕೆಮಿಕಲ್ಸ್ ಬರ್ತವೆ. ಒಂದು ಕಾಂಟ್ಯಾಕ್ಟ್, ಇನ್ನೊಂದು ಸಿಸ್ಟಮಿಕ್ ಅಂತ. ಕಾಂಟ್ಯಾಕ್ಟ್ ಅಂದ್ರೆ ಎಲ್ಲಿ ಬೀಳುತ್ತೋ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಸಿಸ್ಟಮಿಕ್ ಅಂದ್ರೆ ಅಂತರ್ವ್ಯಾಪ್ತಿ, ಇಂಜೆಕ್ಷನ್ ರೀತಿ. ಅದು ನಾನು ಈ ಕೈಗೆ ಇಂಜೆಕ್ಷನ್ ಕೊಡ್ಸ್ಕೊಂಡ್ರೆ ಪೂರ್ತಿ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಬಟ್ ಯಾವ್ದೋ ಒಂದು ಕ್ರೀಮ್ ನಾನು ಇಲ್ಲಿಗೆ ಹಚ್ಕೊಂಡ್ರೆ ಇಲ್ಲಿ ಮಾತ್ರ ಎಫೆಕ್ಟಿವ್ ಇರುತ್ತೆ. ಸೊ ಬಹಳಷ್ಟು ಕಡೆ ಇದನ್ನ ಸ್ಪ್ರೇ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್, ನೀಟಾಗಿ ಕವರ್ ಆಗೋಂಗ್ ಸ್ಪ್ರೇ ಮಾಡಿದ್ರೆ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ. ಇವತ್ತು ಎಫಿಷಿಯಂಟ್ ಅದು. ಈ ಮ್ಯಾಂಕೋಜೆಬ್ ಮೆಟ್ಲಾಕ್ಸಿಲ್ ಅಲ್ಲಿ ಮ್ಯಾಂಕೋಜೆಬ್ ಕಾಂಟ್ಯಾಕ್ಟ್, ಮೆಟ್ಲಾಕ್ಸಿಲ್ ಸಿಸ್ಟಮಿಕ್ ಇರುತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಗೆ 2 ವರ್ಕ್ ಆಗುತ್ತೆ. ಸೊ ಅದನ್ನು ಕೂಡ ಉಪಯೋಗಿಸಬಹುದು. ನೋಡಿ ರೈಟ್ ಸೈಡ್ ಫೋಟೋದಲ್ಲಿ ಸುಳಿ ಬಿದ್ದೋಗಿದೆ, ಅದು ಕೂಡ ಕೊಳೆ ಲಕ್ಷಣ. ಸೊ ಇದೆಲ್ಲ ಕೊಳೆ ಬಂದು ಉದುರಿರೋ ಕಾಯಿಗಳು. ಫೈಟಾಪ್ತೆರಾ ಅಂತ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ ಇದು. ನೆಕ್ಸ್ಟ್ ಸುಳಿ ಕೊಳೆ ರೋಗ ಅಂತ ನೋಡ್ತೀವಿ. ಇದು ಕೂಡ ಫೈಟಾಪ್ತೆರಾ ನಾನು ಆಗ್ಲೇ ಏನ್ ಹೇಳಿದೆ ಅದೇನೆ. ಬಟ್ ಇವತ್ತು ಇತ್ತೀಚೆಗೆ ನಮ್ಗೆ ಈ ಸೊರಬ ಭಾಗದಲ್ಲಿ, ಶಿಕಾರಿಪುರ ಭಾಗದಲ್ಲಿ ಎಲ್ಲಿ ಬಯಲುಸೀಮೆ ಇದೆ ಅಲ್ಲಿ 4 ವರ್ಷದಿಂದ 8 ವರ್ಷ ಅಡಿಕೆ ತೋಟದಲ್ಲಿ ಇನ್ನೊಂದು ಇದೇ ರೀತಿ ಸುಳಿ ಕೊಳೆಯುತ್ತೆ. ಬಟ್ ಆ ಸುಳಿ ಹಿಡಿದು ಹೆತ್ತಿದ್ರೆ ನೀವು ಪೂರ್ತಿ ಹಸುನ ಬಾಯಲ್ಲಿ ಜೊಲ್ ಯಾವ ರೀತಿ ಸುರಿತಾ ಇರುತ್ತೆ ಆ ರೀತಿ ಲೋಳೆ ರೀತಿ ಬರ್ತಾ ಇರುತ್ತೆ. ಈ ಅಲೋವೆರಾದಲ್ಲಿ ಬರುತ್ತಲ್ಲ ಲೋಳೆ, ಆ ರೀತಿ ಲೋಳೆ ಬರ್ತಾ ಇರುತ್ತೆ. ಕೆಟ್ಟ ವಾಸನೆ ಬರುತ್ತೆ. ಕೆಲವೊಂದ್ಸರಿ ನೀರ್ ಕೂಡ ಹರಿಯುತ್ತೆ ಅದರಿಂದ. ಅದು ಬ್ಯಾಕ್ಟೀರಿಯಾದಿಂದ ಬರ್ತಾ ಇದೆ, ಲೀಫ್ ಸ್ಟ್ರೈಪ್ ಅಂತ. ಮೋಸ್ಟ್ಲಿ ನೆಕ್ಸ್ಟ್ ಇರ್ಬೋದು, ಹೇಳ್ತೀನಿ ನಿಮ್ಗೆ. ಸೊ ನೆಕ್ಸ್ಟ್ ಅಣಬೆ ರೋಗ. ಬಹಳಷ್ಟು ಕಡೆ ನಮಗ್ ತೊಂದರೆ ಆಗ್ತಾ ಇದೆ. ನಾನು ಈಗಾಗ್ಲೇ ತೆಂಗಲ್ಲೂ ಕೂಡ ಹೇಳಿದೀನಿ, ಮಣ್ಣಿಂದ ಬರುತ್ತೆ. ಸೊ ಮಣ್ಣನ್ನು ಕ್ಲೀನ್ ಆಗಿ ಇಟ್ಕೋಬೇಕು. ಹೆಚ್ಚಾಗಿ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇಂತ ಜೈವಿಕ ಪೀಡನಾಶಕಗಳನ್ನ ಬಳಸೋದು ಉತ್ತಮ. ನೀವು ಬಂದಂತ ಸಂದರ್ಭದಲ್ಲಿ ಕೆಮಿಕಲ್ ಹೋಗ್ಲೇಬೇಕಾಗತ್ತೆ. ಹೆಕ್ಸಾಗೊನಜೋಲ್ ಇಂತ ಔಷಧಿಗಳನ್ನ ತಾವು ಬಳಸಬಹುದು. ಸೊ ಈ ರೀತಿ ಸುಳಿ ಕೆಳಗಡೆ ಗರಿಗಳು ಇಳಿ ಬಿದ್ದು ನಂತರ ಪೂರ್ತಿ ಗಿಡದ ಚಂಡೆ ಹೋಗುತ್ತೆ. ಮರ ಸತ್ತ ಮೇಲೆ ಅಷ್ಟೇ ನಿಮ್ಗೆ ಬುಡದಲ್ಲಿ ಅಣಬೆ ಬೆಳೆಯುತ್ತೆ. ಮರ ಜೀವಂತವಾಗಿರುವಾಗ ಯಾವುದೇ ಕಾರಣಕ್ಕೂ ಅಣಬೆ ಬೆಳೆಯಲ್ಲ, ಅದು ಗಮನದಲ್ಲಿರ್ಲಿ.
ಸೊ ಬೇವಿನ ಹಿಂಡಿ ಹಾಕೋದು, ಟ್ರೈಕೋಡರ್ಮಾ ಇದೆಲ್ಲ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಇಲ್ಲಿ ಕೊಟ್ಟಿದೀವಿ. ಲೀವ್ ಸ್ಪಾಟ್, ಎಲೆ ಚುಕ್ಕೆ ರೋಗ ಈಗ ಎಲ್ಲಾ ಕಡೆ ಗೊತ್ತೇ ಇದೆ. ಸೊ ಬಹಳಷ್ಟು ಜನ ಸ್ಪ್ರೇ ಮಾಡ್ತಾ ಇದಾರೆ, ಕಾಂಟ್ಯಾಕ್ಟ್ ಫಂಗಿಸೈಡ್ ಮಾಡ್ತಾ ಇದಾರೆ, ಮತ್ತೆ ಹೆಕ್ಸಾಕೊನಜೋಲ್ ಇದನ್ನೆಲ್ಲ ಬಳಸ್ತಾ ಇದಾರೆ. ಅದಕ್ಕಿಂತ ಮುಖ್ಯವಾಗಿ ಕರೆಕ್ಟ್ ಆಗಿ ಗೊಬ್ಬರ ನಿರ್ವಹಣೆ ಮಾಡ್ಕೋಬೇಕು. ಈ ಕೆಲವೊಂದ್ ಬಾರಿ ಬಂದಾಗ ಕೆಲವ್ರು ನೋಡಿದವ್ರು ಹೇಳಿದ್ದು, ಈಗ ಒಂದ್ 15 ಎಕರೆ ಪ್ಲಾಟ್ ಇದ್ರೆ ಮಧ್ಯದಲ್ಲಿ ಯಾರೋ ಒಂದ್ 5 ಎಕರೆ ಆರ್ಗ್ಯಾನಿಕ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಗಿಡ ಇಟ್ಕೊಂಡಿದ್ದಾರೆ, ಅವ್ರಿಗೆ ರೋಗ ಬಾಧೆ ಕಮ್ಮಿ ಇತ್ತು. ಸೊ ಗಿಡ ಯಾವಾಗ ಚೆನ್ನಾಗಿರುತ್ತೋ ಅವಾಗ ನಿಮ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಎಲ್ಲಿ ಮಳೆ ಜಾಸ್ತಿ ಇರುತ್ತೋ ಅಲ್ಲಿ ಒಂದ್ ಸ್ವಲ್ಪ ತೊಂದ್ರೆ ಲೀವ್ ಸ್ಪಾಟ್. ಇನ್ನು ಬಯಲ್ಸೀಮೆಯಲ್ಲೆಲ್ಲ ಜಾಸ್ತಿ ಏನು ತೊಂದರೆ ಮಾಡಲ್ಲ ನಿಮಗೆ. ಸೊ ಇದು ಮುಖ್ಯವಾಗಿ ಎಲ್ಲಾ ಕಡೆ ಇರುವಂತ ಪ್ರಮುಖ ಸಮಸ್ಯೆ. ಎಸ್ಪೆಷಲಿ ಹೊಸ ತೋಟಗಳಲ್ಲಂತೂ 7, 8, 9 ವರ್ಷದ ತೋಟಗಳಲ್ಲಿ ನಿಮ್ಗೆ ಒಂದು 4-5 ಹಿಂಗಾರಗಳು ಬಂದ್ರೆ 4ಕ್ಕೆ 4, 5ಕ್ಕೆ 5 ಹಿಂಗಾರಗಳು ಕೂಡ ಒಣಗೋಗ್ತಾ ಇದೆ. ಮುಖ್ಯವಾದ ಕಾರಣ ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್ ಅಂತ ಕೊರಡೋಟ್ರೈಕಮ್ ಅನ್ನೋ ಶಿಲೀಂಧ್ರದಿಂದ ಈ ಒಂದು ರೋಗ ಬರ್ತದೆ. ಇದರಲ್ಲಿ ನಾನಾಗ್ಲೇ ನಿಮ್ಗೆ ತೆಂಗಿನಲ್ಲಿ ಮಾಡ್ಬೇಕಾದ್ರೆ ಈ ತುದಿ ಏನಿದೆಯಲ್ಲ, ಭತ್ತದ ಕಾಳು ರೀತಿ ಏನಿರುತ್ತೆ, ಇದೆಲ್ಲ ಗಂಡು ಭಾಗ. ಕೆಳಗಡೆ ನಿಮ್ಗೆ ಈ ಗುಪ್ಪೆ ರೀತಿ ಏನ್ ಕಾಣಿಸ್ತಾ ಇದೆ, ಇದೆಲ್ಲ ಹೆಣ್ಣು ಹೂವು. ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ತುದಿಯಿಂದ ಗಂಧದ ಕಡ್ಡಿ ಹಚ್ಚಿದಾಗ ಯಾವ ರೀತಿ ಒಣಕೊಂಬರ್ತದೆ, ಆ ರೀತಿ ತುದಿಯಿಂದ ಒಣಕೊಂಬರೋದ್ರಿಂದ ಏನಾಗ್ತಾ ಇದೆ, ನಿಮ್ಗೆ ಗಂಡು ಹೂಗಳೇ ಇಲ್ಲ, ಅಲ್ಲಿ ಗಂಡು ಹೂಗಳೆಲ್ಲ ಸತ್ತೋಗ್ತವೆ. ಸೊ ಪರಾಗಸ್ಪರ್ಶ ಆಗದೆ ಹೆಣ್ಣು ಹೂಗಳು ಉದುರೋಗ್ತದೆ. ಇದು ಒಂದ್ ಸಮಸ್ಯೆ. ಎರಡನೇದು, ನೀವು ಬಲ್ಗಡೆ ಫೋಟೋ ನೋಡಿ, ಈ ಗೊನೆ ಆಲ್ರೆಡಿ ರೋಗ ಬಂದಿದೆ, ಹೊಸ ಗೊನೆ ಏನ್ ಬರ್ತಾ ಇದೆ ಅದಕ್ಕೂ ಕೂಡ ತುದಿ ಶುರು ಆಗ್ತಾ ಇದೆ. ಸೊ ಮುಖ್ಯವಾದ ಕಂಟ್ರೋಲ್ ಮೆಜರ್ ನಮ್ಗೆ ಏನಂತ ಹೇಳಿದ್ರೆ, ಕೆಮಿಕಲ್ ಮೊಡೆಯಕ್ಕಿಂತ ಮುಂಚೆ, ಈಗ ಉದಾಹರಣೆಗೆ ಈ ಕಟಾವ್ ಶುರು ಆಗಿದ್ದೆ ಅಕ್ಟೋಬರ್ ನವೆಂಬರ್ ನಿಮ್ ಕಟಾವ್ ಮುಗೀತು ಅಂದ ತಕ್ಷಣ ಯಾವ ಗೊಂಚಲುಗಳು ಈ ರೀತಿ ರೋಗ ಬಂದು ಜೋತ್ ಬಿದ್ದಿರ್ತದೋ ಅದನ್ನ ದಯವಿಟ್ಟು ಕುಯಿಸಿ ಗೊಬ್ಬರ ಆಗತ್ತೆ ಅಂತ ಬಿಡಬಾರ್ದು. ದಯವಿಟ್ಟು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಸುಟ್ಟು ಹಾಕಿ ನಂತರ ನೀವು ಸಾಮಾನ್ಯವಾಗಿ ಜನವರಿ, ಫೆಬ್ರವರಿ ಅಥವಾ ಮಾರ್ಚ್, ಫೆಬ್ರವರಿ ಅಂತ ಇಟ್ಕೊಳ್ಳಿ. ಫೆಬ್ರವರಿಯಲ್ಲಿ ಯಾವಾಗ ಹೊಸ ಹೊಂಬಾಳೆ ಬರಕ್ ಶುರು ಆಗ್ತದಲ್ಲ, ದಯವಿಟ್ಟು ಆಗ್ಲೇ ಸ್ಪ್ರೇ ಮಾಡಿ. ನೀವು ಸಿಂಪಲ್ ಆಗಿ ಮ್ಯಾಂಕೋಜೆಬ್ ಮೆಟ್ಲಾಕ್ಸಿಲ್ ಅಥವಾ ಕಾರ್ಬನ್ಡೈಸಿಮ್ ಪ್ಲಸ್ ಮ್ಯಾಂಕೋಜೆಬ್, ಇಲ್ಲ ಅದ್ರ ನೆಕ್ಸ್ಟ್ ಹೋಗ್ತೀನಿ ಅಂದ್ರೆ ಹೆಕ್ಸಾಕೊನಜೋಲ್, ಇಂಥ ಔಷಧಿಗಳನ್ನ ನೀವು ಸಿಂಪಡಣೆ ಮಾಡಿದಾಗ ದಯವಿಟ್ಟು ಗಮನದಲ್ಲಿರ್ಲಿ, ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲೇ ಮಾಡ್ಬೇಕು ನೀವು ಇದನ್ನ. ಬಹಳ ಜನ ಜೂನ್, ಜುಲೈಲಿ ರೋಗ ಜಾಸ್ತಿ ಆದಾಗ ಹೇಳ್ತಾರೆ, ಬಟ್ ಅವಾಗ ಏನು ಕಂಟ್ರೋಲ್ ಮಾಡಕ್ ಆಗಲ್ಲ ಅದನ್ನ. ದಯವಿಟ್ಟು ಆ ಟೈಮಲ್ಲಿ ನೀವು ಸ್ಪ್ರೇ ತಗೊಂಡಿದ್ದೆ ಅದಲ್ಲಿ ನೀವು ಆ ಬೆಳೆಗಳನ್ನ ಉಳಿಸ್ಕೋಬಹುದು. ನೋಡಿ ಈ ರೀತಿ ಬರುತ್ತೆ ಬೇರೆ ಬೇರೆ ಸ್ಟೇಜ್. ನೋಡಿ ಕೆಳಗಡೆ ಮೇಲ್ಗಡೆ ಫೋಟೋ ಹಿಂಗ್ ಇನಿಷಿಯಲಿ ಹಿಂಗ್ ಶುರು ಆಗುತ್ತೆ ತುದಿಯಿಂದ, ಆಮೇಲೆ ಹಿಂಗೆ ಬರುತ್ತೆ ನೋಡಿ, ಒಂದ್ ಗೊನೆಯಿಂದ ಇನ್ನೊಂದ್ ಗೊನೆಗೆ ಹಪ್ತಾ ಹೋಗುತ್ತೆ. ನೋಡಿ ಪೂರ್ತಿ ಮರನೇ ವೇಸ್ಟ್. ಇದು ಹೋಯ್ತು 15-20 kg ಅಡಿಕೆ ಬರೋ ಜಾಗದಲ್ಲಿ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಇದು ಪ್ರಮುಖ ರೋಗ. ಸೊ ನೋಡಿ ಇಲ್ಲಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಮ್ಯಾಂಕೋಜೆಬ್ ಟೈಥಾನಿಯಂ 45 ಅಥವಾ ಇಂಡೋಫಿಲ್ ಬರುತ್ತೆ, ಅಥವಾ ಝೈನಾಬನ್ ಬರುತ್ತೆ. ಇದು 2 ಗ್ರಾಂ ಪ್ರತಿ ಲೀಟರ್ ನೀರ್ಗೆ ಹಾಕೊಂಡು ಗೊಂಚಲು ಅರಳುವ ಸಮಯದಲ್ಲಿ, ಹೊಂಬಾಳೆ ಬರೋ ಸಮಯದಲ್ಲೇ ಸ್ಪ್ರೇ ಮಾಡೋದು ಒಳ್ಳೇದು. ಇದ್ರ ಜೊತೆ ಕೆಲವು ಕಡೆ ಹಿಂಗಾರ ಕೊರೆಯೋ ಹುಳ ಕೂಡ ಬರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಏನ್ ಎಕಲಾಕ್ಸ್ ಇದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಬಹುದು. ನೆಕ್ಸ್ಟ್ ಅದು ದುಂಡಾಣಿ ಅಲೆಪಟ್ಟಿ ರೋಗ ಅಂತ ಹೇಳಿ, ನಾನು ಆಗ್ಲೇ ನಿಮ್ಗೆ ಬ್ಯಾಕ್ಟೀರಿಯಾ ರೋಗ ಬರ್ತಾ ಇದೆ 3ರಿಂದ 8 ವರ್ಷದ ಅಡಿಕೆ ತೋಟಗಳಲ್ಲಿ, ಎಸ್ಪೆಷಲಿ ಸೊರಬ, ಶಿಕಾರಿಪುರ ಭಾಗದಲ್ಲಿ ಅಂತ ಹೇಳಿದೆ. ಇದು ಮೊದಲು ಹಿಂಗ್ ಎಲೆ ಮೇಲೆ ಬರ್ತಿತ್ತು, ಬಟ್ ಇವಾಗ ಬಹಳಷ್ಟು ಕಡೆ ನಮ್ಗೆ ಸುಳಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ದಯವಿಟ್ಟು ಆ ಸುಳಿನ ಸುಟ್ಟು ಹಾಕ್ಬೇಕು. ಮತ್ತೆ ಸುಳಿಗೆ ನೀವು ಈ ಕೋನಿಕಾ ಅಂತ ಬರುತ್ತೆ ಒಂದು ಔಷಧಿ, ಯಾವುದು COC ಪ್ಲಸ್ ಕಸುಗಮೈಸಿನ್ ಅಂತ ಬರುತ್ತೆ ಔಷಧಿ, COC ಪ್ಲಸ್ ಕಸುಗಮೈಸಿನ್ ಅಂತ. ಸೊ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು 2ರಿಂದ 3 ಗ್ರಾಮ್ ಸುಳಿಗೆ ಸುರಿಬೇಕು. ಬಂದಿರೋ ಗಿಡ ಮತ್ತೆ ಅಕ್ಕಪಕ್ಕದ ಗಿಡ ಸುಳಿಗೆ ಸುರಿದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಬ್ಯಾಕ್ಟೀರಿಯಾದಿಂದ ಬರೋದಿದ್ದು. ಸೊ ಬ್ಯಾಕ್ಟೀರಿಯಾ ಝ್ಯಾಂಥೋಮೋನಾಸ್ ಅರ್ಕೆ ಅಂತ. ಸೊ ಬ್ಯಾಕ್ಟೀರಿಯಾದಿಂದ ಬರೋ ರೋಗ ಯಾವಾಗ್ಲೂ ನಿಮ್ಗೆ ಬೇಗ ಸ್ಪ್ರೆಡ್ ಆಗುತ್ತೆ. ಅದರಿಂದಾಗಿ ದಯವಿಟ್ಟು ಗಮನ ಇಟ್ಕೋಬೇಕು ಇದ್ರ ಬಗ್ಗೆ. ಹಿಡಿಮುಂಡಿಗೆ ರೋಗ ನೋಡಿ, ಇದು ರೋಗ ಅಂತ ಹೇಳ್ತೀವಿ, ಬಟ್ ರೋಗ ಅಲ್ಲ, ಶಾರೀರಿಕ ನ್ಯೂನ್ಯತೆ ಅಂತ ಹೇಳ್ತೀವಿ, ಫಿಸಿಯೋಲಾಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ನೋಡಿ ಮೈದಾನ ಪ್ರದೇಶ ಅಡಿಕೆ ತೋಟದಲ್ಲಿ ಹೆಚ್ಚಾಗಿ ಬರ್ತದೆ. ನಾನು ಇದಾಗ್ಲೇ ಬಹಳ ಸರಿ ಹೇಳಿದೀನಿ ನಿಮ್ಗೆ. ರೋಗ ಪೀಡಿತ ಎಲೆ ಅಂದ್ರೆ ಗುಚ್ಚಾದಂಗ ಆಗುತ್ತೆ, ಸೋಗೆಗಳು ತಿರಿಯಲ್ಲಿ ಗುಂಪಾಗಿ ಬೆಳೆದಿರ್ತದೆ, ಗಿಣ್ಣುಗಳ ಅಂತರ ಕಡಿಮೆ ಆಗ್ತದೆ, ಕಾಯಿ ಉತ್ಪಾದನೆ ಇರಲ್ಲ. ನೋಡಿ ಇದು ಯಾವಾಗ ನೀವು ಗದ್ದೆ ಬೈಲಲ್ಲಿ ಮಾಡ್ತೀರಿ, ಕಪ್ಪು ಮಣ್ಣು ಇರುತ್ತೆ, ಬೋರಾನ್ ಕೊರತೆ ಇರುತ್ತೆ, ಬೇರುಸಿರಾಟ ಆಗಲ್ಲ, ಇವೆಲ್ಲ ಸಮಸ್ಯೆಯಲ್ಲಿ ಹಿಡಿಮುಂಡಿಗೆ ಬರ್ತದೆ. ಇದು ಯಾವುದೇ ರೋಗಾಣುವಿಂದ, ಶಿಲೀಂಧ್ರ, ದುಂಡಾಣುವಿಂದ ಬರೋದಲ್ಲ, ಶಾರೀರಿಕ ನ್ಯೂನ್ಯತೆ, ನ್ಯೂಟ್ರಿಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅದರಿಂದಾಗಿ ಸಮಗ್ರ ನಿರ್ವಹಣೆ ಮಾಡ್ಬೇಕು. ಬೇರ್ಗೆ ಗೊಬ್ಬರ ಕೊಡೋದಾಗ್ಲಿ, ನೀರ್ ಕೊಡೋದಾಗ್ಲಿ, ನೀರ್ ಬಸ್ಸೋಗೋದು, ಗಾಳಿ ಆಡೋದು, ಇವೆಲ್ಲ ಇಂಪಾರ್ಟೆಂಟ್. ನೋಡಿ ಈ ರೀತಿ ಬೇರ್ ಬೆಳವಣಿಗೆನೆ ಇರಲ್ಲ ನಿಮ್ಗೆ, ಈ ರೀತಿ ಆಗುತ್ತೆ ನಿಮ್ಗೆ. ನೋಡಿ ಇಲ್ಲಿ ಕಾರಣ ಒಂದು ಕಪ್ಪು ಮಣ್ಣು ಇರಬಹುದು, ಆ ರೀತಿ. ನೋಡಿ ನಿರ್ವಹಣೆ, ಮಣ್ಣು ಮತ್ತು ನೀರಿನ ಸಮರ್ಪಕ ನಿರ್ವಹಣೆ, ಬಸಿಗಾಲುವೆ ಮಾಡೋದು,
ಗಡಸು ಮಣ್ಣಿನ ಪದರ ಸಡಿಲಗೊಳಿಸಿ ಬೇರಿನ ಉಸಿರಾಟ ಉತ್ತಮ ಮಾಡೋದು. ಶಿಫಾರಸು ಮಾಡಿದ ಮ್ಯೂಟ್ ಮಾಡ್ಕೊಳ್ಳಿ ಯಾರು ಸ್ವಲ್ಪ. ಹಲೋ ಹಲೋ ಮ್ಯೂಟ್ ಸರ್, ಮ್ಯೂಟ್ ಮಾಡಿ, ಆಡಿಯೋ ಮ್ಯೂಟ್ ಮಾಡ್ಬಿಡಿ ಮೇಡಮ್. ನಾನು ಸುಜಾತ ಅಂತನ ಯಾರ್ದು ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲ ಸರ್, ನಂದು ಈಗ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಆನ್ ಮಾಡಿದೆ, ಇದು ನಂದು. ಇನ್ನೊಬ್ರು ಸಾರಿ ಮೇಡಮ್, ಇಲ್ಲಿ ನಾನೇ ಮ್ಯೂಟ್ ಮಾಡ್ಬೇಕು ಸರ್. ಇನ್ಮೇಲೆ ನಾನು ಅದ್ ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ದೆ, ನಾನೇ ಇಲ್ಲಿ ಕಂಟ್ರೋಲ್ ಮಾಡ್ಬಿಡೋಣ ಅಂತ ಅಷ್ಟೇ. ಹಿಡಿಮುಡಿಯ ರೋಗ ನಿಮ್ಗೆ ಮುಖ್ಯವಾಗಿ ಬರೋದು ಈ ಕಾರಣಕ್ಕೆ. ಸೊ ಅದರಿಂದಾಗಿ ಆದಷ್ಟು ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗ್ತದೆ. ಇದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ, ಯಾವಾಗ್ಲೂ ನಾನು ಹೇಳೋದು ಎಷ್ಟೆಷ್ಟೋ ಕೆಮಿಕಲ್ ಖರ್ಚು ಮಾಡ್ತೀರಿ, ದಯವಿಟ್ಟು ನಿಮ್ಮ ತೋಟಗಾರಿಕೆ ಆಗ್ಬೋದು, ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಟ್ರೈಕೋಡರ್ಮಾ, ಸೂಡೋಮೋನಾಸ್, AMC ಇದೆಲ್ಲ ಸಿಗ್ತಾ ಇರುತ್ತೆ. ದಯವಿಟ್ಟು ಅದರ ಉಪಯೋಗ ಪಡ್ಕೊಳ್ಳಿ ಅಂತಷ್ಟೇ. ರೂಟ್ ಗ್ರಬ್, ಬೇರುಹುಳು ಬಹಳ ಸಮಸ್ಯೆ ಈಗಲೂ ಬಹಳ ಚೆನ್ನಾಗಿ ಕೇಳ್ತಾ ಇರ್ತಾರೆ ನಮ್ಗೆ. ನೋಡಿ, ಈ ಬೇರುಹುಳು ಎಲ್ಲಿ ನಿಮ್ಗೆ ಸಡಿಲವಾದ ಮಣ್ಣು ಇರ್ತದೋ, ಮರಳು ಮಿಶ್ರಿತ ಮಣ್ಣು, ಕೆಂಪು ಮಣ್ಣು, ಇಂಥ ಜಾಗದಲ್ಲಿ ಇರುತ್ತೆ. ಗೋಲ್ಡ್ ಮಣ್ಣು ಇರೋ ಜಾಗದಲ್ಲಿ ಬರಲ್ಲ. ಏನಕ್ಕೆ ಅಂದ್ರೆ ಅದು ಭೂಮಿ ಒಳಗೆ ಇದ್ದಾಗ ಉಸಿರಾಡಕ್ಕೆ ಅವಕಾಶ ಆಗ್ಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಹೆಚ್ಚು ಕಮ್ಮಿ ಸುಮಾರು ನಿಮ್ಗೆ ವಿಜ್ಞಾನಿಗಳು ಹೇಳೋ ಪ್ರಕಾರ 3-4 ಅಡಿ ಆಳದವರೆಗೂ ಹೋಗುತ್ತಂತೆ ಈ ಹುಳ. ಮತ್ತೆ ನಿಮ್ಗೆ ರೇಷ್ಮೆ ಹುಳದ ರೀತಿ 4 ಹಂತ ಇರುತ್ತೆ. ಮೊಟ್ಟೆ, ಈ ಹುಳು ಕಂಬಳಿ ಹುಳದ ರೀತಿ ಹುಳು, ಮತ್ತೆ ಕೋಶಾವಸ್ಥೆ ಪ್ಯೂಪ ಅಂತ ಹೇಳ್ತೀವಿ, ಮತ್ತೆ ಅಡಲ್ಟ್ ದುಂಬಿ. ನೋಡಿ, ನಿಮ್ಗೆ ಮುಖ್ಯವಾಗಿ ಈ ಹುಳದ ರೀತಿ, ಗೊಬ್ಬರದ ಹುಳದ ರೀತಿ ಏನಿದೆಯಲ್ಲ, ಈ ಸ್ಟೇಜ್ ಅಲ್ಲಿ ನಮ್ಗೆ ಜಾಸ್ತಿ. ನೋಡಿ, ಇದು ಗಮನಿಸ್ ನೋಡಿದ್ರೆ ಬೇರ್ನೆಲ್ಲ ಕಟ್ ಮಾಡಿದೆ. ಸೊ ಏನ್ ಮೊದಲನೇ, ಅದರಿಂದಾಗಿ ಅವ್ರು ಏನ್ ಹೇಳ್ತಾರೆ, ಫಸ್ಟ್ ಆ ಮಳೆ ಬಂದಂತ ಸಂದರ್ಭದಲ್ಲಿ ನಿರ್ವಹಣೆ ಕ್ರಮ ಜಾಸ್ತಿ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವ್ ಏನೇ ಕೆಮಿಕಲ್ ಹಾಕಿದ್ರು 3 ಅಡಿ 4 ಅಡಿ ಆಳಕ್ಕೆ ಕೆಮಿಕಲ್ ತಪ್ಪಿ ಅದನ್ನ ಕೊಲ್ಲಕ್ ಆಗಲ್ಲ. ಅದರಿಂದ ನಾವ್ ಏನ್ ಮಾಡ್ಬೇಕು, ಯಾವಾಗ್ಲೂ ಆ ಮೊದಲನೇ ಮಳೆ ಬಿದ್ದಂತ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಕ್ಲೋರೋಪೈರಿಪಾಸ್ 50 EC ನ ಸಾಮಾನ್ಯ 10 ml ಹಾಕೊಳಕ್ ಹೇಳ್ತಾರೆ 1 ಲೀಟರ್ ನೀರಿಗೆ. ಪ್ರತಿ ಮರಕ್ಕೆ 3 ಲೀಟರ್ ಬರೋ ರೀತಿ ಡ್ರೆಂಚ್ ಮಾಡಕ್ ಹೇಳ್ತೀವಿ. ಅದು ಕೆಮಿಕಲ್ ಮೆಥಡ್. ಇದಾದ ನಂತರ ನೀವು ಮೆಟರೀಸಿಯಂ ಅಂತ ನಾನು ಮುಂಚೆನೆ ಹೇಳಿದ್ದೆ ನಿಮ್ಗೆ, ಯಾವ್ದ್ರಲ್ಲಿ, ತೆಂಗಲ್ಲಿ ತಿಪ್ಪೆ ಕಳ್ಸಕ್ಕೆ ಆ ಮೆಟರೀಸಿಯಂ ಶಿಲೀಂಧ್ರ ಕೂಡ ಉಪಯೋಗಿಸಿ ಅದನ್ನ ಹೊಲಕ್ಕೂ ಕೂಡ ಹರಡಿ ಮನೆಗೊಬ್ಬರ ಜೊತೆ. ಅದ್ರ ಜೊತೆ ನಿಮ್ಗೆ ಸೋಲ್ಜರ್ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, EPN ಅಂತ, ಎಂಟಮೋ ಪೆಥೋಜೆನಿಕ್ ನೆಮಟೋಡ್ ಅಂತ ಹೇಳ್ತೀವಿ. ಆ ನೆಮಟೋಡ್ ನು ಕೂಡ ನೀವು 1-2 kg ಪ್ರತಿ ಎಕರೆಗೆ ನೀವು ತೇವಾಂಶ ಇರುವಂತ ಸಂದರ್ಭದಲ್ಲಿ ಮಣ್ಣಿಗೆ ಕೊಟ್ಟಲ್ಲೇ ಆದಲ್ಲಿ ಆ ಜಂತು ಹುಳು ಏನ್ ಮಾಡುತ್ತೆ, ಈ ಹುಳಕ್ ಹೋಗಿ ಇನ್ಫೆಕ್ಟ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ನೀವು ಬರೀ ಅಷ್ಟು ಮಾಡೋದ್ರಿಂದ ಕಂಟ್ರೋಲ್ ಮಾಡೋದ್ ಕಷ್ಟ. ಬೇವಿನ ಹಿಂಡಿ ಇದನ್ನೆಲ್ಲ ಹೆಚ್ಚಾಗಿ ಬೆಳೆಸಿ ಇದನ್ನ ಕಂಟ್ರೋಲ್ ಮಾಡ್ಬೇಕು. ನೋಡಿ, ಈ ರೀತಿ ಸುಳಿ ಎಲ್ಲ ಇದಾಗ ಹೋಗ್ತದೆ. ಎಸ್ಪೆಷಲಿ ಗಮನ ಇಟ್ಕೊಳ್ಳಿ, ಕೆಮ್ಮಣ್ಣು ಅಥವಾ ಮರಳಿರೋ ಮಣ್ಣಲ್ಲಿ ಮಾತ್ರ ಬರುತ್ತೆ. ಜೇಡಿ ಮಣ್ಣಿರೋ ಕಡೆ ಇದ್ರ ಸಮಸ್ಯೆ ಇರಲ್ಲ. ಅದು ಇಡೀ ಮಣ್ಣಿಗೆ ಉಸಿರಾಡಕ್ ಆಗದೆ ಇರೋದು. ಬಟ್ ಅದ್ರ ಸಿಂಪ್ಟಮ್ ಇದ್ರ ಸಿಂಪ್ಟಮ್ ಸೇಮ್ ಕಾಣಿಸುತ್ತೆ ಸ್ವಲ್ಪ ನಿಮ್ಗೆ. ನೋಡಿ, ಈ ರೀತಿ 60 ಸೆಂಟಿಮೀಟರ್ ಆಳದವರೆಗೂ ಬಗದ್ರು ಕೂಡ ಸಿಗುತ್ತೆ ನಿಮ್ಗೆ. ನೋಡಿ, ಎಡಗಡೆ ನಿಮ್ಗೆ ನೋಡಿ, ಇದು ಹೆಲ್ದಿ ಆಗಿರೋದು, ಆರೋಗ್ಯವಾಗಿರೋ ಹುಳ. EPN ಅಂತ ಹೇಳಿದ್ನಲ್ಲ, ಎಂಟಮೋಪೆಥೋಜೆನಿಕ್ ನೆಮಟೋಡ್ ಅಂತ, ಅದರಿಂದ ಇನ್ಫೆಕ್ಟ್ ಆಗಿರೋ ಹುಳ ಈ ರೀತಿ ಸಾಯುತ್ತೆ, ಒಂದ್ರಿಂದ ಹಬ್ಬಿ ಸಾಯುತ್ತೆ ಈ ರೀತಿ. ಸೊ ಅದರಿಂದಾಗಿ ಅದನ್ನ ನೀವು ಬಳಸ್ಬೋದು. ನೆಕ್ಸ್ಟ್ ನೋಡಿ, ಇದು ಮೆಟರೀಸಿಯಂ ಅನ್ಸುತ್ತೆ. ಅದರಿಂದ ಇನ್ಫೆಕ್ಟ್ ಆಗಿರೋ ಹುಳ ಯಾವ ರೀತಿ ಶಿಲೀಂಧ್ರ ಬೆಳ್ಕೊಂಡು ಸತ್ತಿದೆ. ಸೊ ಇದನ್ನ ನಾವು ಗಮನಿಸ್ಕೋಬೇಕು ದಯವಿಟ್ಟು. ಮತ್ತೆ ಇದು ಬಿಟ್ರೆ ಬಹಳಷ್ಟು ಬಾರಿ ಸಣ್ಣ ತೋಟಗಳಲ್ಲಿ ಈ ಸರಿ ದೊಡ್ಡ ಮರಗಳಿಗೂ ಕೂಡ ನುಸಿ ಹೆಚ್ಚಾಯ್ತು. ಎಸ್ಪೆಷಲಿ 1 ವರ್ಷದಿಂದ 4 ವರ್ಷದ 5 ವರ್ಷದ ತೋಟಗಳಲ್ಲಿ ನುಸಿ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಕಂಡು ಬರ್ತಿತ್ತು. ನೋಡಿ, ಎಲೆಗಳು ಎಡಗಡೆ ಫೋಟೋದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ, ಕೆಂಪು ಚುಕ್ಕಿ ಆದಂಗಿರುತ್ತೆ. ಮೇಲ್ಗಡೆ ಎಲೆಲ್ಲೂ ನಿಮ್ಗೆ ಅದೇ ರೀತಿ ಇರುತ್ತೆ. ಎಲೆ ಕೆಳಭಾಗದಿಂದ ನೀವು ಬೆರಳಿಂದ ಹಿಂಗ್ ಎಳೆದಾಗ ಎಲೆ ಕೆಳಭಾಗದಿಂದ ಒಳ್ಳೆ ಕುಂಕುಮದ ರೀತಿ ಬರುತ್ತೆ ನಿಮ್ಗೆ, ಅದೆಲ್ಲ ಕೆಂಪು ನುಸಿ ಅಂತ ಅರ್ಥ. ಸೊ ಇದು ಬರಕ್ ಏನ್ ಕಾರಣ, ಮುಖ್ಯವಾಗಿ ನೀವು ಗಮನಿಸ್ಕೊಂಡು ಹೊಲ ಉಳಿಸ್ತೀರಿ. ನೀವು ಹೊಲ ಉಳಿಸಿ ಅಕ್ಟೋಬರ್ ನವೆಂಬರ್ ಟೈಮ್ ಅಲ್ಲಿ, ಅಕ್ಟೋಬರ್ ನವೆಂಬರ್ ಇಂದ ಡಿಸೆಂಬರ್ ಜನವರಿ ಫೆಬ್ರವರಿವರೆಗೂ ಹೆವಿ ಬಿಸ್ತಿರುತ್ತೆ. ಆ ಮಣ್ಣಿಂದ ಏನ್ ಹೀಟ್ ಎವಾಪರೇಟ್ ಆಗುತ್ತೋ ಎಲೆ ಕೆಳಗಡೆ ಈ ಹುಳಗಳ ಬೆಳ್ಕೊಳಕ್ ಒಳ್ಳೆ ಅವಕಾಶ ಆಗುತ್ತೆ. ಅದು ಆ ಹುಳುಗಳು ಹೆಚ್ಚಾಗಿ ಬೆಳ್ಕೊತವೆ. ಬಟ್ ಮಳೆಗಾಲ ಶುರು ಆಗ್ತಿದ್ದಂಗೆ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಇದೇನಾದ್ರೂ ಕಂಡು ಬಂದಲ್ಲಿ ನಿಮ್ಗೆ ಮೊದಲನೇ ಸಜೆಷನ್ ನಾವೇನ್ ಹೇಳ್ತೀವಿ, ಆ ನಿಮ್ ಸೂಕ್ಷ್ಮ ವಾತಾವರಣ ಪರಿಸ್ಥಿತಿನ ತಣ್ಣಗಿಟ್ಕೊಳ್ಳಿ. ಮೊದಲದಾಗಿ ಸ್ಪ್ರಿಂಕ್ಲರ್ ಯೂಸ್ ಮಾಡೋರು ಮಾಡಿ, ತೊಂದರೆ ಇಲ್ಲ. ಏನ್ ಉಳಿಸ್ತೀರಿ ಮಧ್ಯದಲ್ಲಿ ನೀವು ದ್ವಿದಳ ಧಾನ್ಯ ಅಥವಾ ಈ ಡಯಾನ್ ಚಾಪ್ಸ್ ಅಂಡ್ ಇಂಥದನ್ನ ಬಿತ್ಬಿಡಿ. ಆ ಬಿತ್ತಿದಾಗ ಟೆಂಪರೇಚರ್ ಕಮ್ಮಿ ಆಗುತ್ತೆ ನಿಮ್ಗೆ, ಅದು ಜಾಸ್ತಿ ಮರಿ ಆಗಕ್ಕೆ ಅವಕಾಶ ಆಗಲ್ಲ. ಅದು ನಿಮ್ಗೆ ಮುಖ್ಯವಾಗಿ. ಎರಡನೇದ್ ನೀವು ತಡೆಯಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಬಹಳಷ್ಟು ನುಸಿನಾಶಕಗಳು ಬರ್ತವೆ, ಅಕ್ಯಾರಿಸೈಡ್ಸ್ ಅಂತ ಸಿಗ್ತಾವೆ ನಿಮ್ಗೆ ಮಾರ್ಕೆಟ್ ಅಲ್ಲಿ. ಇಕೋಮೈಟ್ ಅಂತ ಇರ್ಬೋದು, ಬೇರೆ ಬೇರೆ ಹೆಸರು ವಿಟೇಬಲ್ ಸಲ್ಫರ್ ಸಿಗುತ್ತೆ,
ಮತ್ತೆ ಒಬೆರಾನ್ ಅಂತ ಸಿಗುತ್ತೆ, ಏಫಿಡ್ಸ್ ಮೈಟ್ಸ್ ಎಲ್ಲ ಹೋಗುತ್ತೆ. ಅದನ್ನ ನೀವು ಬೇರೆ ಬೇರೆ, ಈಗ ಒಬೆರಾನ್ ಆದ್ರೆ 10 ml ಪ್ರತಿ ಲೀಟರ್ ನೀರ್ಗೆ ಹಾಕೊಂಡು ಸ್ಪ್ರೇ ಮಾಡ್ಬೇಕಾದ್ರೆ ದಯವಿಟ್ಟು ಎಲೆ ಕೆಳಭಾಗಕ್ಕೆ ತಲಭಾಗಕ್ಕೆ ತಾಗಂಗೆ ಸಿಂಪಡಣೆ ಮಾಡ್ಬೇಕು. ಹಂಗ್ ಮಾಡಿದಾಗ ಕಂಟ್ರೋಲ್ ಸಿಗುತ್ತೆ. ಅದ್ ಬಿಟ್ರೆ ಬಹಳಷ್ಟು ಇವನ್ ದೊಡ್ಡ ತೋಟದಲ್ಲೂ ನೋಡ್ತಾ ಇದೀವಿ ಸ್ಪಿಂಡಲ್ ಬಗ್ ಅಂತ. ನೋಡಿ ಈ ಫೋಟೋದಲ್ಲಿ ಈ ರೀತಿ ನೋಡಿ ಬಹಳಷ್ಟು ಜನ ಎಲೆ ಚುಕ್ಕೆ ರೋಗ ಅಂತ ಅನ್ಕೊಂಡಿರ್ತಾರೆ, ನೋಡಿದ್ರೆ ಅದು ಬಯಲ್ಸೀಮೆ ಇರುತ್ತೆ. ಮೇನ್ ಕಾರಣ ಏನ ಅಂತ ಹೇಳಿದ್ರೆ ನೋಡಿ, ಎಳೆ ಹುಳುಗಳು ಈ ರೀತಿ ಹಸಿರಿಗಿರುತ್ತೆ, ಸ್ವಲ್ಪ ದೊಡ್ಡದಾದ ಹುಳುಗಳು ಈ ರೀತಿ ಕೆಂಪಿರುತ್ತೆ. ನೋಡಿ ಇಲ್ಲಿ ಬೇರೆ ಬೇರೆ ಸ್ಟೇಜ್ ಕಾಣಿಸ್ತಾ ಇದೆ ನಿಮ್ಗೆ, ಹಸಿರು ಕೆಂಪು ಎಲ್ಲ. ಇವೇನ್ ಮಾಡ್ತವೆ, ಹೆಸರೇ ಸುಳಿ ತಿಗಣೆ ಅಂತ, ಸ್ಪಿಂಡಲ್ ಬಗ್. ಸುಳಿಯಲ್ಲಿ ಸೇರ್ಕೋತವೆ, ಸುಳಿಯಲ್ಲ ಹಿಂಗಿನ್ನು ಬೆಳ್ಳಗೆ ಏನಿರುತ್ತಲ್ಲ ಇಲ್ಲೇ ರಸ ಹೀರ್ಬಿಡ್ತವೆ. ರಸ ಇಡೀ ಗಾಯದ ರೀತಿ ಮಾಡ್ತವೆ. ಅದು ಈಜ್ತಾ ಬೆಳಿತಾ ಈ ರೀತಿ ಕಪ್ಪಗಾಗಕ್ ಶುರು ಆಗುತ್ತೆ. ಸೊ ಸುಳಿಗೆ ನೀವು ಸೈಪರ್ಮೆಥ್ರಿನ್ ಆಗ್ಬೋದು ಅಥವಾ ಯಾವುದೇ ಕೀಟನಾಶಕಗಳನ್ನ ಸುಳಿಗೆ ನೇರವಾಗಿ ಸಿಂಪಡಣೆ ಮಾಡಿದಾಗ ಸತ್ತೋಗ್ತಾವು. ಇಲ್ಲ ಕೆಲವು ರೈತರು ಸಣ್ಣ ಗಿಡ ಇದ್ರೆ ಸುಳಿನೇ ಈ ರೀತಿ ಅಮುಕ್ತಾರೆ, ಸತ್ತೋಗ್ತವೆ. ಈವನ್ ನಾನ್ ಬಹಳಷ್ಟು ಕಡೆ ಶಿಕಾರಿಪುರ ಭಾಗದಲ್ಲೆಲ್ಲ 10-15 ವರ್ಷ ತೋಟದಲ್ಲೆಲ್ಲ ಸುಳಿಯಲ್ಲಿ ಇದನ್ನ ನೋಡಿದೀನಿ. ಸೊ ನಿಮ್ಗೆ ಅದ ಕಂಡಿಡಿಯೋದು ಸುಲಭ. ಯಾವ ರೀತಿ ಸುಳಿಯಲೆಯಿಂದ ಕೆರೆದಾಗ ಯಾವ ರೀತಿ ಗಾಯ ಆಗಿರುತ್ತೆ ಆ ರೀತಿ ಆಗಿರುತ್ತೆ. ಅದು ಬೆಳೀತಾ ಬಲ್ದಂಗ್ ಎಲೆ ಕೆಳಗಡೆ ಬರುತ್ತೆ. ಬಹಳ ಜನ ಅದನ್ನ ನೋಡಿ ಏನಂತಾರೆ ಎಲೆ ಚುಕ್ಕೆ ರೋಗ ಬಂದೈತೆ ಅಂತ ಅನ್ಕೋತಾರೆ. ಹುಳ ಹೋಗಿದೆ ಅಂತ ಕಂಡಿಡ್ಕೊಳ್ಳೋದು ಯಾವ ರೀತಿ ಅಂದ್ರೆ, ಹೊಸದಾಗಿ ಬರೋ ಸುಳಿಯಲ್ಲೇ ನಿಮ್ಗೆ ಈ ರೀತಿ ಮಾರ್ಕ್ಗಳು ಬಂದಿರಲ್ಲ, ಗುರುತುಗಳು ಬಂದಿರಲ್ಲ, ಅದ್ರ ಅರ್ಥ ಹುಳ ಸತ್ತೋಗಿದೆ ಅಂತ ಅರ್ಥ ಅಷ್ಟೇ. ಇದು ಇಲ್ಲದೆ ಇರೋ ತೋಟಗಳೇ ಇಲ್ಲ ಅಂತ ಹೇಳ್ಬೋದು. ಬಹಳಷ್ಟು ಕಡೆ ಇದು ಕಂಡು ಬಂದೇ ಬರುತ್ತೆ. ನಿಮ್ಗೆ ಸುಳಿ ಬಿಡಿಸಿ ನೋಡಿದ್ರೆ ಹುಳುಗಳು ಸಿಗುತ್ತೆ ನಿಮ್ಗೆ ಈ ರೀತಿ. ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ನೋಡಿ, ಇಲ್ಲಿ ಹುಳ ಕಾಣಿಸುತ್ತೆ ನಿಮ್ಗೆ. ಹಿಂಗಾರ ಒಣಗೋ ರೋಗದ ಜೊತೆ ಈ ರೀತಿ ಜಡ ಕಟ್ಟಂಗಾಗಿರುತ್ತೆ ನೋಡಿ, ಈ ರೀತಿ ಕಂಬಳಿ ಹುಳ ಇರುತ್ತೆ. ನಾನು ಆಗ್ಲೇ ಏನ್ ಹೇಳದ್ನಲ್ಲ, ನೀವು ಮೀಥೇನಿಯಂ ಡೈಥೇನಿಯಂ 45 ಎಲ್ಲ ಏನ್ ಸ್ಪ್ರೇ ಮಾಡ್ತೀರಿ ಈ ಹಿಂಗಾರ ಬರೋ ಟೈಮಲ್ಲಿ, ಅದೇ ಟೈಮಲ್ಲಿ ಒಂದು ಕೀಟನಾಶಕ ಈ ರೀತಿ ಇದ್ರೆ ಕೀಟನಾಶಕ ಒಂದು ಬೆರೆಸ್ಕೊಳ್ಳಿ. ಉದಾಹರಣೆಗೆ ಕ್ವಿನಾಲ್ ಫಾಸ್ ಬೆರೆಸ್ಕೊಳ್ಳಿ, ಸೈಪರ್ಮೆಥ್ರಿನ್ ಬೆರೆಸ್ಕೊಳ್ಳಿ. ಇದನ್ನ ಬೆರೆಸ್ಕೊಂಡು ಒಂದು ಸಿಂಪಡಣೆ ಕೊಟ್ರೆ ಆ ಹುಳ ಸಾಯುತ್ತೆ. ಸೊ ಇದಿಷ್ಟು ನಾನು ಅಡಿಕೆಯಲ್ಲಿ ಹೇಳ್ಬೇಕು ಅನ್ಕೊಂಡಿದ್ದು. ಕರೆಕ್ಟ್ ಆಗಿ 2 ಗಂಟೆಗೆ ಮುಗ್ದಿದೆ. ಸೊ ಇದಿಷ್ಟು ನಿಮ್ಗೆ ಅಡಿಕೆಯಲ್ಲಿ ಹೇಳ್ಬೇಕಂತ ನಾನು ಅನ್ಕೊಂಡಿದ್ದು. ತಮ್ಮದೇನಾದ್ರೂ ಇದಿದ್ರೆ ದಯವಿಟ್ಟು ಸಂಕ್ಷಿಪ್ತವಾಗಿ ಕೇಳಿದ್ರೆ, ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಮುಗಿಸೋಣ. 37 ಜನ ಆಗಿದ್ದಾರೆ, ಪರವಾಗಿಲ್ಲ. ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ಅಥವಾ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ, ಮುಗಿಸೋಣ. ಮೇಡಮ್ ಅನ್ಮ್ಯೂಟ್ ಮಾಡಿ ಯಾರಾದ್ರೂ ಕೇಳಕ್ ಇದ್ ಮಾಡಿದ್ರೆ. ಮೇಡಮ್ ಕೇಳಿಸ್ತಾ ಇದೆಯಾ? ಹಲೋ. ಹಾ ಸರ್ ಹೇಳಿ. ಸರ್ ಇದನ್ನ ಡೌನ್ಲೋಡ್ ಮಾಡ್ಕೊಳಕ್ ಸರ್ ನೀವು ಮಾತಾಡ್ತಾ ಇರೋದನ್ನ ನಮ್ಗೆ ಡೌನ್ಲೋಡ್ ಮಾಡ್ಕೊಳಕ್ ಬರಲ್ವಾ ಸರ್ ಇದು ಆಪ್ಷನ್? ನನಗೆ ಅಷ್ಟು ಐಡಿಯಾ ಇಲ್ಲ ಸರ್, ಮೋಸ್ಟ್ಲಿ ಬರಲ್ಲ. ಬಂದಿದ್ರೆ ಅನುಕೂಲ ಇತ್ತು ಸರ್. ಎಲ್ಲದೂ ನೆನಪಿರೋದಿಲ್ಲ, ನಾವ್ ಎಲ್ಲೋ ಫ್ಲಾಟ್ ಅಲ್ಲಿ ಇರ್ತೀವಿ ಕೆಲಸ ಮಾಡ್ತಾ. ಆ ಟೈಮಲ್ಲೆಲ್ಲ ಅಥವಾ ನೀವು ಕೆವಿಕೆ ಕಡೆ ಬಂದ್ರೆ ನಮ್ಮ ಹತ್ರ ಕೆಲವೊಂದು ಹ್ಯಾಂಡ್ ಔಟ್ಸ್ ಗಳು ಇರ್ತವೆ, ಅಥವಾ ನೀವು ತೋಟಗಾರಿಕೆ ಇಲಾಖೆಗೆ ಹೋದ್ರೆ ಅದ್ರದ್ದು ಇದು ಸಿಗುತ್ತೆ. ಏನಾದ್ರೂ ಇದ್ರೆ ನೀವು ಇದ್ ಮಾಡ್ಬೋದು. ಬಹಳ ಜನ ನಮ್ಮ ತೋಟಗಾರಿಕೆ ಇಲಾಖೆ ಜಾಯ್ನ್ ಆಗಿದ್ದಾರೆ, ಸಂತೋಷ, ಹನುಮಂತ್ ಅವರೆಲ್ಲ. ಸರ್ ಟೋಟಲ್ ಪಾರ್ಟಿಸಿಪೆಂಟ್ಸ್ 103 ಇದ್ರು. ತಂಗಾದ್ಮೇಲೆ ಬಿಟ್ಟೋಗಿದ್ದಾರೆ. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ, ಏನಾದ್ರು ಇದ್ರೆ. ಸರ್ PPT ಮೇಲಿಗೆ ಶೇರ್ ಮಾಡ್ಬೋದಾ ಸರ್? ನಾನ್ ನೋಡ್ತೀನಿ ಸರ್, ಬೇಕಾದ್ರೆ PDF ಮಾಡಿ ಮೇಡಮ್ ಕಳ್ಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅಥವಾ ನಂದು ಅಡಿಕೆದೇನಾದ್ರೂ ನಾವು ಮ್ಯಾಟ್ ರೆಡಿ ಮಾಡಿದ್ರೆ ಬೇಕಾದ್ರೆ ಅದನ್ನೇ ಒಂದು ಇದ್ರ ಫಾರ್ಮ್ಯಾಟ್ ಅಲ್ಲಿ ಬೇಕಾದ್ರೆ ಮೇಡಮ್ ಕೊಡೋ ಪ್ರಯತ್ನ ಮಾಡ್ತೀನಿ. ಸರ್ ಮೇಲ್ ಐಡಿ ತಮಗೆ ಕಳಿಸ್ಬೇಕಾ ಅಥವಾ ಹೇಗೆ ಸರ್? ಅಲ್ಲ ಮೇಡಮ್, ನಿಮ್ದು ಏನಾದ್ರು ಲಿಂಕ್ ಇದ್ರೆ ಯಾವ ರೀತಿ ಕಳಿಸ್ತಾರೆ ಗೊತ್ತಿಲ್ಲ ನನ್ಗೂನ. ಗ್ರೂಪ್ ಅಲ್ಲಿ ಹಾಕ್ಬಿಡಿ ಸರ್, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ಬಿಡಿ. ನೋಡೋಣ, ಅವ್ರು ಮೇಡಮ್ ಕಳ್ಸ್ಕೊಡ್ತೀನಿ, ನಮಗ್ ಸಂಪರ್ಕ ಕಮ್ಮಿ. ಅವ್ರ ಮೇಡಮ್ ಕಳ್ಸ್ಕೊಡ್ತೀನಿ, ಆಮೇಲೆ ಬೇಕಾದ್ರೆ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಇದ್ ಮಾಡ್ತಾರೆ. ಬೇರೆ ಏನಾದ್ರು ಇದ್ರ ಬಗ್ಗೆ ಅನುಮಾನ ಇದ್ರೆ ದಯವಿಟ್ಟು ಕೇಳಿ. ಏನಾದ್ರು ಶ್ರೀಧರ್ ಅವ್ರೆ, ಸರ್ ಹೇಳಿ. ನೀವಲ್ವಾ PPT ಕೇಳಿದ್ದು? ಹೌದೌದು. ತಾವ್ ಯಾವ ತಾಲೂಕ್ನವ್ರು ಹೇಳಿ? ನಾವಿಲ್ಲ ಶಿವಮೊಗ್ಗ ತಾಲೂಕಾ? ಓಕೆ, ಶಿವಮೊಗ್ಗ ತಾಲೂಕ್ ಅಂದ್ರೆ ನೀವ್ ಆತ್ಮ ಗ್ರೂಪ್ ಅಲ್ಲಿ ಇರೋರ? ಹೌದೌದು. ಸರಿ, ಹಾಗಾದ್ರೆ ಆತ್ಮ ಇವ್ರಿದಾರಲ್ಲ, ನಾಗರಾಜ್ ಇದಾರಲ್ಲ,
ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಸರ್ Okay, ನನಗೆ okay. ಕಳಿಸ್ತೀನಿ, ಸರ್ ಕಳಿಸಿದ ತಕ್ಷಣ ನಾನು ಅವ್ರಿಗೆ ಕಳಿಸ್ತೀನಿ. ಓಕೆ ಓಕೆ. ಯಾರು ತೇಜು? ಹಲೋ, ತೇಜು ಕೃಷಿಕ್ ಅಂತ ಚಿಕ್ಕಮಂಗ್ಳೂರಿಂದ ಹೇಳಿದ್ದಾರೆ. ಸರ್ ನಂದು ನಂಬರ್ ತಗೊಳ್ಳಿ, 9481552454. ನಾನ್ ನಿಮಗ್ ಕಳಿಸ್ಕೊಡ್ತೀನಿ, ನೀವು ನನಗೆ ಒಂದು ಮೆಸೇಜ್ ಹಾಕಿ. ಮೇಡಮ್ ಇನ್ನೊಂದ್ಸಲ ರಿಪೀಟ್ ಮಾಡಿ ಮೇಡಮ್ ನಂಬರ್. ಹಲೋ, ಕಾಂಟ್ಯಾಕ್ಟ್ ನಂಬರ್ ರಿಪೀಟ್ ಮಾಡ್ಬೇಕಂತೆ. ಈಗ ನಂದು CUG ನಂಬರ್ ಇದೆ, ಆಫೀಸ್ ನಂಬರ್.